ಕಂಬುಜನ್ಮಮುಖೇಡ್ಯಂ ಕಂಬುಗ್ರೀವಂ ನವಾಂಬುರುಹ ನೇತ್ರಂ ಸ್ತಂಭೇರಮಾಸ್ಯ ಮಾದ್ಯಂ ಲಂಬೋದರಂ ಅಂಬಿಕಾಸುತಂ ವಂದೇ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆ, ಶಾಂತಿವನ ಟ್ರಸ್ಟ್ ರಿಜಿಸ್ಟರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕರ್ನಾಟಕ ಸರ್ಕಾರ ಇವರ ಜಂಟಿ ಆಶ್ರಯದಲ್ಲಿ ಜ್ಞಾನದರ್ಶಿನಿ ಮತ್ತು ಜ್ಞಾನವರ್ಷಿಣಿ ನೈತಿಕ ಮೌಲ್ಯಾಧಾರಿತ ಪುಸ್ತಕಗಳನ್ನು ಆಧರಿಸಿದ ರಾಜ್ಯ ಮಟ್ಟದ ವಿವಿಧ ಸ್ಪರ್ಧೆಗಳ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನು ನೀಡುವ ಸಮಾರಂಭ ಈಗಾಗಲೇ ಸಂಪನ್ನಗೊಳ್ಳುತ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರಾದ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ರಾಜರ್ಷಿ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಘನ ಅಧ್ಯಕ್ಷತೆಯನ್ನು ವಹಿಸಿ ಆಸನವನ್ನು ಅಲಂಕರಿಸಿದ್ದಾರೆ. ಅಂತೆಯೇ ಇವತ್ತಿನ ಪುರಸ್ಕಾರ ಸಮಾರಂಭವನ್ನು ನಡೆಸಿಕೊಟ್ಟು ಶುಭ ಆಶೀರ್ವಾದವನ್ನು ಮಾಡುವುದಕ್ಕೋಸ್ಕರ ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಪರಮ ಪೂಜ್ಯರಾದ ಶ್ರೀ 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 ವೀರೇಶಾನಂದ ಸರಸ್ವತಿ ಮಹಾಸ್ವಾಮಿಗಳು ಆಸನವನ್ನು ಅಲಂಕರಿಸಿ ಶೋಭೆಯನ್ನು ಹೆಚ್ಚಿಸಿದ್ದಾರೆ. ಅಂತೆಯೇ ಗೌರವ ಉಪಸ್ಥಿತಿಯಲ್ಲಿ ಶಾಂತಿವನ ಟ್ರಸ್ಟ್ನ ಟ್ರಸ್ಟಿಯಾಗಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರು ಇನ್ನೇನು ಆಗಮಿಸಲಿಕ್ಕಿದ್ದಾರೆ. ಅಂತೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಶುಭಾಶಂಸನೆಯನ್ನು ಮಾಡುವುದಕ್ಕೋಸ್ಕರ ಶ್ರೀ ವಿ ಮನೋಹರ್ ಅವರು ಗೀತರಚನೆಕಾರರು, ಸಂಗೀತ ನಿರ್ದೇಶಕರು, ನಟರು ಹಾಗೂ ಚಲನಚಿತ್ರ ನಿರ್ದೇಶಕರಾಗಿ ಖ್ಯಾತಿಯನ್ನು ಗಳಿಸಿದವರು. ಅವರು ಈಗಾಗಲೇ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅಂತೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಟ್ರಸ್ಟಿ, ಶಾಂತಿವನ ಟ್ರಸ್ಟ್, ಶ್ರೀ ಕ್ಷೇತ್ರ ಧರ್ಮಸ್ಥಳ, ಶಾಂತಿವನ ಟ್ರಸ್ಟ್ನ ಎಲ್ಲ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ಮಾರ್ಗದರ್ಶನವನ್ನು, ಪ್ರೋತ್ಸಾಹವನ್ನು ನೀಡ್ತಾ ಇರುವವರು ಇನ್ನೇನು ವೇದಿಕೆಗೆ ಆಗಮಿಸಲಿಕ್ಕಿದ್ದಾರೆ. ಅಂತೆಯೇ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು ಕೂಡ ವೇದಿಕೆಗೆ ಇನ್ನೇನು ಆಗಮಿಸುವವರಿದ್ದಾರೆ. ಜೊತೆಯಲ್ಲಿ ಕಾರ್ಯದರ್ಶಿಯಾಗಿ ಸಂಪೂರ್ಣವಾಗಿ ಶಾಂತಿವನ ಟ್ರಸ್ಟ್ನ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವಂತಹ ಶ್ರೀ ಬಿ ಸೀತಾರಾಮ್ ತೋಳ್ಪಡಿತಾಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅಂತೆಯೇ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆಯ ನಿರ್ದೇಶಕರಾದ ಡಾಕ್ಟರ್ ಐ ಶಶಿಕಾಂತ್ ಜೈನ್ ರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲ ಗಣ್ಯಮಾನ್ಯರಿಗೆ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಪುರಸ್ಕಾರ ಸಮಾರಂಭವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ಮಾಡಲಿಕ್ಕಿದ್ದಾಳೆ ಶ್ರೀ ಚನ್ನಕೇಶವ ಪ್ರೌಢಶಾಲೆ ಕರ್ಕಿಯ ಕುಮಾರಿ ಸಿಂಚನಾ ಎಸ್ ಆಚಾರಿ ಇವರು. ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಮಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣಂ ತಥಾಷ್ಟಮಂ ಪ್ರಣತಿಭಾವೈರ್ವ್ಯಾಹರಾಮಃ ಸ್ವಾಗತಂ ಶುಭವಂದನಂ. ಪ್ರಣತಿಭಾವೈರ್ವ್ಯಾಹರಾಮಃ ಸ್ವಾಗತಂ ಶುಭವಂದನಂ. ಶಬ್ದಪುಷ್ಪೈರಾಚರಾಮಃ ಶ್ರೀಮತಾಮಭಿನಂದನಂ. ಶಬ್ದಪುಷ್ಪೈರಾಚರಾಮಃ ಶ್ರೀಮತಾಮಭಿನಂದನಂ. ಪ್ರಣತಿಭಾವೈರ್ವ್ಯಾಹರಾಮಃ ಸ್ವಾಗತಂ ಶುಭವಂದನಂ. ಪ್ರಣತಿಭಾವೈರ್ವ್ಯಾಹರಾಮಃ ಸ್ವಾಗತಂ ಶುಭವಂದನಂ. ಅತಿಥಿದೇವಾ ವಯಂ ಹೃದಯಂ ಸಭಾಜನಪಾತ್ರಂ ವಿಧಾಯ. ಅತಿಥಿದೇವಾ ವಯಂ ಹೃದಯಂ ಸಭಾಜನಪಾತ್ರಂ ವಿಧಾಯ. ಪ್ರೀತಿ ಕುಂಕುಮ ಅಕ್ಷತೈರ್ಭಾವೈ ಸಮಂ ತಸ್ಮಿನ್ ವಿಧಾಯ. ಪ್ರೀತಿ ಕುಂಕುಮಾಕ್ಷತೈರ್ಭಾವೈ
समं तस्मिन् निधाय नयनदीपैर्वयं कुर्मो मतिमतां नीराजनम् नयनदीपैर्वयं कुर्मो मतिमतां नीराजनम् प्रणतिभावैर्व्याहरामः स्वागतं शुभवन्दनं प्रणतिभावैर्व्याहरामः स्वागतं शुभवन्दनं स्वागतं शुभवन्दनं स्वागतं शुभवन्दनं ಪದವಿ ವಹಿಸಿದಂತಹ ಕುಮಾರಿ ಸಿಂಚನ ಇವರಿಗೆ ವಂದನೆಗಳು. ಶ್ರೀ ಧರ್ಮಸ್ಥಳ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆಯ ಕಾರ್ಯದ ರೂಪುರೇಷೆಗಳ ಕುರಿತು ಮತ್ತು ಜೊತೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಲಿಕ್ಕಿದ್ದಾರೆ ಡಾಕ್ಟರ್ ಶಶಿಕಾಂತ್ ಜೈನ್, ನಿರ್ದೇಶಕರು, ಶ್ರೀ ಧರ್ಮಸ್ಥಳ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆಯ ನಿರ್ದೇಶಕರು. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ನಮ್ಮ ಈ ವರ್ಷದ ಜ್ಞಾನದರ್ಶಿನಿ ಹಾಗೂ ಜ್ಞಾನವರ್ಷಿಣಿ ಅನ್ನುವಂತಹ ರಾಜ್ಯ ಮಟ್ಟದ ಸ್ಪರ್ಧೆ ಮತ್ತು ಪುರಸ್ಕಾರ ಸಮಾರಂಭ ವೇದಿಕೆಯನ್ನು ಅಲಂಕರಿಸಿರುವಂತಹ ಪೂಜ್ಯ ರಾಜಶ್ರೀ ಕಾವಂದರಿಗೆ ಪ್ರಣಾಮವನ್ನು ಸಲ್ಲಿಸುತ್ತಾ, ಸ್ವಾಮೀಜಿಯವರಿಗೆ ಪ್ರಣಾಮವನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿ ಇರುವಂತಹ ಎಲ್ಲ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸುತ್ತಾ, ಸ್ವಾಮಿ ವಿವೇಕಾನಂದರ ಮಾತಿನಂತೆ ಚಾರಿತ್ರ್ಯ ನಿರ್ಮಾಣ ಮಾಡದ ವಿದ್ಯೆ ಅದು ಶಿಕ್ಷಣವೇ ಅಲ್ಲ. ಈ ದೃಷ್ಟಿಯಲ್ಲಿ ಪೂಜ್ಯ ಕಾವಂದರು ಕಳೆದ 30 ವರ್ಷಗಳಿಂದ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಯೋಗ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣದ ಪ್ರಸಾರಕ್ಕೆ ಒತ್ತು ಕೊಟ್ಟಿದ್ದಾರೆ. ಸುಮಾರು 24,43,000 ಮೌಲ್ಯ ಶಿಕ್ಷಣದ ಪುಸ್ತಕಗಳನ್ನು ನಾವು ಜಿಲ್ಲೆಯಾದ್ಯಂತ ವಿತರಣೆ ಮಾಡಿದ್ದೇವೆ, ಸ್ಪರ್ಧೆ ಮಾಡಿದ್ದೇವೆ. ಮಕ್ಕಳಿರತಕ್ಕಂತಹ ದೈಹಿಕ, ಮಾನಸಿಕ, ಬೌದ್ಧಿಕ, ಭಾವನಾತ್ಮಕ ಮತ್ತು ನೈತಿಕ ನೆಲೆಯಲ್ಲಿ ಅವರು ವಿಸ್ತಾರಗೊಂಡು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬಾಳುವೆಯನ್ನು ಬಾಳ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಯೋಜನೆಗೆ ಸರ್ಕಾರ ಗುರುತಿಸಿ ಮುಂದಿನ ವರ್ಷದಲ್ಲಿ ಮೌಲ್ಯ ಶಿಕ್ಷಣದ ಕೈಪಿಡಿಯನ್ನು ತಯಾರು ಮಾಡ್ತಾ ಇದ್ದಾರೆ. ಪೂಜ್ಯರ ಹಾಗೂ ನಮ್ಮ ಯೋಜನೆಯ ಸಹಕಾರವನ್ನು ಕೇಳಿದ್ದಾರೆ. ಇದು ಬಹಳ ಸಂತೋಷದ ವಿಷಯ. ಈ ವರ್ಷದ ನಮ್ಮ 30ನೇ ವರ್ಷದ ಜ್ಞಾನದರ್ಶಿನಿ ಹಾಗೂ ಜ್ಞಾನವರ್ಷಿಣಿ ಈ ಪುಸ್ತಕದ ಈ ಪುರಸ್ಕಾರ ಸಮಾರಂಭ ವೇದಿಕೆಯನ್ನು ಅಲಂಕರಿಸಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು, ಪ್ರಾಥಮಿಕ ಹಾಗೂ ಪ್ರೌಢ ಹಂತದಲ್ಲಿ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ವಿಚಾರಗಳನ್ನು ಕೊಡಬೇಕು ಅನ್ನುವ ದೃಷ್ಟಿಯಲ್ಲಿ ಪೂಜ್ಯರ ನಮಗೆ ಸದಾ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಪೂಜ್ಯ ಕಾವಂದರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಈ ಮೌಲ್ಯ ಶಿಕ್ಷಣದ ಕಾರ್ಯಕ್ರಮಕ್ಕೆ ಸೂಕ್ತ ವ್ಯಕ್ತಿ ಪೂಜ್ಯ ವೀರೇಶಾನಂದ ಸ್ವಾಮೀಜಿಗಳು. ದೂರವಾಣಿ ಮೂಲಕ ಅವರನ್ನು ಸಂಪರ್ಕ ಮಾಡಿದಾಗ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ರಾಮಕೃಷ್ಣ ಆಶ್ರಮ, ಬೇಲೂರು ಮಠ, ಅದೇ ರೀತಿ 4ನೇ ವಿಶ್ವ ಧರ್ಮ ಸಮ್ಮೇಳನ, ವಿದೇಶಗಳಲ್ಲಿ ವಿವೇಕಾನಂದರ ಸಂದೇಶವನ್ನು ನೀಡ್ತಾ ಇದ್ದಾರೆ. ಸುಮಾರು 10 ಲಕ್ಷಕ್ಕಿಂತ ಅಧಿಕ ವಿದ್ಯಾರ್ಥಿಗಳಿಗೆ ಯುವ ಶಕ್ತಿಯ ಉದ್ದೇಶವನ್ನು ತಿಳಿಸ್ತಾ ಇದ್ದಾರೆ. ಸ್ವಾಮೀಜಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸ್ವಾಗತ ಮಾಡ್ತಾ ಇದ್ದೇನೆ. ಪ್ರತಿ ವರ್ಷ ನಮ್ಮ ಪುಸ್ತಕದ ರೀತಿ ಮತ್ತು ಸೂಕ್ಷ್ಮವಾಗಿ ಗಮನಿಸಿ ಮಾರ್ಗದರ್ಶನ ಮತ್ತು ಲೇಖನವನ್ನು ನೀಡುತ್ತಿರುವಂಥ ನಮ್ಮ ಮಾತೃಶ್ರೀ ಹೇಮಾವತಿ ಅಮ್ಮನವರು ಸದಾ ಯುವಕರ ಬಗ್ಗೆ, ಅವರ ಏಳಿಗೆ ಬಗ್ಗೆ ಚಿಂತನೆ ಮಾಡುವವರು. ಅವರು ವೇದಿಕೆಯಲ್ಲಿ ಅಲಂಕರಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಪ್ರಣಾಮಗಳೊಂದಿಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಸ್ಯ ಧಾರಾವಾಹಿಗಳ ಮೂಲಕ ಮತ್ತು ಸಂಗೀತ ನಿರ್ದೇಶಕರು, ಗೀತ ರಚನೆಕಾರರು ಇವತ್ತಿನ ಕೇಂದ್ರ ಬಿಂದು ವಿ ಮನೋಹರ್ ಅವರು, ನಮ್ಮ ವಿಟ್ಲದವರೇ. ಹಾಸ್ಯ ಧಾರಾವಾಹಿಗಳನ್ನು ನಾವು ನೋಡ್ತಾ ಇರ್ತೀವಿ. ದಂಡಪಿಂಡಗಳು ಅನ್ನುವಂಥ ಧಾರಾವಾಹಿ ನಾವು ನೋಡ್ತಾ ಇದ್ವಿ. BA BSc BCom ಓದಿ ಕೆಲಸವು ಸಿಗದೆ ಅಲೆದಾಡಿ ದಂಡಪಿಂಡಲ ಆಗ್ತಾ ಇದ್ವಿ. ತೂ ಅಂತ ಹೇಳ್ತಿದ್ರು. ಆಗ ನಮಗೆ ತಲೆಬಿಸಿ ಆಗ್ತಿದ್ವಿ, ಇಷ್ಟು ಓದಿ ಸಹ ನಮಗೆ ಕೆಲಸ ಸಿಗಲ್ಲ ಅಂತ. ಪೂಜ್ಯ ಕಾವಂದರು ನಮ್ಮಂಥ ಯುವಕರಿಗೆ, ಲಕ್ಷ ಜನರಿಗೆ ಕೆಲಸ ಕೊಟ್ಟು ನಮ್ಮನ್ನು ಸಾಕ್ತಾ ಇದ್ದಾರೆ. ಅವರಿಗೆ ಪ್ರಣಾಮ ಸಲ್ಲಿಸುತ್ತಾ ವಿ ಮನೋಹರ್ ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ
ಶಾಂತಿವನ ಟ್ರಸ್ಟ್ನ ಕಾರ್ಯದರ್ಶಿಯವರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುತ್ತಿದ್ದಾರೆ. ಬಿ ಸೀತಾರಾಮ ತೋಳ್ಪಾಡ್ತಾಯಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾಲಯದ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶಿವಪ್ರಸಾದ್ ಶೆಟ್ಟಿ, ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರು ಮತ್ತು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಎಲ್ಲ ಪ್ರತಿಭಾನ್ವಿತ ತೀರ್ಪುಗಾರರು ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜಿಲ್ಲೆಯ ವಿವಿಧ ಮೂಲಗಳಿಂದ ಶಾಲಾ, ತಾಲೂಕು, ಜಿಲ್ಲಾ ಹಂತದಲ್ಲಿ ವಿಜೇತರಾಗಿ ಇವತ್ತು ರಾಜ್ಯ ಮಟ್ಟಕ್ಕೆ ಬಂದಂಥ ಎಲ್ಲ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡತಕ್ಕಂಥ ಮಾಧ್ಯಮ ಮಿತ್ರರು, ದೃಶ್ಯ ಮಾಧ್ಯಮದವರಿಗೆ ಮತ್ತು ಇಲ್ಲಿಯ ನಮ್ಮ ಇಲಾಖೆಯ ಎಲ್ಲ ಮುಖ್ಯಸ್ಥರಿಗೆ ಒಂದೇ ಮಾತಿನಲ್ಲಿ ಸ್ವಾಗತ ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ಗೌರವಾರ್ಪಣೆ ಮಾಡಲಿಕ್ಕೆ ನಾವು ಸಂತೋಷ ಪಡ್ತೇವೆ. ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪರಮಪೂಜ್ಯರು ಆದ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ ಶ್ರೀ ನಿತ್ಯಾನಂದ ಪಡ್ರೆಯವರು ಪುಷ್ಪಹಾರವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನು ನೀಡುವ ಜೊತೆಯಲ್ಲಿ ಶುಭ ಆಶೀರ್ವಾದವನ್ನು ಮಾಡಲಿಕ್ಕೆ ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಪರಮಪೂಜ್ಯರಾದ ಶ್ರೀ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮಿಗಳು ಆಗಮಿಸಿದ್ದಾರೆ. ಇವರಿಗೆ ಶ್ರೀ ಬಿ ಸೀತಾರಾಮ್ ತೋಳ್ಪಡಿತಾಯರು ಗೌರವಾರ್ಪಣೆ ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ನೀಡಿರುವ ಪರಮಪೂಜ್ಯರಾದ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆ ಅಮ್ಮನವರಿಗೆ ಶ್ರೀಮತಿ ಜಲಜಾಕ್ಷಿ ಯೋಗ ಶಿಕ್ಷಕಿ ಸುಳ್ಯ ಇವರು ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಹೇಮಾವತಿ ವಿ ಹೆಗ್ಗಡೆಯವರಿಗೆ ಗೌರವಾರ್ಪಣೆಯ ಸಮಾರಂಭ. ಇವತ್ತಿನ ಕಾರ್ಯಕ್ರಮದಲ್ಲಿ ಶುಭಾಶಂಸನೆಯನ್ನು ಮಾಡಲಿಕ್ಕಿರುವವರು ಗೀತ ರಚನೆಕಾರರು, ಸಂಗೀತ ನಿರ್ದೇಶಕರು, ನಟರು, ಚಲನಚಿತ್ರ ನಿರ್ದೇಶಕರಾಗಿ ಖ್ಯಾತಿಯನ್ನು ಗಳಿಸಿದಂಥ ಶ್ರೀ ವಿ ಮನೋಹರ್ ಅವರು. ಇವರಿಗೆ ಪ್ರಶಾಂತ್ ಶೆಟ್ಟಿ ಇವರು ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಎಲ್ಲ ಗಣ್ಯರಿಗೆ ಮಗದೊಮ್ಮೆ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಪ್ರಸ್ತುತ ವರ್ಷದಲ್ಲಿ ಜ್ಞಾನದರ್ಶಿನಿ ಮತ್ತು ಜ್ಞಾನವರ್ಷಿಣಿ ಎನ್ನತಕ್ಕಂಥ 2 ನೈತಿಕ ಮೌಲ್ಯಾಧಾರಿತ ಪುಸ್ತಕಗಳ ಮೇಲೆ ವಿವಿಧ ಸ್ಪರ್ಧೆಗಳನ್ನು ರಾಜ್ಯ ಮಟ್ಟದಲ್ಲಿ ನಾವು ಏರ್ಪಡಿಸಿದೆವು. ಇದರಲ್ಲಿ ವಿಜೇತರಾದಂಥ ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಈಗ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಲಿಕ್ಕಿದ್ದಾರೆ. ಮೊದಲಿಗೆ ಪ್ರಾಥಮಿಕ ಶಾಲೆಯ ಶ್ಲೋಕ ಕಂಠಪಾಠ ಸ್ಪರ್ಧೆಯಲ್ಲಿ ಪ್ರಣತಿ ರಾವ್ SVH ಹಿರಿಯ ಪ್ರಾಥಮಿಕ ಶಾಲೆ ಇನ್ನಂಜೆ ಉಡುಪಿ ಜಿಲ್ಲೆಯನ್ನು ಪ್ರತಿನಿಧಿಸಿದ್ದಾಳೆ. ಅವಳು ವೇದಿಕೆಗೆ ಬಂದು ಶ್ಲೋಕ ಕಂಠಪಾಠವನ್ನು ಪ್ರಸ್ತುತಪಡಿಸಬೇಕು. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ನಿನಗೆ ಜಸ, ದಕ್ಕುವುದೇ ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ,
ಮಂಕುತಿಮ್ಮ ಮಂಕುತಿಮ್ಮ. ಎದ್ದೆದ್ದು ಬೀಳುತ್ತೇ ಗುದ್ದಾಡಿ ಸೋಲುತ್ತೇ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತೇ ಉದ್ಧರಿಸುವೆನು ಜಗವೆನ್ನುತಿಯ ಸಖನೆ ಉದ್ಧರಿಸುವೆನು ಜಗವೆನ್ನುತಿಯ ಸಖನೆ ನಿನ್ನುದ್ಧಾರವೆಷ್ಟಾಯ್ತು ಮಂಕುತಿಮ್ಮ ನಿನ್ನುದ್ಧಾರವೆಷ್ಟಾಯ್ತು ಮಂಕುತಿಮ್ಮ ನಿನ್ನುದ್ಧಾರವೆಷ್ಟಾಯ್ತು ಮಂಕುತಿಮ್ಮ. ಎದ್ದೆದ್ದು ಬೀಳುತ್ತೇ ಗುದ್ದಾಡಿ ಸೋಲುತ್ತೇ ಎದ್ದೆದ್ದು ಬೀಳುತ್ತೇ ಗುದ್ದಾಡಿ ಸೋಲುತ್ತೇ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತೇ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತೇ ಉದ್ಧರಿಸುವೆನು ಜಗವೆನ್ನುತಿಯ ಸಖನೆ ಉದ್ಧರಿಸುವೆನು ಜಗವೆನ್ನುತಿಯ ಸಖನೆ ನಿನ್ನುದ್ಧಾರವೆಷ್ಟಾಯ್ತು ಮಂಕುತಿಮ್ಮ ನಿನ್ನುದ್ಧಾರವೆಷ್ಟಾಯ್ತು ಮಂಕುತಿಮ್ಮ ನಿನ್ನುದ್ಧಾರವೆಷ್ಟಾಯ್ತು ಮಂಕುತಿಮ್ಮ. ಆ ಇಳೆಯಿಂದ ಮೊಳಕೆಯೋಗೆ ಒಂದು ತಮಟೆಗಳಿಲ್ಲ ಇಳೆಯಿಂದ ಮೊಳಕೆಯೋಗೆ ಒಂದು ತಮಟೆಗಳಿಲ್ಲ ಫಲಮಾಗುವಂದು ತುತ್ತೂರಿದನಿಲ್ಲ ಫಲಮಾಗುವಂದು ತುತ್ತೂರಿದನಿಲ್ಲ ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಹೊಲಿ ನಿನ್ನ ತುಟಿಗಳನ್ನು ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಆ ವಿದ್ಯಾದದಾತಿ ವಿನಯಂ ವಿದ್ಯಾದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾ ವಿದ್ಯಾದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾ ಪಾತ್ರತ್ವಾಧನಮಾಪ್ನೋತಿ ಪಾತ್ರತ್ವಾಧನಂ ಆಪ್ನೋತಿ ಧನಾಧರ್ಮೋ ತತಸುಖಂ ಧನಾಧರ್ಮಂ ತತಯ ಸುಖಂ ಆ ಆ
लक्ष्मीर्वसति जिह्वाग्रे लक्ष्मीर्वसति जिह्वाग्रे जिह्वाग्रे मित्रबान्धवाः जिह्वाग्रे मित्रबान्धवाः जिह्वाग्रे बन्धनं प्राप्तं जिह्वाग्रे बन्धनं प्राप्तं जिह्वाग्रे मरणं ध्रुवम् ಧನ್ಯವಾದಗಳು. ಪ್ರಾಥಮಿಕ ಶಾಲಾ ವಿಭಾಗದ ಭಾಷಣದಲ್ಲಿ SDM ಕನ್ನಡ ಮಾಧ್ಯಮ ಶಾಲೆ ಧರ್ಮಸ್ಥಳದ ಕುಮಾರ್ ಅಮಿತ್ ವೇದಿಕೆಗೆ ಬಂದು ತನ್ನ ಭಾಷಣವನ್ನು ಪ್ರಸ್ತುತಪಡಿಸಬೇಕು. ಓಂ ಶ್ರೀ ಮಂಜುನಾಥಾಯ ನಮಃ. ಏಕಮೇವಾಕ್ಷರಂ ಯಸ್ತು ಗುರುಃ ಶಿಷ್ಯ ನಿವೇದಯತ್ ಪೃಥ್ವ್ಯಾಂ ನಾಸ್ತಿ ತದ್ಭವ್ಯಂ ಯದತ್ವಾ ಹಿರಣೀ ಭವೇತ್. ಒಂದೇ ಒಂದು ಅಕ್ಷರವನ್ನು ಕಲಿಸಿದರೂ ಅದು ಋಣಪರಿಹಾರಕ್ಕಾಗಿ ತಕ್ಕ ದಕ್ಷಿಣೆಯು ಈ ಭೂಮಿಯಲ್ಲೇ ಇಲ್ಲ. ಇಂತಹ ಗುರುವರಿಯರಿಗೆ, ಪರಿವೀಕ್ಷಕರಿಗೆ, ವೀಕ್ಷಕರಿಗೆ ನನ್ನ ಮೊಟ್ಟ ಮೊದಲ ವಂದನೆಗಳು. ಆಧುನಿಕ ಶಿಕ್ಷಣದಲ್ಲಿ ಜೀವನ ಮೌಲ್ಯಗಳನ್ನು ಕಲಿಯುವುದು ಅತ್ಯಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಕಳೆದ 31 ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶಾಂತಿವನ ಟ್ರಸ್ಟ್ ಯೋಜನೆಯು ನಿರಂತರ ಪ್ರಯತ್ನ ಪಡುತ್ತಿದ್ದು, ಈ ವರ್ಷ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ಕೈ ಸೇರಿರುವ ಪುಸ್ತಕವೇ ಜ್ಞಾನದರ್ಶಿನಿ. ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಶಿರಬಾಗಿ ವಂದಿಸುತ್ತಾ, ನನ್ನ ವ್ಯಕ್ತಿತ್ವದ ಮೇಲೆ ಬಹಳಷ್ಟು ಪ್ರಭಾವ ಬೀರಿದ ಜ್ಞಾನದರ್ಶಿನಿಯ ಪುಟ ಪುಟಗಳಿಂದ ನಾನು ಓದಿದ, ನನ್ನಲ್ಲಿ ನಾನು ಅಳವಡಿಸಿಕೊಳ್ಳಬೇಕಾದ ಮೌಲಿಕಾಂಶಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಪೂಜ್ಯರ ಮುನ್ನುಡಿಯ ಆಶೀರ್ವಾದದೊಂದಿಗೆ ಬದುಕಿಗೆ ಬೆಳಕು, ನೈಮಿತ್ತಿಕ ಶ್ಲೋಕಗಳು, ಮೌಲಿಕ ಲೇಖನಗಳು, ಅನುಭವಿ ಮಾರ್ಗದರ್ಶನಗಳ ಸಂಗ್ರಹಗಳು, ಇವುಗಳನ್ನು ತನ್ನ ಒಡಲಲ್ಲಿ ತುಂಬಿರುವ ಜ್ಞಾನದರ್ಶಿನಿಯು ನನ್ನಂತಹ ವಿದ್ಯಾರ್ಥಿಗಳಿಗೆ ಭದ್ರ ಬುನಾದಿ ಒದಗಿಸಿದೆ ಎಂಬುದರಲ್ಲಿ ಸಂಶಯವಿಲ್ಲ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಅಂತೆ ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯವನ್ನೊಳಗೊಂಡ ಪೂಜ್ಯರ ಲೇಖನದಲ್ಲಿ ಸನಾತನ ಧರ್ಮ, ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬಗಳಿಗೂ ವಿಶೇಷವಾದ ಮಹತ್ವವಿದೆ. ಆತ್ಮೀಯರೇ, ಹಬ್ಬದ ದಿನದಂದು ನಾವು ಅನೇಕ ಭಕ್ಷ್ಯಗಳನ್ನು ಮಾಡಿ ತಿನ್ನುವುದನ್ನು ಮಾತ್ರ ರೂಢಿಸಿಕೊಳ್ಳಬಾರದು. ಕೇವಲ ತಿಂಡಿ ತಿನಿಸುಗಳಲ್ಲಿ ಕೊನೆಗೊಳ್ಳುವ ಹಬ್ಬ ಅರ್ಥಹೀನ. ಇಂದು ಹಾಲಿಡೇ ಹೋಗಿ ಹಾಲಿಡೇ ಆಗಿದೆ. ವಿದ್ಯಾರ್ಥಿ ಮಿತ್ರರೇ, ನಾವು ಮಾತ್ರವಲ್ಲದೆ ನಮ್ಮ ಮುಂದಿನ ಪೀಳಿಗೆಯು ಯಾವೊಂದು ಮೂಢನಂಬಿಕೆಗೆ ಬಲಿಯಾಗದೆ ಶ್ರದ್ಧೆ ಭಕ್ತಿಯಿಂದ ಧಾರ್ಮಿಕ ಪಾರಂಪರಿಕ ಹಬ್ಬ ಹರಿದಿನಗಳನ್ನು ಆಚರಿಸಬೇಕು. ನನ್ನ ಮನೆಯಲ್ಲಿ ನಾನು ಹಬ್ಬಗಳನ್ನು ಆಚರಿಸುವುದರಿಂದ ಇವುಗಳನ್ನು ನಾನು ಮೈಗೂಡಿಸಿಕೊಂಡಿದ್ದೇನೆ. ನಮ್ಮ ಸಂಸ್ಕೃತಿ, ಆಚಾರ ವಿಚಾರ, ಸಂಪ್ರದಾಯ, ಆತ್ಮೀಯತೆ, ಸಹಕಾರ, ಸಹಬಾಳ್ವೆ, ಪ್ರೀತಿ, ಒಗ್ಗಟ್ಟು ಇತ್ಯಾದಿಗಳನ್ನು ಆಚರಣೆಗಳ ಜೊತೆ ನಮ್ಮ ಬಂಧು ಬಳಗದವರ್ಗೂಡಿ ಆಚರಿಸುವುದರಿಂದ ನಮ್ಮ ಸಂಬಂಧ ಇನ್ನೂ ಗಟ್ಟಿಗೊಳಿಸಬಹುದು. ಸಮಯದ ಸದುಪಯೋಗವನ್ನು ಹೇಗೆ ಮಾಡಿಕೊಳ್ಳಬೇಕು ಎಂಬುದನ್ನು ಮಾತುಶ್ರೀ ಹೇಮಾವತಿ ಹೆಗ್ಗಡೆಯವರ ದೀರ್ಘಾಯುಷ್ಯದ ಗುಟ್ಟು ಎಂಬ ಲೇಖನ ಓದಿ ತಿಳಿದುಕೊಂಡೆ. ಈ ಲೇಖನವನ್ನು ಓದಿದಾಗ ಹಳ್ಳಿಯಲ್ಲಿ ವಾಸಿಸುವ ನನಗೆ ಹೆಮ್ಮೆ ಎನಿಸುತ್ತದೆ. ನನ್ನ ಮನೆಯಲ್ಲಿ ಮಾಡುವ ಕೃಷಿ ಚಟುವಟಿಕೆ, ತರಕಾರಿ ಬೆಳೆಯುವ ಕ್ರಮ, ಹೈನುಗಾರಿಕೆ, ಆಹಾರ ಸೇವನೆ, ವಿರಾಮದ ಸಮಯದಲ್ಲಿ ಆಟ ವಿನೋದಗಳಲ್ಲಿ ಸಮಯ ಕಳೆಯುವುದನ್ನು ನನ್ನಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ ಎಂದು ಹೇಳಲು ನನಗೆ ಹೆಮ್ಮೆ ಎನಿಸುತ್ತದೆ. ವಿದ್ಯಾರ್ಥಿಗಳಾದ ನಾವು ಸ್ವಂತ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟುಕೊಂಡು ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಬೆಳವಣಿಗೆ ಕಂಡುಕೊಳ್ಳುವುದು ಮುಖ್ಯ. ನಮ್ಮಲ್ಲಿರುವ ಅಗಾಧ ಶಕ್ತಿಯ ಮೂಲಕ ಆತ್ಮಸ್ಥೈರ್ಯದಿಂದ ಅಸಾಧ್ಯವಾದದ್ದನ್ನು ಸಾಧಿಸಿ ತೋರಿಸಬಹುದೆಂದು ಶ್ರೀಮಾನ್ ಡಾಕ್ಟರ್ ಗುರುರಾಜ ಕರಜಗಿಯವರ ನಂಬಿಕೆಯ ಬಲ ಎಂಬ ಲೇಖನ ಓದಿ ತಿಳಿದುಕೊಂಡೆ. ಸ್ನೇಹಿತರೆ, ಕಾಲ ಕೆಟ್ಟಿಲ್ಲ, ಕಾಲ ಹಾಗೇ ಇದೆ, ಮುಂದೆಯೂ ಹಾಗೇ ಇರುತ್ತೆ. ಕೆಟ್ಟಿರುವವರು, ಕೆಡಿಸುವವರು ನಾವೆಲ್ಲರೂ ಎಂಬುದನ್ನು ಮೊದಲು ಮಾನವನಾಗು ಎಂಬ ಕೃಷ್ಣಮೂರ್ತಿಯವರ ಲೇಖನ ಓದಿ ತಿಳಿದುಕೊಂಡೆ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ
ಜ್ಞಾನವೈರಾಗ್ಯ ಸಿದ್ಧಾಂತಂ ಭಿಕ್ಷಾಂದೇಚ ಪಾರ್ವತಿ. ಅನ್ನ ದೇವರ ಮುಂದೆ ಮುನ್ನ ದೇವರುಂಟೆ. ಅನ್ನವೆಂಬ ದೇವರ ಮುಂದೆ ಬೇರೆ ಯಾವ ದೇವರು ಇಲ್ಲ. ಎಲ್ಲಿವರೆಗೆ ಭೂಮಿ ಮೇಲೆ ಮನುಷ್ಯನಿಗೆ ತಿನ್ನಲು ಅನ್ನ ಸಿಗುವುದೋ ಅಲ್ಲಿವರೆಗೆ ಮಾತ್ರ ಮನುಷ್ಯನ ಜೀವನ. ಇಂದು ಮನುಷ್ಯನ ಹೊಟ್ಟೆ ಸೇರಬೇಕಾದ ಅನ್ನ ಸ್ವೇಚ್ಛಾಚಾರ ಪಾಟಿಗಳ ಹೆಸರಲ್ಲಿ ಕಸದ ತೊಟ್ಟಿ ಸೇರುತ್ತಿರುವುದು ವಿಷಾದದ ಸಂಗತಿ. ಅನ್ನ ಪರಬ್ರಹ್ಮೇ ವಸ್ತು ಎಂಬಂತೆ ನಮಗೆಷ್ಟು ಅನ್ನ ಬೇಕು ಅಷ್ಟನ್ನು ಮಾತ್ರ ಬಳಸಿಕೊಳ್ಳಬೇಕು. ಬದುಕಿಗೆ ನೀಡುವಷ್ಟೇ ಪ್ರಾಧಾನ್ಯವನ್ನು ಅನ್ನಕ್ಕೂ ನೀಡಬೇಕು ಎಂಬುದನ್ನು ಕುಮಾರ್ ಪೆರ್ನಾಜಿಯವರ ಅನ್ನದ ಮಹತ್ವ ಎಂಬ ಲೇಖನ ಓದಿ ತಿಳಿದುಕೊಂಡೆ. ಸ್ನೇಹಿತರೆ, ಅಂದು ಕರೋನಾ ರೋಗ ಹರಡಿದಂತೆ ಇಂದು ಮೊಬೈಲ್ ಫೋನ್ಗಳ ಬಳಕೆ. ವಿದ್ಯಾರ್ಥಿ ಮಿತ್ರರೇ, ಅತಿಯಾದರೆ ಅಮೃತವು ವಿಷ ಎಂಬಂತೆ ಇಂದು ನಾವು ಅತಿಯಾಗಿ ಮೊಬೈಲ್ ಫೋನ್ಗಳನ್ನು ಬಳಸುತ್ತಿದ್ದೇವೆ. ಇದು ಸರಿಯಲ್ಲ ಎಂಬುದನ್ನು ನಾವು ಅನೇಕ ಮಾಧ್ಯಮಗಳ ಮೂಲಕ ತಿಳಿದುಕೊಂಡಿದ್ದೇವೆ. ಮೊಬೈಲ್ಗಳಿಗೆ ನಾವು ದಾಸರಾಗದೆ ಮೊಬೈಲನ್ನು ನಮ್ಮ ದಾಸರನ್ನಾಗಿ ಮಾಡಿಕೊಳ್ಳಬೇಕು ಎಂಬುದನ್ನು ಶ್ರೀಮಾನ್ ಎಂ ಮುನಿರಾಜ್ ಅವರ ಲೇಖನ ಓದಿ ತಿಳಿದುಕೊಂಡೆ. ಬಾಲ್ಯದ ಶಿಕ್ಷಣ ಬದುಕಿಗೆ ಬುದ್ಧಿ ಎಂಬಂತೆ ಮುಖಪಟು ತುಂಬಿದ ಜ್ಞಾನದರ್ಶಿನಿಯಂತೆ ಲೇಖಕರ ಲೇಖನಗಳು ಮೆದುಳಿಗೆ ಬೇವು ನೀಡುವ ಸುವಿಚಾರಗಳು ನನ್ನ ವಿದ್ಯಾರ್ಥಿ ಬದುಕಿಗೆ ಪ್ರೇರಣೆ. ಶಾರೀರಿಕ, ಮಾನಸಿಕ, ಬೌದ್ಧಿಕ, ಭಾವನಾತ್ಮಕ, ಆಧ್ಯಾತ್ಮಿಕ ಪಂಚಮುಖಿ ವ್ಯಕ್ತಿತ್ವ ವಿಕಸನಕ್ಕೆ ನೆರವಾಗುವ ಜ್ಞಾನದರ್ಶಿನಿಗೆ ಶಿರಬಾಗಿ ವಂದಿಸುತ್ತೇನೆ. ಧನ್ಯವಾದಗಳು. ಪ್ರೌಢಶಾಲೆಯ ಪ್ರಾರ್ಥನಾ ಶ್ಲೋಕಗಳ ಶ್ರೀ ಗಣಪತಿ ಪ್ರೌಢಶಾಲೆ ಪಡುಬಿದ್ರಿ, ಉಡುಪಿ ಜಿಲ್ಲೆ. ಮುಂದಿನ ಸಿದ್ಧತೆಗಾಗಿ ಸವಿ ಶೆಟ್ಟಿ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮುನಿಯಾಲು, ಉಡುಪಿ ಪ್ರೌಢಶಾಲೆಯ ಭಾಷಣ ಸ್ಪರ್ಧೆ. ಈಗ ಕುಮಾರಿ ಭೂಮಿಕಾ ರಾವ್. ಶ್ರೀ ಮಂಜುನಾಥಾಯ ನಮಃ. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನುದ್ವೇಗದಲ್ಲಿ ಭೋಗದಲ್ಲಿ, ಮಿತವಿರಲಿ ಮನಸ್ಸಿನುದ್ವೇಗದಲ್ಲಿ ಭೋಗದಲ್ಲಿ, ಅತಿ ಬೇಡವೆಲ್ಲಿಯುಂ ಮಂಕುತಿಮ್ಮ, ಅತಿ ಬೇಡವೆಲ್ಲಿಯುಂ ಮಂಕುತಿಮ್ಮ, ಅತಿ ಬೇಡವೆಲ್ಲಿಯುಂ ಮಂಕುತಿಮ್ಮ. ಎಡರು ತೊಡರೆನಲೇಕೆ ಬಿಡಿಸುಮತಿಗಾದನಿತ, ಬಿಡು ಕೈಯಿನಾದನಿತೋ ಪಡು ಬಂದ ಪಾಡು, ಬಿಡು ಮಿಕ್ಕುದನು ವಿಧಿಗೆ ಬಿಡದಿರೂಪ ಶಾಂತಿಯನ್ನು, ಬಿಡು ಮಿಕ್ಕುದನು ವಿಧಿಗೆ ಬಿಡದಿರೂಪ ಶಾಂತಿಯನ್ನು, ಬಿಡುಗಡೆಗೆ ದಾರಿಯದು ಮಂಕುತಿಮ್ಮ, ಬಿಡುಗಡೆಗೆ ದಾರಿಯದು ಮಂಕುತಿಮ್ಮ, ಬಿಡುಗಡೆಗೆ ದಾರಿಯದು ಮಂಕುತಿಮ್ಮ. ಆಡದೆ ಮಾಡುವವ ರೂಢಿಯೊಳಗುತ್ತಮನು, ಆಡಿ ಮಾಡುವವನು ಮಧ್ಯಮನು, ಆಡಿ ಮಾಡುವವನು ಮಧ್ಯಮನು, ಅಧಮಾತ ನಾಡಿಯು ಮಾಡ ಸರ್ವಜ್ಞಾತಾನ್, ಆಡಿಯು ಮಾಡ ಸರ್ವಜ್ಞ. ಚಿಂತಾಯಾಶ್ಚ ಚಿತಾಯಾಶ್ಚ, ಚಿಂತಾಯಾಶ್ಚ ಚಿತಾಯಾಶ್ಚ, ಬಿಂದು ಮಾತ್ರಂ ವಿಶಿಷ್ಟತೆ, ಚಿತಾದಹತಿ ನಿರ್ಜೀವಂ, ಚಿತಾದಹತಿ ಜೀವಿನೋ, ಚಿತಾದಹತಿ ನಿರ್ಜೀವಂ, ಚಿಂತಾದಹತಿ ಜೀವಿನೋ.
ವಾಕ್ಯಂ ಮನೋಹಾರಿ ಸುಭಾಷಿತಂ ಇತ್ಯಾದಿ ಗುಣರತ್ನಾನಾಂ ಸಂಗ್ರಹೀನ ವಸಿದತಿ ಸಂಗ್ರಹೀನ ವಸಿದತಿ ಆ ಧನ್ಯವಾದಗಳು. ಹರ್ಷೇಂದ್ರ ಕುಮಾರ್ ಆಗಮಿಸಿದರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತೇವೆ. ಸುಪ್ರೀಮನಿಗೆ ಡಾಕ್ಟರ್ ಶಿವಪ್ರಸಾದ್ ಶೆಟ್ಟಿ. ಶಿವಪ್ರಸಾದ್ ಶೆಟ್ಟಿ, ಹಾಂ. ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಇವರಿಗೆ ಶ್ರೀ ಶಿವಪ್ರಸಾದ್ ಶೆಟ್ಟಿಯವರು ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಾತಾಯ ನಮಃ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗ ಈ ಭೂಮಿಯಲ್ಲಿ ಧರ್ಮ ಜಾರಿ ಅಧರ್ಮ ತಾಂಡವ ಮಾಡಲಾರಂಭಿಸುತ್ತದೆಯೋ ಆವಾಗೆಲ್ಲ ನಾನು ಮತ್ತೆ ಮತ್ತೆ ಹುಟ್ಟುತ್ತೇನೆ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಭಯಪೀಡಿತನಾಗಿದ್ದ ಅರ್ಜುನನಿಗೆ ಅಭಯ ನೀಡುತ್ತಾ ಉಸಿರಿದ ಭಗವತ್ ವಾಣಿ ಇದು. ಅಂತೆಯೇ 20ನೇ ಶತಮಾನದಲ್ಲಿ ಈ ಭಾರತ ವರ್ಷದಲ್ಲಿ ನೈತಿಕತೆ ಜಾರಿ ಅನೈತಿಕತೆ ತಾಂಡವವಾಡುತ್ತಿರುವ ಈ ಕಾಲಘಟ್ಟದಲ್ಲಿ ನೈತಿಕ ಪ್ರಜ್ಞೆಯ ವಿರಾಟ್ ದರ್ಶನ ನೀಡಲು ಉದಿಸಿದ ದೇವತಾ ಮನುಷ್ಯ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು. ಮನುಷ್ಯ ಹಕ್ಕಿಯಂತೆ ಹಾರಬಲ್ಲ, ಮೀನಿನಂತೆ ಈಜಬಲ್ಲ, ಚಿರತೆಯಂತೆ ವೇಗವಾಗಿ ಓಡಬಲ್ಲ, ಆದರೆ ಮಾನವನಂತೆ ಬದುಕಲಾರೆ ಎಂಬ ಮಾತು ಸಾರ್ವತ್ರಿಕ ಸತ್ಯವಾಗುತ್ತಿರುವ ಈ ಕಾಲದಲ್ಲಿ ಮುಂದಿನ ಪ್ರಜೆಗಳಾದ ನಾವು ಸಚ್ಚಾರಿತ್ಯವಂತರಾಗಿ ಬಾಳಬೇಕೆಂಬ ಹಂಬಲದೊಂದಿಗೆ ನಮಗೆ ಬೆಂಬಲವಾಗಿ ಪೂಜ್ಯರ ಶಾಂತಿವನ ಟ್ರಸ್ಟ್ ನೀಡುತ್ತಿರುವ ಪುಸ್ತಕವೇ ಜ್ಞಾನವರ್ಷಿಣಿ. ತತ್ವಶೂನ್ಯವಾದ ರಾಜಕೀಯ, ಪರಿಶ್ರಮವಿಲ್ಲದ ಧನ ಸಂಪಾದನೆ, ನೀತಿಭ್ರಷ್ಟವಾದ ವಾಣಿಜ್ಯ, ಶೀಲವನ್ನು ಕಲಿಸದ ವಿದ್ಯಾಭ್ಯಾಸ, ಮನಃಸಾಕ್ಷಿಗೆ ವಿರುದ್ಧವಾದ ಸುಖಭೋಗ, ಧರ್ಮಬಾಹಿರವಾಗಿ ವಿಜ್ಞಾನದ ಉಪಯೋಗ, ತ್ಯಾಗವಿಲ್ಲದ ದೇವ ಪೂಜೆ, ಇವು 7 ಮಾನವ ಜಾತಿಯಲ್ಲಿ ಸಂಭವಿಸುವ ಮಹಾಪಾತಕಗಳು. ಹೀಗೆ ನಮ್ಮ ಮುನ್ನಡೆಗೊಂದು ಮುನ್ನುಡಿಯನ್ನು ಬರೆದಿದ್ದಾರೆ ಪರಮ ಪೂಜ್ಯರು. ಮೊದಲಿಗೆ ಪುಟಗಳನ್ನು ತೆರೆಯುತ್ತಿದ್ದಂತೆ ನೈಮಿತ್ತಿಕ ಶ್ಲೋಕಗಳ ಸಾಲುಗಳು. ಅವುಗಳನ್ನು ಓದುತ್ತಿದ್ದಂತೆ ನಾನು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಲೀನವಾದಂತೆ ಭಾಸವಾಯಿತು. ಪ್ರಥಮವಾಗಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಬರೆದಂತಹ ನಮ್ಮ ಆರೋಗ್ಯದ ಗುಟ್ಟು ಎಂಬ ಲೇಖನದಲ್ಲಿ 2 ದಶಕಗಳ ಹಿಂದೆ 85-90 ವರ್ಷವಾದರೂ ಜನರು ತಮ್ಮ ತಮ್ಮ ಕೆಲಸವನ್ನು ಮಾಡುವಷ್ಟು ಆರೋಗ್ಯವಂತರಾಗಿದ್ದರು. ಆದರೆ ಇಂದು 40 ವರ್ಷ ದಾಟಿದ ಕೂಡಲೇ BP, ಶುಗರ್ ಮುಂತಾದ ರೋಗಗಳಿಗೆ ಬಲಿಯಾಗುತ್ತಿದ್ದಾರೆ. ಇದಕ್ಕೆ ಮೂಲ ಕಾರಣ ಇಂದಿನ ಜನರ ಜೀವನ ಶೈಲಿ ಮತ್ತು ಆಧುನಿಕತೆಗೆ ಅವಲಂಬಿಸಿರುವುದಾಗಿದೆ ಸ್ನೇಹಿತರೆ. ಯಾವುದೇ ನಿರೀಕ್ಷೆ ಇಲ್ಲದೆ ನಮ್ಮೆಲ್ಲ ನಿರೀಕ್ಷೆಯನ್ನು ನಿರಾಸೆ ಮಾಡದೆ ನೆರವೇರಿಸೋ ಒಂದೇ ಒಂದು ಜೀವ ಎಂದರೆ ಅಪ್ಪ. ಅಪ್ಪ ಎಂದರೆ ಅದ್ಭುತ, ಅಪ್ಪ ಎಂದರೆ ಆಕಾಶ, ಅಪ್ಪ ಎಂದರೆ ಸ್ನೇಹಿತ, ಅಪ್ಪ ಎಂದರೆ ಆದರ್ಶ. ತಾನು ನೋಡಿದ ಪ್ರಪಂಚವನ್ನ ಮಕ್ಕಳಿಗೆ ತೋರಿಸುವ ಛಲಗಾರ ಅಪ್ಪ. ಹೀಗೆ ಅಪ್ಪನ ಬಗ್ಗೆ ಮಮತಾ ನವೀನ್ ಶೆಟ್ಟಿಯವರು ಬರೆದಂತಹ ಮನೆ ಮನದ ಧ್ವನಿ ಅಪ್ಪ ಎಂಬ ಲೇಖನದ ಪ್ರತಿಯೊಂದು ಸಾಲುಗಳು ನನಗೆ ತುಂಬ ಅಚ್ಚುಮೆಚ್ಚಾಯಿತು ಸ್ನೇಹಿತರೆ. ನಾವು ಜೀವನದಲ್ಲಿ ಅನೇಕ ಕಡೆ ಅನೇಕ ಸಂದರ್ಭದಲ್ಲಿ ಬಾಗಬೇಕಾಗುತ್ತದೆ. ಬಾಗುವುದೆಂದರೆ ದೈನ್ಯತೆಯಿಂದಲ್ಲ, ಬದಲಾಗಿ ತಾಳ್ಮೆ, ವಿನಯ ಮತ್ತು ವಿಧೇಯತೆಯಿಂದ ಎಂಬ ಜೀವನ ಪಾಠವನ್ನು ಮಾತೃಶ್ರೀಯವರು ಬರೆದಂತಹ ಸಾಗರ ಮತ್ತು ಹಿಡಿಹುಲ್ಲು ಎಂಬ ಲೇಖನದಲ್ಲಿ ನದಿಗೆ ಹುಲ್ಲು ಕಲಿಸಬೇಕಾಯಿತು. ಸ್ನೇಹಿತರೆ, ನಾವು ಏನನ್ನಾದರೂ ಸಾಧಿಸುವ ಮೊದಲು ಕಿವುಡರಾಗಬೇಕು, ಸಾಧಿಸಿದ ನಂತರ ಮೂಗರಾಗಬೇಕು ಎಂಬ ಜೀವನ ಪಾಠವನ್ನು ನಾನು ಈ ಲೇಖನದಿಂದ ಅರಿತುಕೊಂಡೆ. ನಾವು ಇಂದು ಸಮಾಜದಲ್ಲಿ ಜಾತಿ, ಲಿಂಗ, ಧರ್ಮ ಎಂದು ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡಿದ್ದೇವೆ. ನಮ್ಮದೇ ಶ್ರೇಷ್ಠ ಎಂದು ಹೇಳುವುದರ ಜೊತೆಗೆ ಬೇರೆಯವರು ಕನಿಷ್ಠ ಎಂದು ಭಾವಿಸುತ್ತಿದ್ದೇವೆ. ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ಬರೆದಂತಹ ಸೋನಾರನ ದಿವ್ಯ ದರ್ಶನ ಎಂಬ ಲೇಖನದಲ್ಲಿ ಶಂಕರ ಸೋನಾರನಿಗೆ ಆದಂತಹ ದಿವ್ಯ ದರ್ಶನ ನಮಗೂ ಆದರೆ ನಮ್ಮ ಸಮಾಜ ಅದೆಷ್ಟೋ ಚೆನ್ನಾಗಿರುತ್ತಿತ್ತು ಅಲ್ವಾ ಸ್ನೇಹಿತರೆ? ಧೈರ್ಯ ಮತ್ತು ಆತ್ಮವಿಶ್ವಾಸ ಹೊಂದಿದ್ದರೆ ಎಂತಹ ಸಾಧನೆಯನ್ನಾದರೂ ಮಾಡಬಹುದು ಎಂಬುದಕ್ಕೆ ಉದಾಹರಣೆ ಜಯೇಂದ್ರ ಎಂ ನಿಟ್ಲೆ ಅವರು ಬರೆದಂತಹ ಅಂಗವೈಕಲ್ಯ ಮೆಟ್ಟಿ ಸಪ್ತ ಖಂಡಗಳ ಶಿಖರವನ್ನೇರಿದ ಅರುಣಿಮಾ ಸಿನ್ಹಾ ಎಂಬ ಲೇಖನ. ಈ ಲೇಖನದಲ್ಲಿ ತನ್ನ ಒಂದು ಕಾಲನ್ನು ಕಳೆದುಕೊಂಡರೂ ಅರುಣಿಮಾ ಸಿನ್ಹಾರವರ ಸಾಧನೆ ನಮ್ಮೆಲ್ಲರಿಗೂ ಪ್ರೇರಣಾದಾಯಕವಾಗಿದೆ ಸ್ನೇಹಿತರೆ. ಗೌತಮ ಬುದ್ಧ ಒಂದು ಮಾತು ಹೇಳ್ತಾನೆ, ಜೀವನದಲ್ಲಿ ಬರುವ ಅನೇಕ ದುಃಖಗಳಿಗೆ ಆಸೆಯೇ ಮೂಲ ಕಾರಣವೆಂದು. ಈ ಮಾತಿಗೆ ಹೋಲುವಂತೆ ವಾಗೀಶ್ವರಿ ಶಿವರಾಮನವರ ಕತೆ ಆಸೆ ಎಂಬ ಬಾವಿಗೆ ಬಿದ್ದರೆ ಮೇಲೇಳಲಾಗದು ಎಂದು.
ಮೆದುಳಿಗೆ ಮೇವಂತೂ ಒಂದನ್ನೊಂದು ಮೀರಿಸುವಷ್ಟು ಇಷ್ಟವಾಗುತ್ತಿತ್ತು ಸ್ನೇಹಿತರೆ. ಹಿಂದೊಮ್ಮೆ ಬ್ರಿಟಿಷ್ ಅಧಿಕಾರಿಯೊಬ್ಬ ಈ ದೇಶವನ್ನು ನಿರ್ನಾಮ ಮಾಡಬೇಕಾದರೆ ಮೊದಲು ಈ ದೇಶದ ಪಠ್ಯ ವಸ್ತುವಿನಿಂದ ನೈತಿಕ ಮೌಲ್ಯಗಳನ್ನು ಕಿತ್ತು ಹಾಕಬೇಕೆಂದಿದ್ದನಂತೆ. ಅದೇ ರೀತಿ ಈ ದೇಶವನ್ನು ಮತ್ತೆ ಬಲಿಷ್ಠವಾಗಿ ಕಟ್ಟಬೇಕಾದರೆ ನೈತಿಕಾಧಾರಿತ ಪುಸ್ತಕಗಳ ಅಧ್ಯಯನದಿಂದ ಮಾತ್ರ ಸಾಧ್ಯ. ಆ ನಿಟ್ಟಿನಲ್ಲಿ ಜ್ಞಾನವರ್ಷಿಣಿಯು ಎಲ್ಲರೆದೆಗಳಲ್ಲಿ ಹರಿದು ನೈತಿಕ ಪ್ರಜ್ಞೆಯನ್ನು ಅರಳಿಸಬೇಕು. ನಾನು ಒಳ್ಳೆಯವನಾದರೆ ನಾಳೆಲ್ಲ ಒಳ್ಳೆಯದಾಗುತ್ತದೆ ಎಂಬ ನಾಣ್ಣುಡಿಯಂತೆ ಜ್ಞಾನವರ್ಷಿಣಿಯ ಓದಿನಿಂದ ವ್ಯಕ್ತಿಯ ವಿಕಾಸವಾಗಿ ತನ್ಮೂಲಕ ದೇಶದ ವಿಕಾಸವಾಗಲಿ ಎಂದು ಹೇಳುತ್ತಾ ನನ್ನ ಭಾಷಣಕ್ಕೆ ಪೂರ್ಣ ವಿರಾಮವನ್ನಿಡುತ್ತಿದ್ದೇನೆ. ಆದರೆ ವಿಚಾರಗಳಿಗಲ್ಲ. ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಭಾಗ ಶುಭಾಶಂಸನೆ. ಸಂಗೀತ ನಿರ್ದೇಶಕರಾಗಿ, ಗೀತ ರಚನೆಕಾರರಾಗಿ, ನಟರಾಗಿ, ಚಲನಚಿತ್ರ ನಿರ್ದೇಶಕರಾಗಿ ಖ್ಯಾತಿಯನ್ನು ಗಳಿಸಿದಂತಹ ಶ್ರೀ ವಿ ಮನೋಹರ್ ಅವರು ಶುಭಾಶಂಸನೆಯನ್ನು ಮಾಡಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಓ ಮಂಜುನಾಥಾಯ ನಮಃ. ಪೂಜ್ಯ ಶ್ರೀ ರಾಜರ್ಷಿಯವರಾದ ವೀರೇಂದ್ರ ಹೆಗಡೆಯವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಹಾಗೆಯೇ ಶ್ರೀ 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 ವೀರೇಶಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ಕೂಡ ಸಾಷ್ಟಾಂಗ ಪ್ರಣಾಮಗಳು. ಹಾಗೆಯೇ ಇಲ್ಲಿ ಇರುವಂತಹ ಅನ್ನಪೂರ್ಣೆ ಮಹತೋಶ್ರೀ ಡಾ ಹೇಮಾವತಿ ಹೆಗಡೆಯವರ ಪಾದಗಳಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಹಾಗೆಯೇ ಇಲ್ಲಿ ವೇದಿಕೆಯಲ್ಲಿ ಶ್ರೀ ಸೀತಾರಾಮ ತೋಳ್ಪಡಿತಾಯ ಅವರು ಇದ್ದಾರೆ. ಹಾಗೂ ಶಶಿಕಾಂತ್ ಜೈನ್ ಅವರಿಗೂ ನನ್ನ ವಂದನೆಗಳು. ಮತ್ತು ನಿಮಗೆಲ್ಲರಿಗೂ ವಂದನೆಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ನೀವು ನೋಡಿದ್ರಿ, 3 ಮಕ್ಕಳು ತಮ್ಮ ಪ್ರತಿಭೆಯನ್ನು ಇಲ್ಲಿ ಪ್ರದರ್ಶನ ಮಾಡಿದರು. ಮಂಕುತಿಮ್ಮನ ಕಗ್ಗ, ವಚನಗಳು, ಮತ್ತು ಒಬ್ಬ ಹುಡುಗ ಭಾಳ ಚೆನ್ನಾಗಿ ಭಾಷಣ ಮಾಡ್ದ. ಅವನ ಹಾವಭಾವ ನೋಡೋದಕ್ಕೆ ಭಾಳ ಖುಷಿ ಆಗ್ತಾಯಿತ್ತು ನಮಗೆ. ಆ ಮಕ್ಕಳು ಹೇಗೆ ಎಷ್ಟು ಅವರ ಜ್ಞಾಪಕ ಶಕ್ತಿ, ಅವರು ತಗೊಂಡಂಥ ವಿಷಯ, ಇವೆಲ್ಲ ನಮಗೆ ಖುಷಿ ಕೊಡುವಂಥದ್ದು. ಇವತ್ತು ಮಕ್ಕಳು ಈ ರೀತಿ ಒಂದು ಒಳ್ಳೆಯ ಘನಾತ್ಮಕ ವಿಚಾರಗಳಿಂದ ಬೆಳಿಬೇಕು, ಒಳ್ಳೆಯ ವಿಚಾರಗಳನ್ನು ತುಂಬಬೇಕು ಮನಸ್ಸೊಳಗೆ. ಅದಕ್ಕೆ ಪೂರಕವಾಗಿ ಅವರನ್ನು ತಯಾರು ಮಾಡುವಂಥ ಶಿಕ್ಷಕರು ಕೂಡ ಅಂಥವರೇ ಇರಬೇಕು. ನಾನು ಹೈಸ್ಕೂಲಲ್ಲಿದ್ದಾಗ ನನಗೆ ನಮ್ಮ ಸಂಸ್ಕೃತ ಮೇಷ್ಟ್ರು ಒಬ್ಬರಿದ್ದರು, ಬಳ್ಳಶಂಕರ ನಾರಾಯಣ ಭಟ್ ಅಂತ. ಅವರು ಎಷ್ಟು ಕಥೆಗಳು ಹೇಳ್ತಾ ನಮಗೆ ಇವತ್ತಿಗೂ ಅದು ಒಂದು ಭದ್ರ ಬುನಾದಿಯನ್ನು ಹಾಕ್ಕೊಟ್ಟಿದೆ. ಒಂದನೇದಾಗಿ ಸಂಸ್ಕಾರ, ವಿನಯ, ಮತ್ತು ಕಲಿಕೆಯಲ್ಲಿ ಆಸಕ್ತಿ. ಇದು ಮಕ್ಕಳಲ್ಲಿ ನಾವು ಬೆಳೆಸ್ಕೋಬೇಕು. ಇವತ್ತು ಏನಾಗಿದೆ ಅಂದರೆ, ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ ವಾಟ್ಸಪ್ಪಲ್ಲಿ. ಒಬ್ಬ ಹೈಸ್ಕೂಲ್ ಹುಡುಗ ಮೊಬೈಲಲ್ಲಿ ನೋಡ್ತಾ ಇದ್ದಂಥ ಆ ಮೇಷ್ಟ್ರು ಅವನ ಮೊಬೈಲ್ ಕಿತ್ಕೊಂಡ ತಕ್ಷಣ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ ಮೇಷ್ಟ್ರಿಗೆ, ನನ್ನ ಮೊಬೈಲ್ ವಾಪಸ್ ಕೊಡಲಿಲ್ಲ ಅಂತಂದರೆ ಇಲ್ಲೇ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆ ಮಟ್ಟಕ್ಕೆ ಬರೋದಕ್ಕೆ ಕಾರಣ ಏನು ಅಂತಂದರೆ, ಬಾಲ್ಯದಿಂದ ಸಂಸ್ಕಾರ ಕೊಡದೇ ಇದ್ದರೆ ಹಾಗಾಗತ್ತೆ. ಇನ್ನೊಂದು, ಇದರಲ್ಲಿ ಹೆತ್ತವರ ಜವಾಬ್ದಾರಿಯೂ ಭಾಳಷ್ಟಿದೆ. ಮಕ್ಕಳನ್ನು ಅತಿಯಾಗಿ ಮುದ್ದು ಮಾಡಿ ಅವರು ಕೇಳಿದ್ದೆಲ್ಲ ಕೊಡೋದು, ಆಮೇಲೆ ಬೈಕ್ ಕೇಳಿದರೆ ಬೈಕು, ಕಾರು ಕೇಳಿದರೆ ಕಾರು, ದುಡ್ಡಿದೆ ಅಂತ ಹೇಳಿಬಿಟ್ಟು ಅದೆಲ್ಲವನ್ನು ಕೊಟ್ಟಾಗ ಅವರಿಗೆ ಕಷ್ಟದ್ದು ಗೊತ್ತಾಗೋದಿಲ್ಲ. ನಾನು ತುಂಬ ಸಮಾರಂಭಗಳಿಗೆ ಹೋದಾಗ ನನಗೆ ಊಟ ಮಾಡ್ತಾ ಇದ್ದಾಗ, ಊಟದಿಂದ ಎದ್ದಾಗ ಭಾಳಷ್ಟು ಸಿಟ್ಟು ಮತ್ತು ದುಃಖ ಆಗೋದು. ಯಾಕಂತಂದರೆ ಆ ಎಲೆಯಲ್ಲಿ ಎಷ್ಟೋ ಆಹಾರ ವ್ಯರ್ಥ ಮಾಡ್ತಾರೆ.
ರಾಶಿ ರಾಶಿ ಹಾಕಿಸ್ಕೊಳ್ಳುವಾಗಲೇ ಮೊದಲೇ ಹೇಳಬೇಕು, ನನಗೆ ಇಷ್ಟು ಬೇಡ, ಇದು ಬೇಡ, ಅದು ಬೇಡ ಅಂತ ತಡಿಬೇಕು. ಎಲ್ಲ ಹಾಕಿಸ್ಕೋತಾರೆ, ಅಷ್ಟು ವೇಸ್ಟ್ ಮಾಡ್ತಾರೆ. ಅದು ನೋಡಿದಾಗ ಇವರಿಗೆ ಆ ಸಂಸ್ಕಾರ ಹೇಳಿಲ್ಲ, ಅನ್ನದ ಬೆಲೆ. ಆಗಲೇ ಯಾವುದೋ ಒಂದು ಮಗು ಹೇಳ್ತು, ಅನ್ನ ದೇವರಿಗಿಂತ ಇನ್ನೂ ದೇವರಿಲ್ಲ ಅಂತ. ಅದನ್ನು ನಾವು ಇಲ್ಲಿ ನೋಡಬೇಕು, ಧರ್ಮಸ್ಥಳದಲ್ಲಿ. ಪೂಜ್ಯ ಹೆಗಡೆಯವರು ಬಹುಶಃ ಎಷ್ಟೋ ವರ್ಷಗಳಿಂದ ಕೋಟ್ಯಾಂತರ ಜನರಿಗೆ ಅನ್ನದಾನ ಮಾಡಿದ್ದಾರೆ, ಅನ್ನ ಸಂತರ್ಪಣೆ. ಇಲ್ಲಿ ಬಂದವರೆಲ್ಲ ಊಟ ಮಾಡಿ ಹೋಗಿ ಈ ಊಟದ ಸವಿಯನ್ನು ಅವರು ಅನುಭವಿಸಿ ಹೋಗಿದ್ದಾರೆ. ಅಂಥ ಒಂದು, ಅದು ಊಟ ಅಂತ ಹೇಳೋದಲ್ಲ, ಅದನ್ನು ಪ್ರಸಾದ ಅಂತ ಹೇಳಬೇಕು, ಪ್ರಸಾದ ಸ್ವೀಕಾರ ಮಾಡಿ ಹೋಗಿದ್ದಾರೆ. ಅದಕ್ಕೆ ಕಾರಣಕರ್ತರು ಪೂಜ್ಯ ಹೆಗಡೆಯವರ ಮನಸ್ಸು. ಅವರಿಗೆ ಇಲ್ಲಿ ಬಂದವರು ಎಲ್ಲರೂ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋ ಒಂದು ಮನಸ್ಸಿದೆಯಲ್ಲ, ಆ ಥರ ಇರೋದರಿಂದ ಇವತ್ತು ಹೊರಗಡೆ ಲಕ್ಷಾಂತರ ಭಕ್ತರು ಇಲ್ಲಿ ಬರ್ತಾರೆ. ಆಮೇಲೆ ಇವತ್ತು ನಾನು ಬೆಳಿಗ್ಗೆ ಸ್ವಲ್ಪ ಸಮಯ ಸಿಕ್ತು ಅಂತ ಮ್ಯೂಸಿಯಂ ನೋಡಿದೆ. ಆ ಮ್ಯೂಸಿಯಂ ನೋಡಿದಾಗ ಎಷ್ಟು ವಸ್ತುಗಳು ಎಲ್ಲೆಲ್ಲಿಂದ ಸಂಗ್ರಹ ಮಾಡಿ ಈ ದೇವಸ್ಥಾನಗಳ ಸಂಬಂಧಪಟ್ಟಂತಹ ಕೆಲವು ಉಪಕರಣಗಳು, ಆಗಿನ ಕಾರುಗಳ ವೈವಿಧ್ಯತೆ, ಆಗಿನ ಗ್ರಾಮ್ಫೋನು, ಕ್ಯಾಮರಾ, ಆಗಿನ ಪೇಂಟಿಂಗು, ಹೀಗೆ ಅದು ನೀವು ನೋಡ್ತಾ ಹೋದರೆ ಒಂದು ದಿನ ಸಾಲೋದಿಲ್ಲ. ಅಂಥ ಒಂದು ಮ್ಯೂಸಿಯಂ ಎಲ್ಲಿದೆ, ಅದನ್ನು ಮಾಡಬೇಕಾದರೂ ಒಳ್ಳೆಯ ಅಭಿರುಚಿ ಇರಬೇಕು. ಅದು ನಮ್ಮ ಪೂಜ್ಯ ಹೆಗಡೆಯವರಿಗೆ ಇದೆ. ಅವರ ಒಂದು ಆಸೆ ಇದನ್ನೆಲ್ಲ ಜನ ನೋಡಲಿ ಅಂತ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದನ್ನು ಎಲ್ಲರೂ ಸದುಪಯೋಗ ಮಾಡ್ಕೋಬೇಕು. ನಾವು ತುಂಬ ಮಂದಿ ಒಳ್ಳೆಯ ವಿಚಾರಗಳನ್ನು ತಗೊಳ್ಳೋಕ್ಕೆ ರೆಡಿ ಇಲ್ಲ. ಅದಕ್ಕೆ ನಾನಾ ಕಾರಣಗಳಿವೆ. ನಮ್ಮ ಟಿ ವಿ ಇರ್ಬೋದು, ನಮ್ಮ ಮೊಬೈಲು, ಮತ್ತು ವಾಟ್ಸಪ್ಪು, ಫೇಸ್ಬುಕ್ಕು, ಇದೆಲ್ಲವೂ ನಿಜ ಹೇಳ್ಬೇಕಂದ್ರೆ ಇದನ್ನು ಸದುಪಯೋಗ ಮಾಡುವಂಥ ವಿದ್ಯಾರ್ಥಿಗಳಿಗೆ ಬಂದ್ರಲ್ಲ, ಇಲ್ಲಿ ಹಾಡಿದವ್ರದಲ್ಲ, ಅವರೆಲ್ಲ ಕೂಡ ಮೊಬೈಲ್ನನ್ನೇ ಉಪಯೋಗಿಸ್ತಾರೆ. ಆದರೆ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ತಾರೆ. ಆ ರೀತಿ ಒಳ್ಳೆ ರೀತಿ ಅದನ್ನು ಸದುಪಯೋಗ ಮಾಡುವಂಥವರು ಕೆಲವರು, ದುರುಪಯೋಗ ಮಾಡುವಂಥವರು ಕೆಲವರು. ದುರುಪಯೋಗ ಮಾಡದ ಹಾಗೆ ಅವರನ್ನು ಸರಿದಾರಿಗೆ ತರಬೇಕಾದಂಥವ್ರು. ಅದು ಒಂದು ಸಲ ಈ ಹೈಸ್ಕೂಲು ದಾಟಿದ ಮೇಲೆ ಮತ್ತೆ ಅವ್ರನ್ನ ಬಗ್ಸೋದು ಕಷ್ಟ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ, ಗಿಡವಾಗಿರುವಾಗಲೇ ಬಗ್ಗಿಸ್ತಾ ಹೋಗಬೇಕು. ಅವರಿಗೆ ಯಾವುದು ತಪ್ಪು ಯಾವುದು ಸರಿ ಅಂತ ಎಚ್ಚರಿಕೆ ಕೊಡ್ತಾ ಇರಬೇಕು. ಇದು ತಂದೆ ತಾಯಿಗಳ ಜವಾಬ್ದಾರಿ. ಸುಮಾರು ತಂದೆ ತಾಯಿಗಳು ಮಗು ಅಳ್ತಾ ಇದ್ದರೆ ಫಸ್ಟು ಕೊಡೋದು ಕೈಗೆ ಮೊಬೈಲು. ಆ ಮೊಬೈಲ್ ಕೊಟ್ಟ ಮೇಲೆ ಮಗು ಕತೆ ಮುಗೀತು. ಮತ್ತು ಅದು ಬೇರೆ ಏನೂ ನೋಡೋದಿಲ್ಲ. ಮುಂದೆ ಅದು ಏನೋ ಅದರ ಬೆಳವಣಿಗೆ ಅಲ್ಲೇ ಇರುತ್ತೆ. ಅದರಲ್ಲೂ ಯಾವುದು ನೋಡ್ತಾರೆ, ಗೇಮ್ಸ್ ನೋಡ್ತಾರೆ ಅವರು, ಒಳ್ಳೆಯದನ್ನು ನೋಡೋದಿಲ್ಲ. ಸೊ ಹೀಗೆಲ್ಲ ಇಷ್ಟೆಲ್ಲ ವಿಚಾರಗಳಿದೆ. ನಾನು ಅದೆಲ್ಲ ನಿಮಗೆ ಗೊತ್ತಿರೋವಂಥದ್ದೇ. ಆದರೆ ನಾನಿಲ್ಲಿ ಇಂಥ ಒಂದು ಕಾರ್ಯಕ್ರಮ ಇದು ಆಗೋದಕ್ಕೆ ಧರ್ಮಸ್ಥಳದಿಂದ ಮಾತ್ರ ಸಾಧ್ಯ. ಅದು ಪೂಜ್ಯ ಹೆಗಡೆಯವರ ಆಸೆ ಮತ್ತು ಆಶೀರ್ವಾದದಿಂದ ಮಾತ್ರ ಸಾಧ್ಯ. ಇದು ಎಲ್ಲ ಕಡೆ ಆಗಬೇಕು. ಈ ಒಂದು ಆದರ್ಶವನ್ನು ಎಲ್ಲ ಸಂಸ್ಥೆಗಳು, ಶಾಲೆಗಳು ಮಾಡಬೇಕು. ಇತ್ತೀಚೆಗೆ ನಾನು ಕಾರ್ಕಳದಲ್ಲಿ, ರೆಂಜಾಳದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಏನು ಮಾಡಿದ್ರು ಅಂದರೆ, ಮಕ್ಕಳ ಕೈಯಿಂದ 1ನೇ ಕ್ಲಾಸಿಂದ 7ನೇ ಕ್ಲಾಸಿನವರೆಗೆ ಯಾರು ಪಾಠ ಮಾಡಿದಾರೋ ಮೇಷ್ಟ್ರುಗಳು ಅವರ ಪಾದ ಪೂಜೆ ಮಾಡಿಸೋದು ಮಕ್ಕಳಿಂದ. ಇದು ನಾನು ಮೊದಲನೇ ಸಲ ನೋಡಿದ್ದು. ಆ ಮೇಷ್ಟ್ರುಗಳನ್ನೆಲ್ಲ ಸಾಲಾಗಿ ಕೂರಿಸಿ ಅವರ ಕಾಲಡಿಗೆ ತಟ್ಟೆ ಇಟ್ಟು ಅವರಿಗೆ ನೀರು ಒಯ್ದು ಅದಕ್ಕೆ ಹೂ ಹಾಕಿ ಕೈ ಮುಗಿದು ಮಕ್ಕಳು ಅವರಿಂದ ಕಲ್ತವರು ನೋಡಿ. ಅವರು 1ನೇ ಕ್ಲಾಸಿಂದ 7ನೇ ಕ್ಲಾಸ್, ಯಾಕಂದರೆ ಆ ಅವಧಿಯಲ್ಲಿ ಮೇಷ್ಟ್ರುಗಳು ಮಕ್ಕಳ ಜೊತೆ ಹೋರಾಟ ಮಾಡಬೇಕಾಗತ್ತೆ. ಯಾಕಂದರೆ ಮಾತು ಕೇಳಲ್ಲ, ಒಬ್ಬರ ಮನಸ್ಸು ಒಂಥರ ಇರುತ್ತೆ, ಒಬ್ಬೊಬ್ಬರು ಚೇಷ್ಟೆಗಳು ಒಂದೊಂದು ಥರ ಇರುತ್ತೆ. ಅದನ್ನೆಲ್ಲ ನಿಗ್ರಹ ಮಾಡಿ ಅವರಿಗೆ ಬೈದು ತಿದ್ದಿ ಎಲ್ಲ ಮಾಡಿ ಅವ್ರನ್ನ ತಯಾರು ಮಾಡಿ ಅವ್ರನ್ನ ಮತ್ತೆ ಮುಂದಕ್ಕೆ ಬೇರೆ ವಿದ್ಯೆ ಮುಂದಿನ ಹಂತಕ್ಕೆ ಅವ್ರನ್ನ ಕಳಿಸ್ಬೇಕಾದ್ರೆ ಸಾಕಾಗಿ ಹೋಗಿರುತ್ತೆ ಆ ಮೇಷ್ಟ್ರು. ಹಾಗಾಗಿ ತಮ್ಮನ್ನು ತೇದಿರ್ತಾರೆ ಅವರು. ಅಂಥವರ ಪಾದ ಪೂಜೆ ಮಾಡೋದು. ಆಮೇಲೆ ಅದರಿಂದ ಏನಾಗುತ್ತೆ ಅಂದರೆ ಅವರಿಗೆ ಗೌರವ ಕೊಟ್ಟ ಹಾಗೆ ಆಗತ್ತೆ.
ಅದೇ ಖುಷಿ ಆಗುತ್ತೆ. ಸೊ ಇದು ಆವಾಗಲೂ ನಾನು ಒಂದಷ್ಟು ಶಾಲೆಗಳಿಗೆ ಹೋದಾಗ ಹೇಳಿದೆ, ಈ ಥರ ಮಾಡೋದು ಒಳ್ಳೆಯದು ನೀವು ಅಂತ. ಏನಂದರೆ ಇವತ್ತು ಗುರು ಹಿರಿಯರಿಗೆ ಗೌರವ ಕೊಡೋದು ಕಡಿಮೆ ಆಗಿದೆ. ನಾವು ಸಿಟಿಯಲ್ಲಿ ನೋಡ್ತೀವಿ, ಬೆಂಗಳೂರು ಅಲ್ಲೆಲ್ಲ ನಾವು ಇಂಗ್ಲೀಷಲ್ಲಿ ಆ್ಯಟಿಟ್ಯೂಡ್ ಅಂತೀವಿ, ಅಂದರೆ ದುರಹಂಕಾರ. ಮಕ್ಕಳಿಗೆ ಇವತ್ತು ದೊಡ್ಡವರಿಗೆ ಗುರು ಹಿರಿಯರಿಗೆ ಗೌರವಿಸುವಂಥದ್ದು ಅವ್ರಿಗೆ ಗೊತ್ತೇ ಇಲ್ಲ, ಅದು ಆ ಸಂಸ್ಕಾರವಿಲ್ಲ. ಆಮೇಲೆ ಮನೆಯಿಂದ ಹೊರಗೆ ಹೋಗುವಾಗ ಮೊದಲನೇ ಸಲ ಮನೆ ಬಿಟ್ಟಾಗ ತಂದೆ ತಾಯಿ, ಅದು ಯಾರು ತಾಯಿ ಇರ್ತಾರೋ ತಂದೆ ಇರ್ತಾರೆ, ಯಾರು ಇರ್ತಾರೋ ಅವರ ಇದಕ್ಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಹೋಗುವಂಥ ಅಭ್ಯಾಸವನ್ನು ಬೆಳೆಸ್ಕೋಬೇಕು. ಆವಾಗ ಅವರಿಗೆ ಅದು ಆ ಅಭ್ಯಾಸ ಒಂದು ಸಲ ತಂದೆ ತಾಯಿ ಕಾಲು ಮುಟ್ಟಿ ನಮಸ್ಕಾರ ಮಾಡೋದು, ಗುರುಗಳಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡೋದು, ಇದೆಲ್ಲ ಅದು ಅವನನ್ನು ವಿನಯವಂತನಾಗಿ ಮಾಡುತ್ತೆ. ಎರಡು ವಿಚಾರ ಮಕ್ಕಳಿಗೆ ನಾವು ಮೊದಲು ಹೇಳಬೇಕಾದ್ದು, ತಿದ್ದಬೇಕಾದ್ದು, ಒಂದು ಅಹಂಕಾರ ಮತ್ತು ಅಸೂಯೆ. ಇವೆರಡು ತಲೆಗೆ ಬರಬಾರ್ದು. ಅಹಂಕಾರ ಬಂದರೆ ಹೋಯ್ತು. ಆಮೇಲೆ ಅಸೂಯೆ ಕೂಡ, ಅವನು ಆ ಅಸೂಯೆಯ ಮನಸ್ಸಲ್ಲಿ ಬಂದರೆ ಅವನು ಬೇರೆಯವರಿಗೆ ಅಪಾಯಕಾರಿ ಆಗ್ತಾನೆ. ಅವನು ಬೇರೆಯವರ ಕಾಲು ಎಳೆಯೋದು, ಬೇರೆಯವ್ರನ್ನ ಅವರಿಗೆ ಏನು ಯಶಸ್ಸು ಆಗದ ರೀತಿಯಲ್ಲಿ ಇವನು ಏನಾದರೂ ತಂತ್ರಗಳು ಮಾಡೋದು, ಇವೆಲ್ಲ ಮಾಡ್ತಾನೆ. ಅವೆರಡು ಮಕ್ಕಳಿಗೆ ತಲೆಗೆ ಬಾರದಾಗೆ ನೋಡ್ಕೋಬೇಕು. ಇಲ್ಲೆಲ್ಲ ಹೆತ್ತವರು ಇದ್ದೀರಾ, ಮಕ್ಕಳಂತೂ ತುಂಬ ಬುದ್ಧಿವಂತ ಮಕ್ಕಳು ಇಲ್ಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆ, ಈ ಒಂದು ಯೋಜನೆಯಲ್ಲಿ ಭಾಳಷ್ಟು ಮಕ್ಕಳಿಗೆ ಅವರಿಗೆ ಒಂದು ಒಳ್ಳೆಯ ದಾರಿಯಲ್ಲಿ ಹೋಗೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಪೂಜ್ಯ ಹೆಗಡೆ ಅವರು. ಸೊ ಹೀಗಾಗಿ ನಾನು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತೀನಿ. ಮತ್ತು ಈ ಮಕ್ಕಳಿಗೆ ಕೂಡ ಯಾರು ಇದರಿಂದ ಪ್ರಯೋಜನ ಪಡಿತಾರೋ ಆ ಮಕ್ಕಳಿಗೂ ಕೂಡ ನಾನು ಶುಭವನ್ನು ಹಾರೈಸ್ತೀನಿ. ನೀವೆಲ್ಲ ಇದರಿಂದ ಮುಂದೆ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಜೀವನದಲ್ಲಿ ಅಕಾಡೆಮಿಕ್ ಎಜುಕೇಷನ್ ಅಷ್ಟೇ ಮುಖ್ಯ ಅಲ್ಲ. ಇವತ್ತು ಸ್ಕೂಲಲ್ಲಿ, ಶಾಲೆಗಳಲ್ಲಿ, ಶಾಲೆಯಿಂದ ಮಕ್ಕಳಿಗೆ ಕೃಷಿಯಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಳ್ಳುವಂಥ ಆ ಕೆಲಸದಲ್ಲಿ ಕೂಡ ಮಕ್ಕಳನ್ನು ಅವರಿಗೆ ಆ ದೃಷ್ಟಿಯಲ್ಲೂ ಕಲಿಕೆ. ಇವಾಗ ಭತ್ತ ಹೇಗೆ ಬೆಳೆಯುತ್ತೆ, ಅಕ್ಕಿ ಊಟ ಮಾಡೋ ಅನ್ನ ಅದು ಯಾವ ಥರ ಬೆಳೆಯುತ್ತೆ ಅಂತ ಸಿಟಿಯವರಿಗೆ ಗೊತ್ತಿಲ್ಲ. ಅದೇನೋ ಯಾವುದರಿಂದ ಒಂದು ಗಿಡದಲ್ಲಿ ಆಗುತ್ತೆ ಅಂತ ಅಷ್ಟೇ, ಅದು ಭತ್ತದ ಸಸಿಯಿಂದ ಆಗುತ್ತೆ ಅನ್ನೋದು ಗೊತ್ತಿಲ್ಲದಂಥ ಇದಿದೆ. ಈ ಭತ್ತ ಬೆಳೆಯೋದು ಎಷ್ಟು ಕಷ್ಟ ಇದೆ. ಒಂದೊಂದೇ ಸಸಿಯನ್ನು ನೆಟ್ಟು ಅದು ತೆನೆ ಬಿಟ್ಟು ಅದು ಮತ್ತೆ ಅಕ್ಕಿ ಆಗಿ ಅದು ಆ ಕಷ್ಟ ಇದೆಯಲ್ಲ, ಅದನ್ನು ಭತ್ತ ನಾಟಿ ಮಾಡೋದು ಮಕ್ಕಳಿಗೆ ಕಲಿಸ್ಬೇಕು. ಅಡಿಕೆ ಮರ ಹತ್ತೋದು, ತೆಂಗಿನ ಮರ ಹತ್ತೋದು, ಮತ್ತು ಈ ಬೇರೆ ಕೃಷಿಗಳು ಮಾಡೋದು, ಅಡುಗೆ ಮಾಡೋದು, ಇದು ಎಲ್ಲವನ್ನು ಮಕ್ಕಳು ವಿದ್ಯೆಯ ಜೊತೆ ಅದನ್ನು ಕಲಿತಾ ಇರಬೇಕು. ಜೊತೆಗೆ ಇಂಥ ಒಳ್ಳೆಯ ವಿಚಾರಗಳನ್ನ ಅವರು ಕಲಿಬೇಕು. ಇವತ್ತು 3 ಮಕ್ಕಳು ಇಲ್ಲಿ ಹಾಡಿದ್ದಾರೆ, ಅಲ್ಲಿ 100 ಮಕ್ಕಳು ಇದ್ದಾರೆ. ಅವರೆಲ್ಲ ಈ ಒಂದು ಯೋಜನೆಯಿಂದ ಒಳ್ಳೆಯ ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ. ನಾನು ಹೆಚ್ಚು ಮಾತಾಡೋದಿಲ್ಲ, ಈಗ ಪೂಜ್ಯರು ಮಾತಾಡ್ತಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ನಾನು ಶುಭ ಕೋರ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆಯೇ ಮತ್ತೆ ಪೂಜ್ಯ ಹೆಗಡೆಯವರ ಪಾದಾರವಿಂದಗಳಿಗೆ ನಮಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಅನಿವಾರ್ಯತೆ, ಅನ್ನದ ಮಹತ್ವ ಇತ್ಯಾದಿಗಳನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ಶುಭಾಶಂಸನೆಯನ್ನು ಮಾಡಿದ ಸಂಗೀತ ನಿರ್ದೇಶಕರು, ಗೀತ ರಚನೆಕಾರರಾದ ಶ್ರೀ ವಿ ಮನೋಹರ್ ಅವರಿಗೆ ಕೃತಜ್ಞತೆಗಳು. ಕಾರ್ಯಕ್ರಮದ ಬಹಳ ಮುಖ್ಯವಾದ ಘಟ್ಟಗಳಲ್ಲಿ ಒಂದು ಶುಭಾಶೀರ್ವಾದದ ಈ ಸಂಭ್ರಮ. ರಾಮಕೃಷ್ಣಾಶ್ರಮ ಕೂಡ ನಿರಂತರವಾಗಿ ಭಾರತೀಯ ಸಂಸ್ಕೃತಿಯ ಪುನರುತ್ಥಾನದ ಆಶಯದ ಜೊತೆಯಲ್ಲಿ ನೈತಿಕ ಮೌಲ್ಯವನ್ನು ನಿರಂತರವಾಗಿ ನಾಡಿನಾದ್ಯಂತ ಪ್ರಚಾರ ಮಾಡ್ತಾ ಇದೆ. ಇವತ್ತು ರಾಮಕೃಷ್ಣ ವಿವೇಕಾನಂದ ಆಶ್ರಮ ತುಮಕೂರಿನ ಅಧ್ಯಕ್ಷರಾದ ಶ್ರೀ ವೀರೇಶಾನಂದ ಸರಸ್ವತಿ ಮಹಾಸ್ವಾಮಿಗಳು ಶುಭಾಶೀರ್ವಾದವನ್ನು ಮಾಡಲಿಕ್ಕೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ಶುಭಾಶೀರ್ವಾದದ ನುಡಿಗಳನ್ನು ಹೇಳುವಂತೆ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ,
ನಮಸ್ತಸ್ಯೈ 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 ನಮೋ ನಮಃ. ಜಗದ್ರಕ್ಷಕನಾದ ಭಗವಂತನನ್ನು ಅತ್ಯಂತ ಶ್ರದ್ಧೆಯಿಂದ ಸ್ಮರಿಸ್ತೇನೆ. ಈ ಪರಮ ಪವಿತ್ರ ಕ್ಷೇತ್ರದಲ್ಲಿ ಅವತರಿಸಿ ಬಂದು ಇಡೀ ಜಗತ್ತಿನ ಶ್ರೇಯಸ್ಸಿಗಾಗಿ ಒಂದು ಮಹೋನ್ನತ ಪ್ರಚೋದನೆಯನ್ನಿತ್ತು ನಿಮ್ಮೆಲ್ಲರನ್ನು ಕಾಪಾಡ್ತಾ ಇರತಕ್ಕಂಥ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ, ಕ್ಷೇತ್ರದ ಮತ್ತೋರ್ವ ಮಹಾನ್ ಶಕ್ತಿಯಾದ ಶ್ರೀ ಅಣ್ಣಪ್ಪ ಸ್ವಾಮಿಯಲ್ಲಿ ನಾನು ಭಕ್ತಿಯಿಂದ ನಮಸ್ಕರಿಸ್ತೇನೆ. ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆಯ ಅಡಿಯಲ್ಲಿ ಗಿನ್ನಿಸ್ ಪ್ರಶಸ್ತಿಗೆ ಪುರಸ್ಕೃತಗೊಂಡ ಶಾಂತಿವನ ಟ್ರಸ್ಟ್ ಮತ್ತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕರ್ನಾಟಕ ಸರ್ಕಾರ ಇದರ ಸಹಯೋಗದಲ್ಲಿ ಪುರಸ್ಕಾರ ಕಾರ್ಯಕ್ರಮವನ್ನು ಇಂದು ಆಯೋಜನೆ ಮಾಡಲಾಗಿದೆ. ಈ ಪರಮ ಪವಿತ್ರ ಕಾರ್ಯಕ್ರಮದ ಪಾವನ ಅಧ್ಯಕ್ಷತೆಯನ್ನು ವಹಿಸಿ ನಿಮ್ಮೆಲ್ಲರ ಮನಸ್ಸಿಗೆ ಆನಂದವನ್ನು ನೀಡಿರ್ತಕ್ಕಂಥ ಈ ನಾಡಿನ ಮಹಾನ್ ಸಂತತ್ವದ, ದಾರ್ಶನಿಕತ್ವದ, ವಿಚಾರತ್ವದ ಪ್ರತಿರೂಪವಾಗಿರ್ತಕ್ಕಂಥ ಪೂಜ್ಯರಾದ ಡಾಕ್ಟರ್ ವೀರೇಂದ್ರ ಹೆಗಡೆಜಿಯವರಿಗೆ ನನ್ನ ಅತ್ಯಂತ ಗೌರವಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಗೌರವ ಉಪಸ್ಥಿತಿಯಲ್ಲಿ ಪೂಜ್ಯ ತಾಯಿ ಡಾಕ್ಟರ್ ಹೇಮಾವತಿಯವರಿದ್ದಾರೆ. ಅವ್ರಿಗೂ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಗೀತ ರಚನಕಾರರಾಗಿ, ಸಂಗೀತ ನಿರ್ದೇಶಕರಾಗಿ, ನಟರಾಗಿ, ಚಲನಚಿತ್ರ ನಿರ್ದೇಶಕರಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಮ್ಮ ಅಂತರಾಳದ ಮಾತುಗಳನ್ನು ಅತ್ಯಂತ ಮನೋಹರವಾಗಿ ಪ್ರತಿಪಾದಿಸಿ ಸಮಾಜ ಕಟ್ಟುವ ಬಹಳ ದೊಡ್ಡ ಕಾರ್ಯದಲ್ಲಿ ಸಂಗೀತಗಾರರಿಗೆ, ನಟರಿಗೆ, ಚಲನಚಿತ್ರ ನಿರ್ದೇಶಕರಿಗೂ ಕೂಡ ಬಹಳ ಆಸ್ಥೆ ಇದೆ, ಆಸಕ್ತಿ ಇದೆ, ಕಾಳಜಿ ಇದೆ ಅನ್ನೋದನ್ನ ಸಾಬೀತು ಮಾಡಿದವರು ಶ್ರೀಮಾನ್ ಮನೋಹರ್ ಅವರು. ನಾನು ಹೇಳಿದ ಮಾತಿನ ಸೂಕ್ಷ್ಮವನ್ನು ನೀವು ಗ್ರಹಿಸಬೇಕು. ಈ ವಿಚಾರ ಎಲ್ರಿಗೂ ಇರಬೇಕು ಅಂತಿಲ್ಲ. ಮನೋಹರ್ ಅವರ ಮಾತುಗಳಲ್ಲಿ ಸಾಮಾಜಿಕ ಕಾಳಜಿ ಬಹಳ ಚೆನ್ನಾಗಿ ಮೂಡಿ ಬಂತು. ಅವರಿಗೂ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಶಾಂತಿವನ ಟ್ರಸ್ಟ್ನ ಕಾರ್ಯದರ್ಶಿಗಳು, ನನ್ನ ಆತ್ಮೀಯರು ಆದಂತಹ ಸನ್ಮಾನ ಶ್ರೀ ಸೀತಾರಾಮ್ ತೋಳ್ಪಾಡಿ ತಾಯರವರೇ, ಸನ್ಮಾನ್ಯ ಡಾಕ್ಟರ್ ಶಶಿಕಾಂತ್ ಜೈನ್ರವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಹಿರಿಯರೇ, ಪೋಷಕ ವೃಂದದವರೇ, ಪೂಜನೀಯ ಶಿಕ್ಷಕ ವೃಂದದವರೇ, ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಪರಮ ಪ್ರೀತಿಯ ಮಕ್ಕಳೇ, ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಯಥಾವತ್ತಾಗಿ ಚಿತ್ರಿಸಿ ಸಮಾಜಕ್ಕೆ ನೀಡೋದಕ್ಕೆ ಇಲ್ಲಿ ಉಪಸ್ಥಿತರಿರುವ ತುರ್ತು ಸಾಹಿತ್ಯ ಕ್ಷೇತ್ರದ ಪ್ರತಿನಿಧಿಗಳಾದ ಎಲ್ಲ ಪತ್ರಿಕೋದ್ಯಮಿಗಳೇ ಮತ್ತು ಈ ಕಾರ್ಯಕ್ರಮದ ಅಭಿಮಾನಿಗಳೇ, ಈ ಕಾರ್ಯಕ್ರಮ ನಿಜವಾದ ಅರ್ಥದಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲದೆ ಒಂದು ವಾಕ್ಯದಲ್ಲಿ ಹೇಳಬಹುದು ಅಂತಂದರೆ, ಯಾವುದೇ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಕಾರ್ಯಕ್ರಮಕ್ಕಿಂತಲೂ ಹೆಚ್ಚು ಮಹತ್ವಪೂರ್ಣವಾದ ಕಾರ್ಯಕ್ರಮ ಇದಾಗಿದೆ. ಸ್ವಾಮೀಜಿ, ಈ ಮಾತನ್ನು ಹೇಗೆ ಹೇಳ್ತೀರಿ? ನಿಮ್ಮ ಮಾತನ್ನು ಸಮರ್ಥಿಸೋದಕ್ಕೇನಾದರೂ ವಿಚಾರ ಇದೆಯಾ ಅಂತ ನೀವು ಕೇಳಿದ್ರೆ, ನಾನು 10 ಘಟಿಕೋತ್ಸವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೇನೆ.
ಕರ್ನಾಟಕ ರಾಜ್ಯದ ಸಂಸ್ಕೃತ ವಿಶ್ವವಿದ್ಯಾನಿಲಯದ 7ನೇ ಘಟಿಕೋತ್ಸವದಲ್ಲಿ ಘಟಿಕೋತ್ಸವ ಭಾಷಣ ಕೂಡ ಮಾಡಿದ್ದೇನೆ ನಾನು. ಹೀಗಾಗಿ ಈ ಕಾರ್ಯಕ್ರಮಗಳ ಔಚಿತ್ಯವನ್ನು, ಅದರ ಉಪಯೋಗವನ್ನು ಬಹಳ ಪ್ರಾಮಾಣಿಕ ಮನಸ್ಸಿನಿಂದ ನಾನು ಅವಲೋಕಿಸಿದ್ದೇನೆ. ಹಾಗಾಗಿ ಪೂಜ್ಯ ವೀರೇಂದ್ರ ಹೆಗ್ಗಡೆಜಿಯವರ ಈ ಒಂದು ಪ್ರಯತ್ನ, ಇದೊಂದು ಅದ್ಭುತವಾದ ಪ್ರಯತ್ನ. ಅವರ ಈ ಕಾರ್ಯಕ್ರಮದ ಪ್ರಯತ್ನದ ಹಿನ್ನೆಲೆಯಲ್ಲಿ ಏನೆಲ್ಲ ಅವರ ಮನಸ್ಸಿನಲ್ಲಿ ಉನ್ನತ ಉದಾತ್ತವಾದ ಧ್ಯೇಯಾದರ್ಶಗಳು ಗೂಡು ಕಟ್ಟಿವೆ, ಗರಿಗೆದರಿವೆ ಮತ್ತು ಸಮಾಜಕ್ಕೆ ಪರಿಮಳವಾಗಿ ಪಸರಿಸ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನನ್ನ ಮುಂದಿನ ಮಾತುಗಳಲ್ಲಿ ನೀವು ಅವಲೋಕನ ಮಾಡೋದಕ್ಕೆ ಅವಕಾಶ ಇದೆ. ನೋಡಿ, ಸಭೆಯಲ್ಲಿ 5-6 ಮಕ್ಕಳು ಬಹಳ ಸೊಗಸಾಗಿ ಪ್ರತಿನಿಧಿಸಿದರು. ಮೊದಲನೇ ವಿದ್ಯಾರ್ಥಿ ಬಹಳ ವಿಶೇಷವಾಗಿ ಭಾಷಣ ಕಲೆಯಲ್ಲಿ ತನ್ನನ್ನು ಸಾಬೀತು ಮಾಡಿದ, ಭವಿಷ್ಯದಲ್ಲಿ ಇವನೊಬ್ಬ ಉತ್ತಮ ಭಾಷಣಕಾರನಾಗ್ತಾನೆ ಅಂತ. ಮತ್ತೋರ್ವ ವಿದ್ಯಾರ್ಥಿನಿ ಎಷ್ಟು ಚೆನ್ನಾಗಿ ಮಾತನಾಡಿದ್ಲು ಅಂದರೆ, ವಿವೇಕದ ಮಾತಿನಿಂದಕ್ಕೆ ತನ್ನ ಮಾತನ್ನು ಮುಕ್ತಾಯಗೊಳಿಸಿದ್ಲು. ಆಕೆ ಹೇಳಿದ್ಲು, ಇಲ್ಲಿಗೆ ನನ್ನ ಭಾಷಣ ಮುಗೀತು, ವಿಚಾರ ಅಲ್ಲ, ಆ ವಿಚಾರ ಪ್ರಚೋದನೆ ನಿಮಗೆ ಬಿಟ್ಟಿದ್ದೀನಿ ಅಂತ ಆ ಮಗು ಸಭೆಯ ಮುಂದೆ ಈ ಮಾತನ್ನು ನಿವೇದಿಸಿ ವೇದಿಕೆಯಿಂದ ನಿರ್ಗಮಿಸಿದ್ಲು. ಮತ್ತಿರುವರು ಎಷ್ಟು ಸೊಗಸಾಗಿ ಹಾಡಿದ್ರು. ಇದೊಂದು ಅದ್ಭುತವಾದ ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡಿತು. ಈ ನಿಟ್ಟಿನಲ್ಲಿ 30ನೇ ವರ್ಷದ ರಾಜ್ಯ ಮಟ್ಟದ ಈ ಒಂದು ಜ್ಞಾನದರ್ಶಿನಿ ಮತ್ತು ಜ್ಞಾನವರ್ಷಿಣಿ, ಈ ನೈತಿಕ ಮೌಲ್ಯಾಧಾರಿತ ಪುಸ್ತಕಗಳನ್ನು ಆಧರಿಸಿದ ಸ್ಪರ್ಧೆಗಳ ಕುರಿತಾದ ಪುರಸ್ಕಾರ ಕಾರ್ಯಕ್ರಮ ನಿಜವಾಗಲೂ ಕೂಡ ಪರಮಾತ್ಮ ಮೆಚ್ಚುವಂತಹ ರೀತಿಯಲ್ಲಿ ಮೂಡಿಬಂತು. ಇದರ ಹಿನ್ನೆಲೆಯಲ್ಲಿ ಬೆನ್ನೆಲುಬಾಗಿ ನಿಂತ ಪೂಜನೀಯ ತಾಯಿ ಹೇಮಾವತಿಯವರಿಗೂ, ಪೂಜ್ಯರಾದ ಶ್ರೀ ವೀರೇಂದ್ರ ಹೆಗ್ಗಡೆಯವರಿಗೂ ಮತ್ತು ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರಿಗೆ ನನ್ನ ಅತ್ಯಂತ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನಾನು ಬಹಳ ಧನ್ಯತೆಯಿಂದ, ಬಹಳ ಸಂತೋಷದಿಂದ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ರಾಮಕೃಷ್ಣಾಶ್ರಮದಲ್ಲಿ ಹಿರಿಯ ಯತಿಗಳಾಗಿ ಬಹಳ ದೊಡ್ಡ ಕಾರ್ಯ ಮಾಡಿದಂತಹ ಪರಮಪೂಜ್ಯ ಶ್ರೀಮತ್ ಸ್ವಾಮಿ ಪುರುಷೋತ್ತಮಾನಂದಜಿಯವರ ಗರಡಿಯಲ್ಲಿ ಬೆಳೆದ ಧನ್ಯತೆ ನನ್ನದು. ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರಿಂದ 100 ಯುವಕ ಯುವತಿಯರು ಪ್ರೇರೇಪಣೆಗೊಂಡು ಇವತ್ತು ವಿಶ್ವದಾದ್ಯಂತ ತ್ಯಾಗ ವೈರಾಗ್ಯದ ಸನ್ಯಾಸ ಜೀವನ ನಡೆಸ್ತಾ ಇದ್ದಾರೆ. ಇದೊಂದು ದಾಖಲೆ. ಪೂಜ್ಯ ಸ್ವಾಮೀಜಿಯವರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬಾರ್ಕೂರ್ನಲ್ಲಿ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ಓದ್ದವರು. ಪೂಜ್ಯ ಸ್ವಾಮೀಜಿಯವರು ಒಂದು ವಿಶೇಷ ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮದ ಶೀರ್ಷಿಕೆ ಏನು ಗೊತ್ತಾ? ವಿದ್ಯಾರ್ಥಿ ದೇವೋಭವ. ಅವರು ತಮ್ಮ 43 ವರ್ಷಗಳ ಆಧ್ಯಾತ್ಮಿಕ ಜೀವನದಲ್ಲಿ 5 ಲಕ್ಷ ಮಕ್ಕಳಿಗೆ ವಿದ್ಯಾರ್ಥಿ ದೇವೋಭವ ಕಾರ್ಯಕ್ರಮ ಮಾಡಿದ್ರು. ಅವರು ಶರೀರ ಬಿಡೋದಕ್ಕೆ 6 ತಿಂಗಳು ಮೊದಲು ಅವರ ಪರಮ ಪ್ರೀತಿಗೆ ಪಾತ್ರನಾಗಿದ್ದ ನನ್ನನ್ನು ಕರೆದು ನನ್ನ ಕುಟುಂಬದ ಬಗ್ಗೆ ಅವ್ರಿಗೆ ತುಂಬ ಪ್ರೀತಿ ಇತ್ತು, ಗೌರವ ಇತ್ತು. ಯಾಕೆಂದರೆ ನನ್ನ ತಾಯಿ ಹಡೆದ 5 ಗಂಡು ಮಕ್ಕಳಲ್ಲಿ 4 ರಾಮಕೃಷ್ಣಾಶ್ರಮದಲ್ಲಿ ಸನ್ಯಾಸಿಗಳು. ಹೀಗಾಗಿ ಅವ್ರಿಗೆ ಅಪಾರವಾದ ಪ್ರೀತಿ ಇತ್ತು ನಮ್ಮ ಮನೆತನದ ಬಗ್ಗೆ. ಅವ್ರು ಹೇಳಿದ್ರು, ನಾನು 5 ಲಕ್ಷ ಮಕ್ಕಳಿಗೆ ವಿದ್ಯಾರ್ಥಿ ದೇವೋಭವ ಕಾರ್ಯಕ್ರಮ ಮಾಡಿದ್ದೇನೆ, ನೀನು ಇದನ್ನು ಮುಂದುವರಿಸ್ಕೊಂಡು ಹೋಗು ಅಂತ. ಕಳೆದ 36 ವರ್ಷಗಳಲ್ಲಿ ಗುರುಗಳ ಕೃಪೆಯಿಂದ, ಇಂತಹ ಎಲ್ಲ ಪೂಜ್ಯರ ಸಹಕಾರ ಮಾರ್ಗದರ್ಶನದಲ್ಲಿ 16 ಲಕ್ಷ ಮಕ್ಕಳಿಗೆ ವಿದ್ಯಾರ್ಥಿ ದೇವೋಭವ ನನ್ನ ಮಾತೃಭೂಮಿಯಾದ ಭಾರತ ಮತ್ತು ಹೊರಗಡೆ 14 ದೇಶಗಳಲ್ಲಿ ಈ ಕಾರ್ಯಕ್ರಮ ನಾನು ನಡೆಸ್ಕೊಂಡು ಬರೋದಕ್ಕೆ ಪರಮಾತ್ಮ ಅವಕಾಶ ಕೊಟ್ಟ. ಇದನ್ನಿನ್ಯಾವುದೇ ರೀತಿಯಲ್ಲೂ ಒಂದು ಗರ್ವದ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ದೇವರ ಅವಕಾಶ ಕೊಟ್ಟ, ಸಮಾಜ ಸಹಕಾರ ಕೊಡ್ತು. ಇದು ನನ್ನ ಭಾಗ್ಯ. ಪ್ರೀತಿಯ ಪೋಷಕರೇ ಹಾಗೂ ಮಕ್ಕಳೇ, ಮುಂದಿನ ಕೆಲವು ಮಾತುಗಳು, ಈ ಮಾತುಗಳು ನೇರವಾಗಿ ನಮ್ಮ ಹೃದಯಕ್ಕೆ ತಟ್ಟಬೇಕು.
ಇದು ಸನಾತನ ಪರಂಪರೆ ನಮ್ಮ ಮುಂದೆ ಇಟ್ಟ ಮಹಾನ್ ಸಾರ್ವಕಾಲಿಕ ಸಂದೇಶ. ಮೊದಲನೇದೇನು, ನಾವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ವೇದಿಕೆಗಳಿಂದ ಹೇಳ್ತೇವೆ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಆದರೆ ಒಂದು ಪ್ರಶ್ನೆ ಇಲ್ಲಿ ಬರುತ್ತೆ, ಇವತ್ತಿನ ಮುಟ್ಟಾಳರು ನಿನ್ನೆ ಏನಾಗಿದ್ರು? ನಾವು ಬಹಳ ಸಂತೋಷವಾಗಿ ಹೇಳ್ತೀವಲ್ವ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ನಿಜ. ಆದರೆ ಇವತ್ತಿನ ಮೂರ್ಖರು, ದುಷ್ಟರು, ಅನೈತಿಕರು, ಮುಟ್ಟಾಳರು, ಸಮಾಜಘಾತುಕರು ಹಿಂದೆ ಏನಾಗಿದ್ದರು? ಅವರೂ ಮಕ್ಕಳೇ ಆಗಿದ್ದರು. ಆ ಮಕ್ಕಳ ಬದುಕಿನಲ್ಲಿ ಸರಿಯಾದ ಮಾರ್ಗದರ್ಶನ ಸಿಗಲಿಲ್ಲ. ಅವರು ಬೀಡಾಡಿ ದನಗಳೋಪಾದಿಯಲ್ಲಿ ಜೀವನದಲ್ಲಿ ಸಾಗಿದರು. ಅವರಿಗೆ ಲೈಫ್ ಆ್ಯಂಡ್ ಎಕ್ಸಿಸ್ಟೆನ್ಸ್ ನಡುವೆ ವ್ಯತ್ಯಾಸ ಗೊತ್ತಾಗಲಿಲ್ಲ. ಈ ಕಂಬ ಇದೆ, ನಾನು ಬದುಕಿದ್ದೇನೆ, ಗೋಮಾತೆ ಓಡಾಡ್ತಾ ಇದ್ದಾಳೆ, ವ್ಯತ್ಯಾಸ ಇದೆ. ಅಸ್ತಿತ್ವ, ಎಕ್ಸಿಸ್ಟೆನ್ಸ್, ಲೈಫ್, ಜೀವಂತಿಕೆ. ನೀವೆಲ್ಲ ಫಿಸಿಕ್ಸ್ ಓದ್ತೀರಿ. ಸ್ಕೇಲಾರ್ ಕ್ವಾಂಟಿಟಿ ಅಂದರೆ ಏನೋ ನಿಮಗೆ ಗೊತ್ತು, ವೆಕ್ಟಾರ್ ಕ್ವಾಂಟಿಟಿ ಅಂದರೆ ಏನೋ ನಿಮಗೆ ಗೊತ್ತು. The aspect which has got only magnitude is called scalar, which has got both magnitude and direction are called vector anta. Speed is a scalar quantity, velocity is a vector quantity. ಅಸ್ತಿತ್ವ ಅನ್ನೋದು ಕೇವಲ ತನ್ನ ಉಳಿಯುವಿಕೆಯನ್ನು ನೆನಪಿಸುತ್ತೆ, ಜೀವಂತಿಕೆಯನ್ನು ಕೊಡೋದು ಜೀವನ ನಡೆಸುವವರು ಮಾತ್ರ. ಮಕ್ಕಳೇ ನೆನಪಿಟ್ಕೊಳ್ಳಿ, ಗಿಡ ಅಸಹಾಯಕವಾಗಿ ಹುಟ್ಟುತ್ತೆ, ಬೀಜ ಎಷ್ಟು ಮೃದುವಾಗಿರುತ್ತೆ, ಆದರೆ ಭೂಮಿಯನ್ನೇ ಬಿರಿಯುವ ತಾಕತ್ತು ಅದಕ್ಕಿದೆ. ದ ಸೀಡ್ ಈಸ್ ವೆರಿ ಸೇಫ್ ಅಂಡರ್ ಸಾಯಿಲ್. ಮಣ್ಣಿನ ಅಡಿಯಲ್ಲಿ ಬೀಜ ತುಂಬ ಸುರಕ್ಷಿತ. ಆದರೆ ಬೀಜ ಇರೋದು ಮಣ್ಣಿನಲ್ಲಿ ಮಣ್ಣಾಗಿ ಹೋಗೋದಕ್ಕಲ್ಲ, ಅದು ಮೊಳೆಯಬೇಕು. ಮೊಳೆತಾಗ ಎಷ್ಟು ಮೃದುವಾಗಿರುತ್ತೆ ನಮಗೆ ಗೊತ್ತಿದೆ. ಅಲ್ಲಿಗೆ ನಿಲ್ಲಬಾರ್ದು, ಅದು ಗಿಡವಾಗಬೇಕು. ಸಮಾಜದ ಹಿರಿಯರು ಅದಕ್ಕೊಂದು ಬೇಲಿ ಕಟ್ತಾರೆ. ಹೊರಗಡೆಯ ಶತ್ರುಗಳಿಂದ ರಕ್ಷಣೆಗೆ ಬೇಲಿ, ಒಳಗಡೆ ಇರೋ ಸತ್ವದ ಉಜ್ಜೀವನಕ್ಕೆ ಕಾಲಕಾಲಕ್ಕೆ ಗೊಬ್ಬರ ನೀರು ಹಾಕಿ ಪೋಷಣೆ. ನಾವು ನೆನಪಿಟ್ಕೋಬೇಕು ಮಕ್ಕಳೇ, ನನ್ನ ವಾಟರ್ ಟ್ಯಾಂಕ್ನಲ್ಲಿ 150 ಲೀಟ್ರ್ ನೀರಿದೆ. ನನ್ನ ಗಿಡಕ್ಕೆ ನಾನು ಪ್ರತಿ ದಿವಸ 1 ಲೀಟ್ರ್ ನೀರು ಹಾಕಬೇಕು. 150 ದಿವಸ ದಿನಕ್ಕೆ 1 ಲೀಟ್ರ್ ನೀರು ಪ್ರಕಾರ ಹಾಕಿದ್ರೆ ಆ ಗಿಡ ಪುಷ್ಪವನ್ನು ಕೊಡುತ್ತೆ, ಫಲವನ್ನು ಕೊಡುತ್ತೆ. ಇಲ್ಲಿ ನನ್ನ ಅವಿವೇಕದ ನಡವಳಿಕೆ ಗಿಡವನ್ನು ಹಾಳು ಮಾಡಬಹುದು. ನಾನು 8 ದಿವಸಕ್ಕೊಂದ್ಸಲ 15 ದಿವಸಕ್ಕೊಂದ್ಸಲ ನೀರು ಹಾಕಿದ್ರೆ ಗಿಡದ ಉಳಿವೆ ಪ್ರಶ್ನಾರ್ಥಕವಾಗುತ್ತೆ. ಹಾಗಂತ ಟ್ಯಾಂಕಲ್ಲಿ ನೀರಿದೆ ಅಂತ 150 ಲೀಟ್ರ್ ನೀರು ಒಂದೇ ದಿವಸ ಕಟ್ಟಿದ್ರೆ ಗಿಡ ಕೊಳೆತು ಹೋಗುತ್ತೆ. ರೆಗ್ಯುಲಾರಿಟಿ ಆ್ಯಂಡ್ ಪಂಕ್ಚುಯಾಲಿಟಿ. ಮಕ್ಕಳೇ, ಪ್ರತಿ ದಿವಸ ನೀವು ಓದಬೇಕು, ವರ್ಷವಿಡೀ ಓದಬೇಕು, ದಿನಂಪ್ರತಿ ಓದಬೇಕು. ಇದು ಹೇಗೆ ಅಂದರೆ, ನೀವು ಛಾವಣಿಯ ಮೇಲೆ ಹೋಗಬೇಕು, ಪ್ರತಿ ಹಂತದಲ್ಲೂ ಏಣಿಯ ಒಂದೊಂದು ಹೆಜ್ಜೆಯಲ್ಲೇ ಸಾಗಬೇಕು. 20 ಹೆಜ್ಜೆ 20 ಹಂತಗಳನ್ನು ಸಾಗದ ಮೇಲೆ ನಿಮಗೆ ಛಾವಣಿ ಸಿಗುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮನೆಯ ಮುಂದೆ ನಿಂತಾಗ ನಿಮ್ಮ ಬೀದಿಯ ಕೆಲವು ಮನೆಗಳು ಕಾಣುತ್ತೆ. ನಿಮ್ಮ ಮನೆಯ ಮೇಲೆ ಹೋದಾಗ 25 ಸಿಂಟೆಕ್ಸ್ ಟ್ಯಾಂಕ್ಗಳ ಮನೆಗಳು ಕಾಣುತ್ತೆ. ನಿಮಗೆ ತಾಕತ್ತಿದ್ದರೆ ನಿಮ್ಮೂರಿನ ವಾಟರ್ ಟ್ಯಾಂಕ್ ಹತ್ತಿಬಿಟ್ರೆ 4 ಊರುಗಳು ಕಾಣುತ್ತೆ. ಇಲ್ಲಿ ಪ್ರಶ್ನೆ ಇರೋದು 4 ಊರುಗಳು ಕಾಣೋದಲ್ಲ, ಅಥವಾ ನಿಮ್ಮ ಮನೆಯ ಮೇಲೆ ಹೋಗೋದಲ್ಲ. ಏಣಿಯನ್ನು ಹತ್ತೋದಕ್ಕೆ ನಿಮ್ಮ ಕಾಲುಗಳಲ್ಲಿ, ತೊಡೆಗಳಲ್ಲಿ ತಾಕತ್ತಿದೆಯಾ? ಇದನ್ನೇ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದು, ಉದ್ಧರೇದಾತ್ಮನಾತ್ಮಾನಂ, ಸ್ವಪ್ರಯತ್ನಶೀಲನೇ ಸರ್ವಶಕ್ತ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್. ವಿವೇಕಾನಂದರ ಮಾತು ಇದು ನಮಗೆಲ್ಲ ಒಂದು ಮಂತ್ರ. ಈ ನಿಟ್ಟಿನಲ್ಲಿ ಆ ಗಿಡದ ಸತ್ವವನ್ನು ನಾವು ಬದಲಾಯಿಸೋಕ್ಕಾಗೋದಿಲ್ಲ. ಇರುವ ಸತ್ವವನ್ನು ಕಾಪಾಡಿ ವಿಕಸನಗೊಳ್ಳೋದಕ್ಕೆ ಕಾಲಕಾಲಕ್ಕೆ ಗೊಬ್ಬರ ನೀರು ಹಾಕಬೇಕು. ನೋಡಿ, ನಿಮಗೆಲ್ಲ ಗೊತ್ತಿದೆ, ನೀವು ಸಾಕಿರುವಂತಹ ಪ್ರೀತಿಯ ನಾಯಿ ಮರಿನ
ನಿಮ್ಮ ಗಿಡಕ್ಕೆ ಕಟ್ಟು ಹಾಕಿದ್ರೆ ಕಿತ್ತು ಹಾಕಿಬಿಡುತ್ತದೆ. ಆದರೆ ಗಿಡ 20 ವರ್ಷ ಹೆಮ್ಮರವಾಗಿ ಬೆಳೆದ್ರೆ ಅದಕ್ಕೆ ನಮ್ಮೂರಿಗೆ ಬಂದ ಸರ್ಕಸ್ ಆನೆಯನ್ನು ತಂದು ಕಟ್ಟಿದ್ರೂ ಕೂಡ ಅಪಾಯ ಇಲ್ಲ. ಇಲ್ಲಿ ನಿಮ್ಗೆ ಅರ್ಥ ಆಯಿತು, ಪುಟ್ಟ ಬೀಜ ಹೆಮ್ಮರವಾಗಿ ಬೆಳೆಯುವವರೆಗೂ ಎಷ್ಟು ರಕ್ಷಣೆ ಕೊಡಬೇಕಾಗಿದೆ, ಕಾಳಜಿ ವಹಿಸಬೇಕಾಗಿದೆ. ಪೂಜ್ಯ ವೀರೇಂದ್ರ ಹೆಗಡೆಜಿರವರು ಈ ಕಾಳಜಿಯನ್ನು ಸಮಾಜದ ಮಕ್ಕಳ ವಿಷಯದಲ್ಲಿ ಹೊಂದಿರೋದ್ರಿಂದಲೇ ಈ ಒಂದು ಪುರಸ್ಕಾರ ಕಾರ್ಯಕ್ರಮ, ಈ ಒಂದು ಜ್ಞಾನವಾಹಿನಿ ಕಾರ್ಯಕ್ರಮ ಆಗಿದೆ ಅನ್ನೋದನ್ನು ಆತ್ಮಪೂರ್ವಕವಾಗಿ ನಿಮ್ಮೊಂದಿಗೆ ನಿವೇದಿಸ್ಕೊಳ್ತಾ ಇದ್ದೇನೆ. ಜೊತೆಗೆ ಪತ್ರಕರ್ತರಾದಿಯಾಗಿ ಈ ಮುಂದಿನ ವಾಕ್ಯ ದಯವಿಟ್ಟು ಅವಲೋಕನ ಮಾಡಿ. ನಮ್ಮ ಮಕ್ಕಳು, ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಾದರಷ್ಟೇ ಸಾಲದು. ಇವತ್ತು ಪ್ರಜೆ ಅಂತ ಕರೆಯೋದಕ್ಕೆ ಅವನು ಪಡಿತದ ಪಟ್ಟಿಯಲ್ಲಿ ಹೆಸರು ದಾಖಲಿಸಬೇಕು, ಅವನು ಮತದಾರನಾಗಿ ತನ್ನ ಹೆಸರನ್ನು ನೋಂದಾಯಿಸಬೇಕು. 18 ವರ್ಷ ಆದರೆ ಯು ಆರ್ ದಿ ವೋಟರ್ ಆಫ್ ದಿಸ್ ಬಿಗ್ಗೆಸ್ಟ್ ಡೆಮಾಕ್ರೆಟಿಕ್ ಕಂಟ್ರಿ ಇನ್ ದಿ ವರ್ಲ್ಡ್. ಪಡಿತ ನೀವು ಊಟ ಮಾಡೋ ಟೈಮ್ಗೆ ನಿಮ್ಮ ತಂದೆ ತಾಯಿ ಸೇರಿಸ್ಬಿಡ್ತಾರೆ ರೇಷನ್ ಕಾರ್ಡ್ನಲ್ಲಿ. ನೆನಪಿಟ್ಕೊಳ್ಬೇಕು ಹಿರಿಯರೇ, ವೋಟರ್ಸ್ ಲಿಸ್ಟಲ್ಲಿ ರೇಷನ್ ಕಾರ್ಡಲ್ಲಿ ನಮ್ಮ ಹೆಸರಿದೆ ಎಂದ ಕ್ಷಣ ನಾವು ಪ್ರಜೆಗಳಾಗೋದಿಲ್ಲ. ಅಂತಹ ಪ್ರಜೆಗಳಿಂದ ತುಂಬ ದೊಡ್ಡ ನಿರೀಕ್ಷೆ ಬೇಡ. ಮುಂದಿನ ಮಾತು, ಹಾಗಾದರೆ ಪರಿಹಾರ ಏನು ಅರ್ಥ ಮಾಡಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ಇಂದಿನ ಮಕ್ಕಳೇ ಭವಿಷ್ಯ ರಾಷ್ಟ್ರದ ಮಾನವ ಸಂಪನ್ಮೂಲಗಳು. ಈ ನಿಟ್ಟಿನಲ್ಲಿ ಬಹಳ ದೊಡ್ಡ ಹೋರಾಟ, ಬಹಳ ದೊಡ್ಡ ಸವಾಲು ಪೋಷಕರ ಮುಂದೆ ಇದೆ, ಸಮಾಜದ ಹಿರಿಯರ ಮುಂದೆ ಇದೆ, ಶಿಕ್ಷಕರ ಮುಂದೆ ಇದೆ, ಎಲ್ಲ ಧಾರ್ಮಿಕ, ಆಧ್ಯಾತ್ಮಿಕ, ಸಾಮಾಜಿಕ ಸೇವಾ ಸಂಸ್ಥೆಗಳ ಮುಂದೆ ಇದು ರಾರಾಜಿಸ್ತಾ ಇದೆ. ಇದಕ್ಕೆ ತಲೆಬಾಗಿ ನಾವೆಲ್ಲರೂ ಕೂಡ ಮುನ್ನಡಿಬೇಕಾದಂಥ ಅವಶ್ಯಕತೆ ಇದೆ. ನಿಮಗೆ ಗೊತ್ತಿದೆ, ಇಟ್ಟಿಗೆ ಹಸಿಯಾಗಿದ್ದಾಗಲೇ ಫ್ಯಾಕ್ಟ್ರಿ ಸೀಲ್ ಹಾಕಬೇಕು, ಇಟ್ಟಿಗೆಯನ್ನು ಸುಟ್ಟ ಮೇಲೆ ಏನೂ ಮಾಡೋಕ್ಕಾಗೋದಿಲ್ಲ. ಭಗವಾನ್ ಶ್ರೀರಾಮಕೃಷ್ಣರು ಕೊಟ್ಟ ಉದಾಹರಣೆ. ಅಂತೆಯೇ ಪುಟ್ಟ ಪುಟ್ಟ ಕಂದಮ್ಮಗಳ ಮನಸ್ಸಿನ ಮೇಲೆ ನಾವು ನೈತಿಕತೆಯ, ಶೀಲ ಸಂಪನ್ನತೆಯ, ಮೌಲ್ಯಪೂರ್ಣತೆಯ, ಮಾನವೀಯತೆಯ, ವಿಶಾಲ ಮನೋಭಾವದ ವಿಚಾರಗಳನ್ನು ಮುದ್ರಿಸ್ತಾ ಹೋದರೆ ನಮ್ಮ ಬದುಕಿನಲ್ಲಿ ಏನು ಅದ್ಭುತವಾದ ಪರಿಣಾಮ ಆಗುತ್ತೆ ಅನ್ನೋದನ್ನು ನಾವೇ ಸಾಕ್ಷಾತ್ತಾಗಿ ನೋಡ್ತೇವೆ. ನಾನು 2 ವೈಯಕ್ತಿಕ ಉದಾಹರಣೆ ನಿಮ್ಮ ಅನುಮತಿ ಕೋರಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಉಡುಪಿಯಲ್ಲಿರ್ತಕ್ಕಂಥ ಶಾರದಾ ರೆಸಿಡೆನ್ಷಿಯಲ್ ಸ್ಕೂಲ್, ಡಾಕ್ಟರ್ ನಂಜುಂಡ ಅವರು ಪ್ರಥಮ ಪ್ರಿನ್ಸಿಪಾಲ್ರಾಗಿದ್ದ ಶಾಲೆ. ಅದರ ಉದ್ಘಾಟನೆಗೆ ನನ್ನ ಗುರುಗಳು ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದರು ನನ್ನನ್ನು ಕರ್ಕೊಂಡು ಹೋಗಿದ್ದರು. ನಾನು ವೇದಿಕೆ ಮುಂಭಾಗದಲ್ಲಿ ಕೂತಿದ್ದೆ. ಪೂಜ್ಯರು ಅದರ ಉದ್ಘಾಟನಾ ಸಂದರ್ಭಕ್ಕೆ ಸಾಕ್ಷಿಯಾಗಿದ್ದರು. ಇದೆಲ್ಲ ನೋಡ್ಕೋ, ನಿಂಗೆ ಅರ್ಥ ಆಗುತ್ತೆ, ನಿನ್ನ ಜೀವನದಲ್ಲಿ ಸಂದರ್ಭಗಳು ಬರುತ್ತೆ. ಆಗ ನಾನಿನ್ನು ಬಿಳಿಯ ಬಟ್ಟೆಯ ಶಿಕೆ ಹೊತ್ತ ಬ್ರಹ್ಮಚಾರಿ ಮುಂದೆ ಕುಳಿತಿದ್ದೆ. ಅದೇ ಶಾಲೆಯ ಬೆಳ್ಳಿ ಹಬ್ಬಕ್ಕೆ ಇಲ್ಲಿಂದ ಓಡಿ ಬಂದರು ಅವರು ತುಮಕೂರಿಗೆ. ಪುರುಷೋತ್ತಮಾನಂದರು ಉದ್ಘಾಟನೆ ಮಾಡಿದ್ರು. ಅವರ ಶಿಷ್ಯರು ಬಂದು ಬೆಳ್ಳಿ ಹಬ್ಬ ನಡೆಸ್ಕೊಡ್ಬೇಕು. ಇದು ನನ್ನ ಧನ್ಯತೆ. ನಮ್ಮ ಹಿರಿಯರು ಕೈ ಹಿಡಿದು ಹೇಗೆ ನಡೆಸ್ಕೊಂಡು ಬಂದರೋ ಆ ದಾರಿಯಲ್ಲಿ ನಮಗೆ ಸಿಗಬೇಕಾದ್ದು ಸಿಕ್ಕೇ ಸಿಗುತ್ತೆ ಮಕ್ಕಳೇ. ಇದರ ಬಗ್ಗೆ ಅಚಲವಾದ ಸಕಾರಾತ್ಮಕ ನಂಬಿಕೆ ಇಟ್ಕೊಳ್ಳಿ. ಅಬ್ರಹಾಂ ಲಿಂಕನ್ ಹೇಳ್ತಾನೆ, ನಾನು ಕಷ್ಟಪಡ್ತೇನೆ, ನಾನು ಓದ್ತೇನೆ, ನಾನು ಶ್ರಮಕ್ಕೆ ಬೆನ್ನು ತೋರಿಸೋದಿಲ್ಲ, ನಾನು ಶ್ರಮ ಪಡುವುದಷ್ಟೇ ನನ್ನ ಕರ್ತವ್ಯ. ಮುಂದೊಂದು ದಿನ ನನ್ನ ಶ್ರಮ ಮಾನವೀಯವಾದ ಸ್ವರೂಪವನ್ನು ಪಡೆಯುತ್ತೆ. ಇದು ನಿಶ್ಚಲ. ನೋಡಿ ಎಂಥ ಒಂದು ಭರವಸೆಯ ಮಾತಿದು. ಬಿತ್ತಿದಂಥ ಬೆಳೆ ಸುಳ್ಳಲ್ಲ. ಇವತ್ತು ಉತ್ತಮ ವಿಚಾರಗಳನ್ನು ಬಿತ್ತಲಾಗ್ತಾ ಇದೆ. ಖಂಡಿತ ಮಕ್ಕಳೇ, ನಾಳೆ ಈ ಸಮಾಜಕ್ಕೆ ನೀವು ಅತ್ಯುತ್ತಮವಾದ ಮಾನವ ಸಂಪನ್ಮೂಲರಾಗ್ತೀರಿ. ಪವಿತ್ರ ಕ್ಷೇತ್ರದಲ್ಲಿ ಅಸಂಖ್ಯಾತ ಜನರ ಜೀವನವನ್ನು ಕಟ್ಟಿಕೊಟ್ಟಂತಹ ಪರಮಾತ್ಮನ ನಿತ್ಯೋಪಾಸನೆ 24 ಗಂಟೆ ನಡೆಯುವ ಈ ಜಾಗದಲ್ಲಿ ನಿಮ್ಮ ಮನಸ್ಸಿಗೆ ಶ್ರೇಷ್ಠವಾದ ವಿಚಾರಗಳು ಸಿಗ್ತಾ ಇವೆ. ಇದನ್ನು ನೀವು ದಯವಿಟ್ಟು ಒಂದು ಧನ್ಯತೆಯ ಭಾವದಲ್ಲಿ ತೆಗೆದುಕೊಳ್ಬೇಕು. ಮತ್ತು ಇಲ್ಲಿರೋ ಪ್ರತಿಯೊಂದು ಮಗು ನೆನಪಿಟ್ಕೋ, ಪ್ರಪಂಚದಲ್ಲಿ ಎಲ್ಲರೂ ಹೇಗೇಗೋ ಇದ್ದಾರೆ, ನಾನೊಬ್ಬ ಬದಲಾವಣೆ ಆದರೆ ಸಾಕ. ಈ ಪ್ರಶ್ನೆಯನ್ನು ದೊಡ್ಡವರು ಕೇಳ್ತಾರೆ.
ಪ್ರಪಂಚದಲ್ಲಿ ಮೋಸ, ಕಪಟ, ವಂಚನೆ ಇದೆ, ಅನ್ಯಾಯ ಇದೆ, ಭ್ರಷ್ಟಾಚಾರ ಇದೆ. ಸಮಾಜದಲ್ಲಿ ಕಣ್ಣು ಕೋರೈಸೋ ಹಾಗೆ ಅದು ಕುಣಿತಾ ಇದೆ. ನಾನೊಬ್ಬ ಒಳ್ಳೆಯವನಾದರೂ ಸಾಕ. ಪುಟ್ಟ ಮಗು, ನೀನು ನಿನ್ನ ಪುಟ್ಟ ಬಾಲಬುದ್ಧಿಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ತಿಳ್ಕೊ. ನಿನ್ನನ್ನು ನಾವು ಜೇನುನೊಣ ಆಗಿಸೋದಕ್ಕೆ ಹೊರಟಿದ್ದೀವಿ ಹೊರತು ನೀನು ತಿಪ್ಪೇನೊಣವಾಗಬಾರದು. ನೀನು ಜೇನುನೊಣವೇ ಆಗಬೇಕು. ಜೇನುನೊಣದ ಗುಣ ಏನು? ನೂರಾರು ಪುಷ್ಪಗಳಿಂದ ಮಕರಂದವನ್ನು ಸಂಗ್ರಹಿಸಿ ಜೇನುಗೂಡು ಕಟ್ಟಿಕೊಡುತ್ತೆ. ನೆನ್ಪಿಟ್ಕೊಳ್ಳಿ, ಯಾವುದೇ ಜೇನುನೊಣ ಒಂದೇ ಜಾತಿಯ ಪುಷ್ಪದಿಂದ ಮಕರಂದವನ್ನು ಸಂಗ್ರಹಿಸೋದಿಲ್ಲ. ಸಾವಿರಾರು ವೈವಿಧ್ಯಮಯ ಪುಷ್ಪಗಳಿಂದ ಮಕರಂದವನ್ನು ಸ್ವೀಕರಿಸಿ ಜೇನನ್ನು ಕಟ್ಕೊಡುತ್ತೆ. ಇಲ್ಲಿ ನಮಗೆ 2 ಪಾಠ ಇದೆ. ಜೇನುನೊಣ ತಿಪ್ಪೆ ಮೇಲೆ ಕೂತ್ಕೋಬಹುದಾಗಿತ್ತು, ಆದರೆ ಅದು ತಿಪ್ಪೆ ಮೇಲೆ ಕೂತ್ಕೊಳ್ಳೋದಿಲ್ಲ. ಅದು ಜೇನಿಗಾಗೇ ಹೋರಾಡುತ್ತೆ. ಜೇನು ಸಿಗದೆ ಇದ್ರೆ ಪ್ರಾಣ ಬಿಡುತ್ತೆ, ಹೇಸಿಗೆ ಮೇಲೆ ಕೂತ್ಕೊಳ್ಳಲ್ಲ. ನಂಬರ್ 1. ನಂಬರ್ 2, ಅದು ಅಸಂಖ್ಯಾತ ಪುಷ್ಪಗಳ ವೈವಿಧ್ಯಮಯವಾದ ಸಮೂಹದಿಂದ ಆ ಮಕರಂದವನ್ನು ತಂದು ಜೇನು ಕಟ್ಟುತ್ತೆ. ಹಾಗೆ ಮಕ್ಕಳೇ ನೆನಪಿಟ್ಕೊಳ್ಳಿ, ಯಾವುದೇ ಸಜ್ಜನಿಕೆ, ಯಾವುದೇ ಶ್ರೇಷ್ಠತೆ, ಯಾವುದೇ ಹೆಗ್ಗಳಿಕೆ ಜಾತಿಗೆ ಸೀಮಿತವಲ್ಲ. ಪ್ರತಿಯೊಂದು ಜಾತಿಯಲ್ಲೂ ಮಹಾತ್ಮರಿದ್ದಾರೆ. ಪ್ರತಿಯೊಂದು ಜನಾಂಗದಲ್ಲೂ ಕೂಡ ಜಗತ್ತನ್ನು ಕಟ್ಟುವ ತಾಕತ್ತಿರ್ತಕ್ಕಂಥ ಶ್ರೇಷ್ಠ ಮಾನವ ಸಂಪನ್ಮೂಲ ಇದೆ. ಇದನ್ನು ನೀವು ಮರೀಬಾರದು. ಆ ನಿಟ್ಟಿನಲ್ಲಿ ಜೇನುನೊಣ ನಮ್ಮ ಬದುಕಿಗೆ ಆದರ್ಶವಾಗುತ್ತೆ. ಹೀಗಾಗಿ ಈ ವಿಚಾರಗಳನ್ನೆಲ್ಲ ನೀವು ಪುಸ್ತಕದಲ್ಲಿ ಓದ್ತಾ ಇದ್ದೀರಿ. ಈ ಪುಸ್ತಕ ನಿಮಗೆ 10 ಕಥೆಗಳ ಮೂಲಕ ಪರಿಚಯ ಮಾಡಿಕೊಡ್ತಾ ಇದೆ. ಇತ್ತೀಚೆಗೆ PES ಯೂನಿವರ್ಸಿಟಿಯ ಡಾಕ್ಟರ್ MR ದೊರೆಸ್ವಾಮಿಯವರು ಕಥೆಗಳಿಂದ ಕಲಿಯೋಣ ಅಂತ 50 ಕಥೆಗಳನ್ನು ತಮ್ಮ ಸ್ಟಾಫ್ ಮೆಂಬರ್ಸ್ ಹತ್ರ ಬರೆಸಿ ಆ ಪುಸ್ತಕಕ್ಕೆ ಮುನ್ನುಡಿ ನಾನು ಬರೆದೆ. ಕೋವಿಡ್ ಟೈಮ್ನಲ್ಲಿ ಆ ಪುಸ್ತಕ ಬಂತು. ನಾನು ಪುಸ್ತಕಗಳನ್ನು ಅವಲೋಕನ ಮಾಡಿದೆ. ದೇವಾಲಯಗಳ ಮಹತ್ವ, ಹಬ್ಬಗಳ ಔಚಿತ್ಯ, ಗುದ್ದಾಡುತ್ತಲೇ IAS ಪಾಸ್ ಮಾಡಿದಂಥ ಯುವಕ, ಎಂಥ ಅದ್ಭುತವಾದ ವಿಚಾರಗಳೆಲ್ಲ 2 ಪುಟಗಳಲ್ಲಿ ನಮಗೆ ಪರಿಚಯ ಆಯಿತು. ಕಥೆಗಳಿಂದ ಕಲಿಯೋಣ. ವಿವೇಕಾನಂದರೇ ಹೇಳಿದ 100 ಕಥೆಗಳಿದೆ, ಮಕ್ಕಳು ಓದಬೇಕು. 100 ಕಥೆಗಳಿದೆ. ಪುಟ್ಟ ಮನಸ್ಸಿಗೆ, ಬಾಲ್ಯಕ್ಕೆ ಕಥೆಗಳು ಆಪ್ಯಾಯಮಾನ. ಈ ಕಥೆಗಳು ಯಾಕೆ ಓದಬೇಕು? ಸೂತ್ರದ ರೂಪದಲ್ಲಿ, ಕ್ಯಾಪ್ಸ್ಯೂಲ್ ರೂಪದಲ್ಲಿ ಅದು ನಮ್ಮ ಜೀವನಕ್ಕೆ ಸತ್ವವನ್ನು ಕೊಡುತ್ತೆ. ಅದು ಶಕ್ತಿಯಾಗಿ ಪರಿವರ್ತನೆಯಾಗುತ್ತೆ. ಸ್ವಾಮಿ ವಿವೇಕಾನಂದರದೊಂದು ಮಾತು ಇಲ್ಲಿ ಹೇಳಲೇಬೇಕು. ಏನದು? ಓ ಮನುಷ್ಯನೇ, ಉನ್ನತವಾದ ವಿಚಾರಗಳನ್ನು ಸ್ವೀಕರಿಸಿ ನೀನು ಹುಲಿಯಾಗಿ ಪರಿವರ್ತಿತನಾಗದಿದ್ದರೆ, ಕಳಪೆ ಆಹಾರವನ್ನು ಸ್ವೀಕರಿಸಿ ನೀನು ನರಿಯೇ ಆಗುತ್ತೀಯೇ. ಉನ್ನತವಾದ ವಿಚಾರಗಳನ್ನು ಸ್ವೀಕರಿಸಿದಾಗ ಇಲ್ಲಿ ನಮಗೆ ಅರ್ಥ ಆಗಬೇಕು ಅಂದರೆ ನಾವು ನ್ಯೂಟ್ರಿಷಿಯಸ್ ಫುಡ್ಡನ್ನು ತೆಗೆದುಕೋಬೇಕು, ಒಳ್ಳೆ ಪ್ರೋಟೀನಸ್ ಫುಡ್ ತೆಗೆದುಕೋಬೇಕು ಅಂತ ಶರೀರಕ್ಕೆ ಸಂಬಂಧಪಟ್ಟ ಆಹಾರಕ್ಕೆ ಮಾತ್ರ ಸೀಮಿತವಾಗಬಾರದು. ಶಂಕರಾಚಾರ್ಯರು ಹೇಳ್ತಾರೆ, ನಿಮ್ಮ ಬಾಯ ಒಳಗೆ ಏನು ಹೋಗುತ್ತದೆಯೋ ಅದು ಮಾತ್ರ ನಿಮ್ಮ ಆಹಾರವಲ್ಲ. ನಿಮ್ಮ ಕಣ್ಣು ಏನು ನೋಡ್ತೋ, ನಿಮ್ಮ ಕಿವಿ ಏನು ಕೇಳ್ತೋ, ನಿಮ್ಮ ಮೂಗು ಏನು ಆಸ್ವಾದಿಸ್ತೋ, ನಿಮ್ಮ ನಾಲಿಗೆ ಏನನ್ನು ರುಚಿಸ್ತೋ, ನಿಮ್ಮ ಚರ್ಮ ಯಾವ ಅನುಭವವನ್ನು ಪಡ್ಕೊಳ್ತು, ಸೂಕ್ಷ್ಮ ಶರೀರದ ಮೂಲಕ ನೀವು ಆಹಾರವನ್ನು ಸ್ವೀಕರಿಸಿದಿರಿ. ಇಷ್ಟು ಹೇಳಿ ಅವರು ಸುಮ್ಮನಾಗಲಿಲ್ಲ, ಎಚ್ಚರಿಕೆಯ ಮಾತನ್ನು ಕೊಟ್ಟರು. ನಿಮ್ಮ ಬಾಯ ಒಳಗೆ ಏನು ಹೋಗುತ್ತದೆಯೋ ಅದರಿಂದ ನೀವು ಮಡಿ ಮೈಲಿಗೆ ಆಗೋದಿಲ್ಲ. ನಿಮ್ಮ ಬಾಯ ಹೊರಗೆ ಏನು ಬರುತ್ತದೆಯೋ ಅದರಿಂದ ನೀವು ಮಡಿ ಮೈಲಿಗೆ ಆಗುತ್ತೀರಿ. ನೋಡಿ, ನಾಲಿಗೆ ಅನ್ನೋದು, ಮನೋಹರ್ ಅವರೇ, ನಾಲಿಗೆ ಅನ್ನೋದು ಡಬಲ್ ಆ್ಯಕ್ಟಿಂಗ್. ಇದು ಅತಿಯಾಗಿ ತಿನ್ನುತ್ತದೆ, ವಿಪರೀತ ಅನ್ನುತ್ತದೆ. ನಾಲಿಗೆ ಅತಿಯಾಗಿ ತಿನ್ನುತ್ತದೆ, ವಿಪರೀತ ಅನ್ನುತ್ತದೆ. ಈ ನಾಲಿಗೆ ಮೇಲೆ ಹಿಡ್ತಾ ಬರಬೇಕು ಅಂತಂದರೆ ಅದೊಂದು ದೊಡ್ಡ ಹೋರಾಟ. ಆದ್ದರಿಂದ ಉನ್ನತವಾದ ವಿಚಾರಗಳನ್ನು ನಾವು ಸ್ವೀಕರಿಸುವಂಥದ್ದು ಬಹಳ ಮುಖ್ಯ. ಒಂದು ರೋಚಕವಾದ ಮಾತಿದೆ ಇಂಗ್ಲೀಷ್ನಲ್ಲಿ, ಸ್ಟಾರ್ಟ್ ಎ ಗುಡ್ ಸ್ಕೂಲ್ ಟುಡೇ, ಸ್ಟಾರ್ಟ್ ಎ ಗುಡ್ ಸ್ಕೂಲ್ ಟುಡೇ, ದೇರ್ ಬೈ ಯು ಕ್ಯಾನ್ ಅವಾಯ್ಡ್ 100 ಜೈಲ್ಸ್ ಟುಮಾರೋ. ಒಂದು ಉತ್ತಮ ಶಾಲೆಯನ್ನು ಪ್ರಾರಂಭಿಸಿದರೆ ನಾಳೆ ದಿವಸ 100 ಜೈಲುಗಳನ್ನು ತೆರೆಯುವುದನ್ನು ತಡೆಗಟ್ಟಬಹುದು.
ಇವತ್ತು ಶಿಕ್ಷಕರು ನೆನಪು ಮಾಡ್ಕೊಳ್ಳಿ, ಧರ್ಮಸ್ಥಳದ ಈ ಪವಿತ್ರ ಕ್ಷೇತ್ರ ಮಕ್ಕಳಿಗಾಗಿ ಏನು ಮಾಡ್ತಾ ಇದೆ. ನೀವು ದಿನಂಪ್ರತಿ ಮಕ್ಕಳ ಮುಂದೆ ನಿಲ್ತೀರಿ, ನಿಮ್ಮ ಪಾಠ ಕೇಳ್ತೀರಿ. ನಿಮ್ಮ ಮಕ್ಕಳಿಗೆ ಇಂಥ ಗುರುಗಳು ಸಿಕ್ಕಿದ್ದು ನನ್ನ ಭಾಗ್ಯ ಅನ್ನೋ ಧನ್ಯತೆ ಮೂಡುವಂತೆ ಮಾಡುವ ದೊಡ್ಡ ಸವಾಲು ನಿಮ್ಮ ಮುಂದೆ ಇದೆ. ಆ ನಿಟ್ಟಿನಲ್ಲಿ ಆಗಲೇ ಆ್ಯಟಿಟ್ಯೂಡ್ ಬಗ್ಗೆ ಮನೋಹರ್ ಅವರು ಹೇಳಿದ್ರು. ಇವತ್ತಿನ ಸೈಕಾಲಜಿಸ್ಟ್ಸ್ ಹೇಳ್ತಾ ಇದ್ದಾರೆ, ಒಳ್ಳೆ ಮಾತಿದು. ಏನದು? ಎ ಕಂಟ್ರಿ ಕೆನಾಟ್ ಬಿ ರೈಸ್ಡ್ ಜಸ್ಟ್ ಬೈ ರೈಸಿಂಗ್ ದಿ ರೂಫ್ಸ್ ಆಫ್ ದಿ ಬಿಲ್ಡಿಂಗ್ಸ್, ಬಟ್ ಬೈ ರೈಸಿಂಗ್ ದಿ ಮೈಂಡ್ಸ್ ಆಫ್ ದಿ ಪೀಪಲ್. ಕಟ್ಟಡಗಳ ಮಾಡುಗಳನ್ನು ಏರಿಸುವುದರ ಮೂಲಕ ದೇಶವನ್ನು ಎತ್ತರಕ್ಕೆ ಕೊಂಡೊಯ್ಯಲಾಗದು, ಮನಸ್ಸುಗಳನ್ನು ಏರಿಸಬೇಕು. ಈ ಮನಸ್ಸುಗಳನ್ನು ಉನ್ನತ ಹಾಗೂ ಉದಾತ್ತವಾದ ಹಂತಕ್ಕೆ ಏರಿಸುವ ಪವಿತ್ರ ಕಾರ್ಯ ಪೂಜ್ಯ ಹೆಗಡೆಜಿಯವರಿಂದ ಇಲ್ಲಿ ನಡೆದಿದೆ. ಇದನ್ನು ನಾವೆಲ್ಲ ಕೃತಜ್ಞತೆಯಿಂದ ಸ್ಮರಿಸಬೇಕು. ಮಕ್ಕಳನ್ನು ನೀವು ಕೇಳಬಹುದು, ನಮಗೆ ಈ ಒಳ್ಳೆಯದನ್ನು ಅನುಸರಿಸೋದ್ರ ಮೂಲಕ ಏನು ಲಾಭ ಆಗುತ್ತೆ? ನೋಡಿ, ಬಿತ್ತಿದ್ದು ಬೀಜ, ಬೆಳೆದದ್ದು ತೆನೆ. ನಾನು ಒಂದೇ ಭತ್ತದ ಬೀಜವನ್ನು ಬಿತ್ತಿದ್ರೆ ಒಂದು ತೆನೆಯಷ್ಟು ಆಹಾರ ನನಗೆ ಸಿಗುತ್ತೆ, ನೂರಾರು ಕಾಳುಗಳು ಅದರಲ್ಲಿ ಸಿಗುತ್ತೆ. ಆದ್ದರಿಂದ ಈ ಹಂತದಲ್ಲಿ ಒಳ್ಳೆಯ ಬೀಜ ಬಿತ್ಕೊಂಡ್ರೆ ಒಳ್ಳೆಯ ತೆನೆ ಸಿಗುತ್ತೆ, ಕೆಟ್ಟ ಬೀಜ ಬಿತ್ಕೊಂಡ್ರೆ ಕೆಟ್ಟ ತೆನೆ ಸಿಗುತ್ತೆ. ವಿಶ್ವೇಶ್ವರಯ್ಯನವರು ಸಕಾರಾತ್ಮಕವಾಗಿ ಬದುಕನ್ನು ರೂಪಿಸ್ಕೊಳ್ತಾ ಬಂದರು, ಕನ್ಸ್ಟ್ರಕ್ಟಿವ್ ಆಗಿ ಬೆಳೆದರು, ಭಾರತ ರತ್ನ ಆದರು. ವೀರಪ್ಪನ್ ಡಿಸ್ಟ್ರಕ್ಟಿವ್ ಐಡಿಯಾಸ್ ಬೆಳೆಸ್ಕೊಂಡ, ಡಿಟೀರಿಯೋರೇಟ್ ಆದ. ಇದನ್ನೇ ವಿವೇಕಾನಂದರು ಹೇಳಿದ್ದು, ಶಕ್ತಿಯುತವಾದ ಸಂದೇಶಗಳನ್ನು ನೀವು ಸ್ವೀಕರಿಸಿದ್ರೆ ಹುಲಿ ಆಗ್ತೀರಿ, ಕಳಪೆ ಆಹಾರವನ್ನು ಸ್ವೀಕರಿಸಿದ್ರೆ ನರಿ ಆಗ್ತೀರಿ. ಆಯ್ಕೆ ನಿಮ್ಮದೇ. ಇನ್ನೊಂದು 2-3 ನಿಮಿಷದಲ್ಲಿ ನನ್ನ ಮಾತು ಮುಗಿಯುತ್ತೆ. ಸ್ವಾಮಿ ವಿವೇಕಾನಂದರು ಒಂದು ವಿಶೇಷವಾದ ಮಾರ್ಗದರ್ಶನದ ನುಡಿಯನ್ನು ಕೊಟ್ಟರು. ಅದು ಭಗವದ್ಗೀತೆಯಲ್ಲಿ ನಾವು ಕಾಣುವ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೆಕ್ತೋತ್ತಿಷ್ಟ ಪರಂತಪ. ಎಂದಿಗೂ ದುರ್ಬಲರಾಗಬೇಡಿ. ದಯವಿಟ್ಟು ದೊಡ್ಡವರು ನೆನಪು ಮಾಡ್ಕೊಳ್ಳಿ. ನಿರುದ್ಯೋಗ, ದೌರ್ಬಲ್ಯ, ಅಸಹಾಯಕತೆ ಇವೆಲ್ಲವೂ ಕೂಡ, ಮತ್ತೆ ರಿಪೀಟ್ ಮಾಡ್ತೀನಿ, ದೌರ್ಬಲ್ಯ, ಅಸಹಾಯಕತೆ, ಪರಾವಲಂಬನೆ, ನಿರುದ್ಯೋಗ ಇದು ಹೆಚ್ಚು ಮಾನಸಿಕ. ನಿರುದ್ಯೋಗ, ದೌರ್ಬಲ್ಯ, ಅಶಕ್ತತೆ, ಅಸಹಾಯಕತೆ ಇದು ಮಾನಸಿಕ. ಇದು ಸಾಮಾಜಿಕ, ಮತ್ತೊಂದು ನೀವು ಹೇಳೋದಕ್ಕಿಂತ ಇದು ಮಾನಸಿಕ. ಯಾಕೆ? ರೈಲ್ವೆ ಪ್ಲಾಟ್ಫಾರಮ್ ಮೇಲೆ ನ್ಯೂಸ್ ಪೇಪರ್ ಮಾರ್ತಾ ಇದ್ದ ವ್ಯಕ್ತಿ ಅಣ್ಣಾ ಹಜಾರೆ ಇಡೀ ದೇಶ ತಲೆದೂಗುವಂತೆ ಮಾತನಾಡಿದ್ರು. ಮರಳಿನ ಮೇಲೆ ಅಕ್ಷರಾಭ್ಯಾಸ ಮಾಡಿದ ಅಬ್ದುಲ್ ಕಲಾಂ ರಾಷ್ಟ್ರಾಧ್ಯಕ್ಷರಾದರು. ಬೀದಿ ದೀಪದಲ್ಲಿ ಓದಿದಂತಹ ಬಾಲಕ ವಿಶ್ವೇಶ್ವರಯ್ಯ ಹಳೆ ಮೈಸೂರು ಪ್ರಾಂತ್ಯಕ್ಕೆ ವಿದ್ಯುತ್ ಕೊಟ್ಟರು, ನೀರು ಕೊಟ್ಟರು, ಇಂಡಸ್ಟ್ರಿ ಕೊಟ್ಟರು, ಇಂಜಿನಿಯರ್ ಅನ್ನೋ ಶಬ್ದಕ್ಕೆ ಪರ್ಯಾಯವಾದರು. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಬಡತನ ಶಾಪವಲ್ಲ, ಶ್ರೀಮಂತಿಕೆ ವರ ಅಲ್ಲ, ಸೋಮಾರಿತನ, ಅತಿಯಾದ ಪರಾವಲಂಬಿತನ, ಪ್ರತಿಯೊಂದಕ್ಕೂ ಕೈ ಚಾಚುವಂತಹ ಪ್ರವೃತ್ತಿ ಇದು ಎಂದಿಗೂ ಶ್ರೇಯಸ್ಕರವಲ್ಲ. ಬಾಲ್ಯದಲ್ಲಿ ನಮ್ಮನ್ನು ಬೆಳೆಸ್ತಾ ಇರ್ತಕ್ಕಂಥ ತಂದೆ ತಾಯಿಗಳು, ಪೂಜ್ಯ ಗುರುಗಳು, ನಮ್ಮನ್ನು ಹೆತ್ತವರು ಇಬ್ಬರು, ಹೊತ್ತವರು ಅಸಂಖ್ಯಾತರು. ಇವತ್ತು ನಮ್ಮ ಸಮಾಜದ ಎಲ್ಲ ಮಕ್ಕಳನ್ನು ಹೊತ್ತ ತಂದೆಯ ಸ್ಥಾನದಲ್ಲಿರ್ತಕ್ಕಂಥವ್ರು ಪೂಜ್ಯ ಹೆಗಡೆಯವರು. ಆದ್ದರಿಂದಲೇ ಅವರು ಈ ವಿಷಯಗಳ ಬಗ್ಗೆ ಇಷ್ಟು ಗಮನ ಕೊಡ್ತಾ ಇರು. ಹೆತ್ತವರು ಸರ್ಟಿಫಿಕೇಟಲ್ಲಿದ್ದಾರೆ, ಹೊತ್ತವರು ನಮ್ಮ ಹೃದಯದಲ್ಲಿರ್ತಾರೆ. ಇಡೀ ಸಮಾಜದ ಋಣಕ್ಕೆ ನಾವು ಭಾಜನರಾಗೋದು ಇದೇ ನಿಟ್ಟಿನಲ್ಲಿ. ಹೀಗಾಗಿ ದಯವಿಟ್ಟು ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಳಿ, ಶಕ್ತಿವಂತರಾಗಿ. ಈ ಮಾತು ವಿವೇಕಾನಂದರ ಮಾತು, ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಈ ಮಾತನ್ನು ಸುಭಾಷ್ ಚಂದ್ರ ಬೋಸ್ ತೆಗೆದುಕೊಂಡ್ರು. ಅವರು ಒಂದು ಕಡೆ ಬರೀತಾರೆ, ಸುಭಾಷ್ ಚಂದ್ರ ಬೋಸ್ ಮೊನ್ನೆ ತಾನೇ ಜನವರಿ 23 ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ. 8 ತಿಂಗಳು ಓದಿ 4ನೇ ರ್ಯಾಂಕ್ ICS ಪರೀಕ್ಷೆಯಲ್ಲಿ ಪಡೆದು ಅದನ್ನು ಡಸ್ಟ್ಬಿನ್ನಿಗೆ ಬಿಸಾಕಿ
ರಾಷ್ಟ್ರಕ್ಕಾಗಿ ತನ್ನನ್ನು ಸಮರ್ಪಿಸಿಕೊಂಡಂತಹ ಸುಭಾಷ್ ಈ ದೇಶದ ಸ್ವಾತಂತ್ರ್ಯ ಬರೋದರಲ್ಲಿ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟರು ಅಂತ ಅಂದಿನ ಬ್ರಿಟಿಷರ ಆರ್ಮಿಯ ಗವರ್ನರ್ ಜನರಲ್ ಆಗಿದ್ದ, ತದನಂತರದಲ್ಲಿ ಇಂಗ್ಲೆಂಡಿನ ಪ್ರೈಮ್ ಮಿನಿಸ್ಟರ್ ಆದ ಜನರಲ್ ಆಟ್ಲಿ ದಾಖಲಿಸ್ತಾನೆ. ಇದನ್ನೆಲ್ಲ ಓದಬೇಕು, ಇಲ್ಲದೆ ಇದು ನಮಗೆ ಗೊತ್ತಾಗೋದಿಲ್ಲ. ಸುಭಾಷ್ ಚಂದ್ರ ಬೋಸ್ ವಿವೇಕಾನಂದರ ಮಾತನ್ನು ಸ್ವೀಕರಿಸಿ ಆತ ಹೇಳ್ತಾನೆ, ಹೋಲ್ಡ್ ದಿ ಗನ್ಸ್, ವೆದರ್ ಲೈವ್ ಆರ್ ಡೆಡ್ ಈಸ್ ಸೆಕೆಂಡರಿ. ಕರ್ತವ್ಯವನ್ನು ಕೈಗೆತ್ಕೋ, ನಿಷ್ಕ್ರಿಯನಾಗಬೇಡ, ಎಂದಿಗೂ ಕರ್ತವ್ಯವನ್ನು ಕೈಗೆತ್ಕೋ. ಈ ಮಾತು ಮಕ್ಕಳು ಕ್ರಿಯಾಶೀಲರಾಗಬೇಕು, ದುರ್ಬಲರಾಗಬಾರದು ಅಂತಕ್ಕಂಥ ಒಂದು ಮಾತು. ಬಡತನ ಇದೆ, ಶ್ರೀಮಂತಿಕೆ ಇದೆ, ಅನುಕೂಲಗಳಿದೆ, ಅನಾನುಕೂಲಗಳಿದೆ. ರಾಷ್ಟ್ರಕವಿ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ, ನನಗೆ ದೇವರು ಬಾಲ್ಯದಲ್ಲಿ ತುಂಬ ಬಡತನ ಕೊಟ್ಟಿದ್ದ, ಆದ್ದರಿಂದ ನಾನು ಜೀವನದ ರಿಯಾಲಿಟಿ, ವಾಸ್ತವಿಕತೆಯನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಆದ್ದರಿಂದ ನಾನು ದೇವರಿಗೆ ಋಣಿಯಾಗಿದ್ದೇನೆ, ದೇವರಿಗೆ ಥ್ಯಾಂಕ್ಫುಲ್ ಆಗಿದ್ದೇನೆ. ಯಾಕೆ? ದೇವರು ಬಡತನವನ್ನು ಕೊಟ್ಟ ನನ್ನ ಜೀವನದಲ್ಲಿ. ಅಂದರೆ ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ, ಬಡತನ ಜೀವನದಲ್ಲಿ ದೊಡ್ಡ ಪಾಠ. ಬಡತನ ಅವಮಾನವಿಲ್ಲ, ಸೋಲು ಅವಮಾನವಲ್ಲ. ವೆನ್ ಯು ಟೇಕ್ ಅಪ್ ಒನ್ ವರ್ಕ್, ಐದರ್ ಯು ವಿಲ್ ವಿನ್, ಇಫ್ ನಾಟ್ ಯು ವಿಲ್ ಲರ್ನ್. ಕಲ್ತ್ಕೊಳ್ತೀರಿ. ಆದ್ದರಿಂದ ಜೀವನವನ್ನು ಉತ್ತಮವಾದ ರೀತಿಯಲ್ಲಿ ಕಲ್ತ್ಕೊಳ್ಳೋದಕ್ಕೆ ನೀವೆಲ್ಲರೂ ಕೂಡ ಶ್ರಮಿಸಬೇಕು ಅನ್ನುವಂಥ ಒಂದು ಮಾತು. ಕಡೆಯ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ವಿಲ್ ಡ್ಯೂರೆಂಟ್ ಅಂತಕ್ಕಂಥ ಜಗತ್ತು ಕಂಡ ಒಬ್ಬ ದೊಡ್ಡ ಇತಿಹಾಸಜ್ಞ, ಅವನು ಒಂದು ಸಾರ್ವಕಾಲಿಕವಾಗಿ ಗೌರವಿಸಬೇಕಾದ ಮಾತನ್ನು ಹೇಳಿದ್ದಾನೆ. ಏನು ಗೊತ್ತಾ? ಜಗತ್ತಿನಲ್ಲಿ ಮನುಷ್ಯನ ಎಲ್ಲ ಸಾಮರ್ಥ್ಯಗಳನ್ನು ಏಕೀಕೃತಗೊಳಿಸಿ ಅವನ ಉದ್ಧಾರಕ್ಕೆ ಪೂರಕವಾಗುವ ದಿಶೆಯಲ್ಲಿ ಅಸಂಖ್ಯಾತ ಸಾಮಾಜಿಕ ಚಿಂತಕರು ಕೆಲಸ ಮಾಡಿದ್ದಾರೆ. ಮಿಲಿಯನ್ಸ್ ಹ್ಯಾವ್ ಟ್ರೈಡ್ ದರ್ ಬೆಸ್ಟ್ ಟು ರೀಇಂಟಗ್ರೇಟ್ ದಿ ಹ್ಯೂಮನ್ ಪಾಸಿಬಿಲಿಟೀಸ್. ನಂಬರ್ 1. ನಂಬರ್ 2, the greatest revolution in human history is enlightenment of mind and improvement of character. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಕ್ರಾಂತಿ ಅಂತ ಕರೆಯೋದಾದರೆ ಅದು ಮನಸ್ಸನ್ನು ಉನ್ನತ ಹಾಗೂ ಉದಾತ್ತವಾಗಿ ಇಡೋದು. ಎರಡನೇದಾಗಿ ಚಾರಿತ್ರ್ಯ ಶಕ್ತಿಯನ್ನು ನಿರಂತರ ಚೆನ್ನಾಗಿ ಅಭಿವೃದ್ಧಿ ಮಾಡಿಕೊಂಡು ಮುಂದಕ್ಕೆ ಸಾಗೋದು. ಮೂರನೇದು, ದ ಗ್ರೇಟೆಸ್ಟ್ ರೆವಲ್ಯೂಷನರೀಸ್ ಆರ್ ಫಿಲಾಸಫರ್ಸ್ ಆ್ಯಂಡ್ ಸೈಂಟ್ಸ್. ಜಗತ್ತು ಕಂಡ ಶ್ರೇಷ್ಠ ಕ್ರಾಂತಿಕಾರರು ಯಾರು ಗೊತ್ತಾ? ತತ್ವಜ್ಞಾನಿಗಳು ಮತ್ತು ಸಂತರು. ಇವತ್ತು ಆ ತತ್ವಜ್ಞಾನಿಗಳ ಮಾತುಗಳನ್ನು ಮಹಾನ್ ಸಂತರೊಬ್ಬರು ಪುಸ್ತಕ ರೂಪದಲ್ಲಿ ತಂದು ನಿಮಗೆಲ್ಲ ವರ್ಷವಿಡೀ ಓದಿಸ್ತಾ ಇದ್ದಾರೆ. 30 ವರ್ಷಗಳ ಈ ಪ್ರಯಾಣ ಇದು ಒಂದು ತಲೆಮಾರು 2 ತಲೆಮಾರುಗಳನ್ನು ಬಲಿಷ್ಠವಾಗಿ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದನ್ನು ನಾವು ಗಮನಿಸಬೇಕು ಮಕ್ಕಳೇ. ಧರ್ಮಸ್ಥಳದ ಮಂಜುನಾಥೇಶ್ವರನ ಪವಿತ್ರ ನೆರಳಿನಲ್ಲಿ ಭಾರತೀಯ ಸನಾತನ ಪರಂಪರೆ ಹೇಳೋ ಹಾಗೆ ಅನ್ನಮಯ ಕೋಶ ಅಂದ್ರೇನು? ಫಿಸಿಕಲ್ ಡೈಮೆನ್ಷನ್. ಪ್ರಾಣಮಯ ಕೋಶ ಎನರ್ಜಿ ಡೈಮೆನ್ಷನ್. ಮನೋಮಯ ಕೋಶ ಮೆಂಟಲ್ ಡೈಮೆನ್ಷನ್. ವಿಜ್ಞಾನಮಯ ಕೋಶ ಇಂಟಲೆಕ್ಚುವಲ್ ಡೈಮೆನ್ಷನ್. ಆನಂದಮಯ ಕೋಶ ಸ್ಪಿರಿಚುವಲ್ ಡೈಮೆನ್ಷನ್. ಒಬ್ಬ ಮನುಷ್ಯನ ವ್ಯಕ್ತಿತ್ವದಲ್ಲಿ ಈ 5 ಆಯಾಮಗಳಿದೆ. ಈ 5 ಆಯಾಮಗಳು ಸಮರ್ಪಕವಾಗಿ ವೃದ್ಧಿಯಾದರಷ್ಟೇ ಪರಿಪೂರ್ಣ ವ್ಯಕ್ತಿತ್ವ. ಧರ್ಮಸ್ಥಳದ ಮಂಜುನಾಥೇಶ್ವರನ ಪವಿತ್ರ ಸನ್ನಿಧಿ ಅನ್ನದಾನ ಮಾಡ್ತಾ ಇದೆ, ಅನ್ನಮಯ ಕೋಶ. ಪ್ರಾಣಮಯ ಕೋಶ ಆರೋಗ್ಯ ದಾನ ಮಾಡ್ತಾ ಇದೆ, ನಿಮಗೆಲ್ಲ ಗೊತ್ತಿದೆ. ಮನೋಮಯ ಕೋಶ ಉನ್ನತ ವಿಚಾರಗಳ ಮೂಲಕ, ಸದ್ಗ್ರಂಥಗಳ ಪ್ರಕಟಣೆಯ ಮೂಲಕ, ಮ್ಯಾಗ್ಝೈನ್ ಮೂಲಕ, ಸಚ್ಚಿಂತನೆಗಳ ಮೂಲಕ ಮನೋಮಯ ಕೋಶ. ವಿಜ್ಞಾನಮಯ ಕೋಶದ ಬೆಳವಣಿಗೆ ಅತ್ಯುತ್ತಮವಾದ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದೆ. ಎಂಜಿನಿಯರಿಂಗ್ ಕಾಲೇಜಸ್, ಮೆಡಿಕಲ್ ಕಾಲೇಜಸ್, ಡೆಂಟಲ್ ಕಾಲೇಜಸ್, ಗ್ರ್ಯಾಜುಯೇಷನ್ ಸಬ್ಜೆಕ್ಟ್ಸ್, ಆಯುರ್ವೇದಿಕ್ ಕಾಲೇಜ್. ನಮ್ಮ ಪ್ರಶಾಂತ್ ಶೆಟ್ರಿಲೇ ಇದ್ದಾರೆ, ನನ್ನ ಸ್ನೇಹಿತರು. ಅಲ್ಲಿಗೆ ಹೋಗಿದ್ದೇನೆ ನಾನು ಬಹಳಷ್ಟು ಸಲ. ಆನಂದ ನೋಡಿ, ವಿಜ್ಞಾನಮಯ ಕೋಶ. ಇನ್ನು ಆನಂದಮಯ ಕೋಶ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ. ನಾನು ಪ್ರತಿ ದಿವಸವೂ ನನ್ನ ಬೆಳಗಿನ ಪ್ರಾರ್ಥನೆಯಲ್ಲಿ ಮಂಜುನಾಥ ಸ್ವಾಮಿಯನ್ನು ನೆನಪು ಮಾಡಿಕೊಳ್ತೇನೆ.
ಈ ಒಂದು ಅಭ್ಯಾಸ 40 ವರ್ಷಗಳಿಂದ ನನ್ನ ಆಧ್ಯಾತ್ಮಿಕ ಜೀವನದಲ್ಲಿ ನಡೆದು ಬಂದಿದೆ. ಈ 5 ಮಹಾನ್ ಕೈಂಕರ್ಯಗಳನ್ನು ತಪಸ್ಸಿನೋಪಾದಿಯಲ್ಲಿ ಈ ಪವಿತ್ರ ಕ್ಷೇತ್ರದಲ್ಲಿ ನಡೆಸ್ಕೊಂಡು ಬಂದಂತಹ ಕೀರ್ತಿ ಪೂಜ್ಯ ವೀರೇಂದ್ರ ಹೆಗಡೆಜಿಯವರಿಗೆ ಮತ್ತು ಅವರ ಎಲ್ಲ ಸಹಚರರು, ಅವರ ಸಿಬ್ಬಂದಿ ವರ್ಗಕ್ಕೆ ತಲುಪುತ್ತೆ. ಇಂತಹ ಒಂದು ಮಹಾನ್ ಕಾರ್ಯವನ್ನು ಮಾಡಿ ರಾಷ್ಟ್ರ ನಿರ್ಮಾಣದಲ್ಲಿ ನಿಜವಾದ ಅರ್ಥದಲ್ಲಿ ಸರ್ವತೋಮುಖ ವ್ಯಕ್ತಿತ್ವಕ್ಕೆ ಪೂರಕವಾಗುವ ಈ ಕೈಂಕರ್ಯವನ್ನು ನೆರವೇರಿಸ್ತಾ ಇರತಕ್ಕಂಥ ಶ್ರೀ ಕ್ಷೇತ್ರಕ್ಕೆ ನಾನು ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೊಂದಿಗೆ ಈ ಅತ್ಯಂತ ಅಮೂಲ್ಯವಾದ ಕ್ಷಣಗಳನ್ನು ನಾನು ಸಾರ್ಥಕವಾಗಿ ಬಳಸ್ಕೊಳ್ಳೋದಕ್ಕೆ ಅವಕಾಶ ನೀಡೋದಕ್ಕಾಗಿ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆಜಿಯವರಿಗೆ ಮತ್ತು ಎಲ್ಲ ಸಂಘಟಕರಿಗೆ ನನ್ನ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿ, ಇಲ್ಲಿ ನೆರೆದ ಪ್ರತಿಯೊಂದು ಮಗುವೂ ಕೂಡ ಇವತ್ತು ಹ್ಯೂಮನ್, ನಾಳಿನ ಹ್ಯೂಮನ್ ರಿಸೋರ್ಸ್, ಇವತ್ತಿನ ಇಂಡಿವಿಜುವಲ್, ನಾಳಿನ ಇನ್ಸ್ಟಿಟ್ಯೂಷನ್, ಇವತ್ತಿನ ವ್ಯಕ್ತಿ ನಾಳೆಯ ಭಾರತ ರತ್ನಗಳಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಆದರ್ಶದ ಮಾರ್ಗದಲ್ಲಿ ಹೋಗಬೇಕಾದಂಥ ಘಟನೆಗಳನ್ನು ದೃಷ್ಟಾಂತದ ಮೂಲಕ ವಿವರಿಸಿದ ಪರಮ ಪೂಜ್ಯರಾದ ಶ್ರೀ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮಿಗಳಿಗೆ ಗೌರವಪೂರ್ವಕ ವಂದನೆಗಳೊಂದಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಕಾರ್ಯಕ್ರಮದ ಬಹುಮುಖ್ಯವಾದಂಥ ಘಟ್ಟ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪರಮ ಪೂಜ್ಯರೂ ಆದ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಾಗಿ ಅವರಲ್ಲಿ ಪ್ರಾರ್ಥಿಸ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಇಂದಿನ ಕಾರ್ಯಕ್ರಮದಲ್ಲಿ ಉತ್ತಮ ಸಂದೇಶವನ್ನಿತ್ತು ಎಲ್ಲ ಮಕ್ಕಳನ್ನು ಒಂದು ರೀತಿಯಲ್ಲಿ ನಮ್ಮ ಹಿರಿಯರನ್ನು ಕೂಡ ಜಾಡ್ಯದಿಂದ ಹೊರತೆಗೆದಂಥ ಪೂಜ್ಯ ಶ್ರೀ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮೀಜಿಯವರೇ, ಉತ್ತಮವಾದ ಮಾತುಗಳಿಂದ ನಮ್ಮನ್ನು ಎಚ್ಚರಿಸಿದ ಸಂಗೀತ ನಿರ್ದೇಶಕರಾದ ಶ್ರೀ ಬಿ ಮನೋಹರ್ ಅವರೇ ಮತ್ತು ಹೇಮಂತ್ ಹೆಗ್ಡೆಯವರೇ, ಈ ಕಾರ್ಯಕ್ರಮ ವ್ಯವಸ್ಥಿತವಾಗಿ ನಡೆಯುವಂತೆ ಮಾಡಿಕೊಂಡ ಸತ್ಯರಾಮ್ ತೊಳುಪಾಡಿ ಮತ್ತು ಶಶಿಕಾಂತ್ ಜೈನ್ ಅವರೇ ಮತ್ತಿತರ ಎಲ್ಲ ಇಲ್ಲಿ ಆಗಮಿಸಿದಂಥ ಅತಿಥಿಗಳೇ, ನಾನೊಂದು ಸಂದರ್ಭವನ್ನು ಇಲ್ಲಿ ಹೇಳಬೇಕು. ಯಾಕೆಂದರೆ ಎಲ್ಲರೂ ಕೂಡ ಗಂಭೀರವಾದ ಭಾಷಣವನ್ನು ಕೊಟ್ಟಿದ್ದಾರೆ. ನಾನು ಮತ್ತು ಶ್ರೀಮತಿ ಹೇಮಾವತಿಯವರು ಒಮ್ಮೆ ಧಾರವಾಡಕ್ಕೆ ಕಾರಲ್ಲಿ ಹೋಗ್ತಾ ಇದ್ದೆವು. ಹೋಗುವಾಗ ದಾರಿಯಲ್ಲಿ ಬೈಂದೂರು ಸಿಕ್ತು. ಬೈಂದೂರು ಅಂತಂದರೆ ನಮ್ಮ ಒಂದು ಶಾಲೆಯಲ್ಲಿ ಪ್ರಾಥಮಿಕ ಶಾಲೆ ಇದೆ, ಮೈಯಾಡಿ ಅಂತ. ಮೈನ್ ರೋಡಿಂದ ಒಂದು 2 ಕಿಲೋಮೀಟ್ರ್ ಒಳಗೆ ಹೋಗಬೇಕು, ಅದರಲ್ಲಿ ಶಾಲೆ ಇದೆ. ಅಲ್ಲಿ ಹೋಗುವಾಗ ನಾನು ಹೇಳಿದೆ, ನಮ್ಮ ಶಾಲೆಗೊಮ್ಮೆ ಹೋಗುವ ಅಂತ. ಆಯಿತು ಅಂತಂದರು. ಹೋದೆವು ನಾವು. ಹೋದರೆ ಅಂದು ರಜೆ ಇತ್ತು, ಯಾವುದೋ ರಾಷ್ಟ್ರೀಯ ಹಬ್ಬಕ್ಕಾಗಿ ಇತ್ತು. ಆದರೆ ಕ್ಲಾಸ್ಗಳನ್ನು ಅಧ್ಯಾಪಕರು ನಡೆಸಿದರು. ಹೋದ ಕೂಡಲೇ ಮಕ್ಕಳು ಓಡಿ ಬಂದು ಸರ್ ಒಳಗೆ ಬನ್ನಿ ಅಂತ. ಒಳಗೆ ಬಂದಿಂದ ಗೇಟ್ ಹಾಕಿದೆ, ಬೀಗ ಹಾಕಿದ್ದು. ಏನು ಮಾಡೋದು ಅಂತ ಕೇಳಿದ್ರೆ ಎಲ್ಲ ಇಡೀ ಹುಡುಗರೆಲ್ಲ ಕಪಿಗಳ ಹಾಗೆ ಗೇಟನ್ನು ಎತ್ತಿದರು. 2 ಸಲ ಅದಕ್ಕೆ ಹುಕ್ಸಿತಿಗೆ 2 ಗೇಟನ್ನು ಎತ್ತಿ ಆಚೆ ಇಟ್ಟುಬಿಟ್ರು, ಬನ್ನಿ ಒಳಗೆ ಅಂತ. ನಮಗೆ ಸ್ವಲ್ಪ ಬೇಗ ಹೋಗೋಣ ಅಂತೇಳಿ ಯೋಚನೆ ಮಾಡಿ ಸಾಧ್ಯವೇ ಇಲ್ಲ ಅಂತ ಒಳಗೆ ಹೋದೆ ನಾವು. ಒಳಗೆ ಹೋಗಿ ಅಲ್ಲಿ ಹಾಲ್ನಲ್ಲಿ ಎಲ್ಲ ಮಕ್ಕಳಲ್ಲಿ ಕೂತ ತಕ್ಷಣ ನಾನು ಹೇಳಿದೆ, ಅವರು ಹೇಳಿದ ಮೊನ್ನೆ ಈ ಭಾಷಣ ಸ್ಪರ್ಧೆಯಲ್ಲಿ ಧರ್ಮಸ್ಥಳ ನೈತಿಕ ಶಿಕ್ಷಣ ಯೋಜನೆಯ ಭಾಷಣ ಸ್ಪರ್ಧೆ ನಮಗೆ ಬಹುಮಾನ ಬಂದಿದೆ ಅಂತ ಹೇಳಿದರು. ಯಾರಿಗೆ ಬಹುಮಾನ ಬಂದಿದೆ ಅಂತ ಒಬ್ಬ ಹುಡುಗ ಎದ್ದು ಬಂದು ನಾನು ಅಂತ ಹೇಳಿದ, ವೇದಿಕೆಗೆ ಬಾ ಅಂತ, ಸ್ವಲ್ಪ ಭಾಷಣ ಮಾಡು ಅಂತ ಹೇಳಿದೆ. ಅವನು ಭಾಷಣ ಮಾಡಲಿಕ್ಕೆ ಏನು ಮಾಡಿದ, ಅವನಿಗೆ ಭಾಷಣಕ್ಕೆ ವಿಷಯ ಬರಬಾರ್ದು. ಕೊನೆಗೆ ಕುಳಿತಲ್ಲಿಂದಲೇ ಕೆಲವು ಹುಡುಗರು ಕೂತಿದ್ರು. ಅವರು ಮೆತ್ತಿಗೆ ಒಬ್ಬರು ಹೇಳಿದರು, ಓ ಮಂಜುನಾಥಾಯ ನಮಃ ಅಂತ. ಅದು ಹೇಳಿದ ತಕ್ಷಣ ಅವನಿಗೆ ಏನಾಯಿತು ಗೊತ್ತಿಲ್ಲ, ಓಂ ಮಂಜುನಾಥಾಯ ನಮಃ ಅಂತ ಹೇಳಿ ಪೂರ್ತಿ ಭಾಷಣ ಮುಗಿಸಿ ಅವನ ಭಾಷಣ ನಿಲ್ಲಿಸಿದ್ದು. ಅಂದರೆ ಅವನಿಗೆ ಮಾತುಕತೆ ಮತ್ತು ಅವನ ಭಾಷಣದ ವಿಚಾರ ನೆನಪಿತ್ತು, ಅದು ಹೆದರಿ ಬರಲಿಲ್ಲ. ಓಂ ಮಂಜುನಾಥ ಅಂತ ಹೇಳಿದ ಮೊದಲನೇ ಅಕ್ಷರದ ಹಿಡಿದು ಕೊನೆಯ ಅಕ್ಷರವರೆಗೆ ಅವನು ಎಲ್ಲ ಹೇಳಿ ನಿಲ್ಲಿಸಿದ. ಇದು ಯಾಕೆ ನಿಮಗೆ ಹೇಳ್ತಾ ಇದ್ದೇನೆ ಅಂತಂದರೆ, ವಿವೇಕಾನಂದ ಒಂದು ಮಾತು ಹೇಳ್ತಾರೆ, ಸಣ್ಣ ವಯಸ್ಸಿನಲ್ಲಿರೋ ಮಕ್ಕಳಿಗೆ ನೀವು ಏನಾದರೂ ಹೇಳಿದರೆ ಅದು ಮೆದುವಾದ ಗೋಡೆಗೆ ಹಾಕಿದ ಕಲ್ಲಿನ ಹಾಕಿ ಅಲ್ಲೇ ಅಂಟಿಕೊಳ್ಳುತ್ತದೆ ಅಂತೇಳಿ. ವಯಸ್ಸಾದ ಮೇಲೆ ಏನು ಹೇಳಿದ್ರೆ ಈಜೆ ಕಿವಿಯಿಂದ ಬಿಡುತ್ತೆ, ಮತ್ತು ವಿಮರ್ಶೆ ಪ್ರಾರಂಭ ಆಗುತ್ತೆ. ಓ ಸ್ವಾಮೀಜಿಯವರು ಭಾಳ ಚೆನ್ನಾಗಿ ಮಾತಾಡಿದರು ಅಂತ. ಏನು ವಿಷಯ ಅಂತಂದ್ರೆ ಗೊತ್ತಿಲ್ಲ, ಚೆನ್ನಾಗಿ ಮಾತಾಡಿದರು ಅಂತ. ಮನೋಹರವರು ಭಾಳ ಚೆನ್ನಾಗಿ ಸಂದೇಶ ಕೊಟ್ಟರು. ಏನು ಹೇಳಿದರು ಗೊತ್ತಿಲ್ಲ, ಭಾಳ ಚೆನ್ನಾಗಿ ಮಾತಾಡಿದರು ಅಂತ. ಅಂದರೆ
ವಿಷಯಗಳನ್ನು ಸ್ಮರಣೆ ಮಾಡಬೇಕಾದ್ರೆ ವಯಸ್ಸು ಬಹಳ ಮುಖ್ಯ. ನಿಮ್ಮ ಸಣ್ಣ ವಯಸ್ಸಿನಲ್ಲಿ ಈ ರೀತಿ ವಿಷಯಗಳು ಬಂದಾಗ ಭಾಳ ಚೆನ್ನಾಗಿ ನಿಮಗೆ ಮನಸ್ಸಿಗೆ ಹೋಗುತ್ತೆ ಅಂಥೇಳಿ 2 ಪುಸ್ತಕಗಳು ಪ್ರತಿ ವರ್ಷ ನಾವು ಅಚ್ಚು ಮಾಡ್ತಾಯಿದ್ದೇವೆ ಹೈಸ್ಕೂಲಿಗೆ ಮತ್ತು ಪ್ರಾಥಮಿಕ ಶಿಕ್ಷಣಕ್ಕೆ. ಅದರಲ್ಲಿ ಒಂದು ವಿಷಯಗಳ ಆಯ್ಕೆಯ ಬಗ್ಗೆ ನಾವು ಬಹಳ ಕಷ್ಟಪಡ್ತೇವೆ. ಅಂದರೆ ಬದುಕಿಗೆ ಬೆಳಕು, ಆಮೇಲೆ ನೈಮಿತ್ತಿಕ ಶ್ಲೋಕಗಳು, ಆಮೇಲೆ ಯೋಗ ವಿಶ್ವಾದ್ಯಂತ ಯೋಗ ಪ್ರಿಯರ ಗಣನೀಯ ಏರಿಕೆ, ವಾಹನ ಚಾಲನೆ ಸುರಕ್ಷಿತವಾಗಿರಲಿ. ಭಾಳ ಜನ ಇವತ್ತು ರೇಡಿಯೋ ಕೇಳ್ತಾರೆ, ರೇಡಿಯೋದಲ್ಲಿ ಬರುತ್ತೆ, ಯಾರೋ ಮನೆಯಿಂದ ಹೊರಟರು, ಆಫೀಸಿಂದ ಹೊರಟು ಮನೆಗೆ ಹೊರಟರು, ದಾರಿಯಲ್ಲಿ ಆಕ್ಸಿಡೆಂಟ್ ಆಯಿತು, ಅವನು ಸತ್ತು ಹೋದ, ಮನೆ ಮುಟ್ಟಲಿಲ್ಲ ಅಂಥೇಳಿ. ಇಂತಹ ವಿಷಯಗಳಿಗೆ ವಾಹನ ಚಾಲನೆ ಪ್ರಯಾಣ ಸುರಕ್ಷಿತವಾಗಿರಲಿ. ಹೆಲಿಕಾಪ್ಟರ್ ಇದನ್ನ ಸ್ತ್ರೀ ಶಕ್ತಿ, ಕಾಯಕ ಮಹತ್ವದ ಅಧ್ಯಕ್ಷ ಜಾರ್ಜ್, ಆಹಾರ ದಿಢೀರ್, ಆರೋಗ್ಯ ಡಮಾರ್ ಡಮಾರ್, ಹೀಗೆಲ್ಲ ಆಕಾಶದ ಹೆಡ್ಡಿಗೆಯನ್ನು ಕೊಟ್ಟು ಪುಸ್ತಕವನ್ನು ಬರ್ತಾರೆ. ಅಪ್ಪನ ಕನಸಿಗೆ ಬಂದಾಗ ನನ್ನ ಎಬ್ಬಿಸಮ್ಮ. ಇನ್ನೊಂದು ಲೇಖನದಲ್ಲಿ ಸೋಲನ್ನು ಸೋಲಿಸಬಲ್ಲವರು ಅಂದರೆ ಯಾರು ವಿನ್ನಿಂಗ್, ಯಾರು ಗೆಲ್ತಾರೆ ಅವರು. ಸ್ವಾಮೀಜಿಯವರು ಅದೇ ವಿಷಯಗಳನ್ನ ಹೇಳಿದರು. ಆಸೆ ಎಂಬ ಬಾವೆಯಲ್ಲಿ ಬಿದ್ದರೆ ಮೇಲೆ ಏಳಲಾಗುವುದು. ಪಂಚೇಂದ್ರಿಯಗಳಿಗೆ ನಾವು ಕೆಲಸವನ್ನು ಕೊಡುತ್ತೆ, ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ, ಇದನ್ನು 5 ನಮಗೆ 5 ಕೆಲಸವನ್ನು ಕೊಡ್ತದೆ. ಅದರಲ್ಲಿ ಎಲ್ಲಿಯಾದರೂ ಒಬ್ಬ ಆಸೆ ಎಂಬ ಕನಸಿಗೆ ಬಿದ್ದುಬಿಟ್ರೆ ಮತ್ತೆ ಹೇಳಲಿಕ್ಕಾಗ, ಯಾಕಂದರೆ ಅದನ್ನೇ ಆಸೆ ಪಡ್ತಾ ಹೋಗ್ತದೆ, ಇನ್ನೂ ಹೆಚ್ಚು ಸಂಪಾದಿಸಬೇಕು ಅಂತೇಳಿ. ಹಾಗೆ ನಿತ್ಯ ನಡೆದ ದುರ್ಗಮ ಕಾಡಿನಲ್ಲಿ ಸುಗಮ ದಾರಿ, ನಾರದರ ಹಿತೋಪದೇಶ, ಮೆದುಳಿಗೆ ಮೇವು, ಮೌಲ್ಯಗಳ ಬೆಳಕು, ಹೀಗೆ ಅನೇಕ ಲೇಖನ ಹೆಡ್ಡಿಂಗ್ನಲ್ಲಿ ಪ್ರತಿ ವರ್ಷವೂ ಕೂಡ ನಾನು ಮತ್ತು ಶ್ರೀಮತಿ ಹೇಮಾವತಿಯವರು ಕೂತು ಈ 5 ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಓದಿದ ತಕ್ಷಣ ಅದು ಅವರಿಗೆ ತಲೆಯಲ್ಲಿ ನೆನಪುಳಿಬೇಕು ಅನ್ನೋ ಕಥೆ ರೂಪದಲ್ಲಿ ಕೊಡುತ್ತದೆ. ಕಥೆ ಯಾವಾಗಲೂ ಹೇಳಿದೆ ಭಾಳ ಜನ. ಪಂಚತಂತ್ರದ ಕಥೆ ನೀವು ಕೇಳಿದ್ದೀರಿ. ಒಬ್ಬ ಅರವಸ್ಸು ರಾಜ ತನ್ನ ಮಕ್ಕಳನ್ನು ತಿದ್ದಬೇಕು ಅಂತ ಎನಿಸಿದಂತೆ. ಯಾಕೆ ತಿದ್ದಬೇಕು? ಅವನನ್ನು ಶಾಲೆಯಲ್ಲಿ ಅವನ್ನೆಲ್ಲ ವಿಷಯಗಳು ತಿಳ್ಕೊಳ್ತಾನೆ. ಅದರ ನೈತಿಕ ಕಥೆಗಳ ಮೂಲಕ ಪಂಚತಂತ್ರದ ಕಥೆಗಳನ್ನು ನಿರ್ಮಾಣ ಮಾಡಿ ಪಂಚತಂತ್ರದ ಕಥೆಗಳ ಮೂಲಕ ಹೇಳ್ತಾರೆ. ಆಸೆ, ಒಂದು 2 ಹದ್ದುಗಳು ಒಂದು ಕೋಲನ್ನು ಹಿಡ್ಕೊಂಡು ಹಾಕ್ತವೆ, ಹಾರ್ತವೆ, ಅದರಿಂದ ಆಮೆ ಕೂಡ ಸಿಕ್ಕಾಡುತ್ತದೆ ಬಾಯಲ್ಲಿ ಕಚ್ಚಿಕೊಂಡು. ಅದರಲ್ಲಿ ಹೋಗುವಾಗ ಇವು ಆಸೆ ಬಾಯಿ ತೆರೆದು ಮಾತಾಡಲಿಕ್ಕೆ ಪ್ರಯತ್ನಿಸ್ತವೆ, ಕೆಳಗೆ ಬಿದ್ದು ಎಲ್ಲರೂ ಸತ್ತು ಹೋಗ್ತಾರೆ. ಹೀಗೆ ಅತಿ ಆಸೆ ಇರಬಾರ್ದು ಜೀವನದಲ್ಲಿ ಅನ್ನುವಂಥ ಸಂದೇಶವನ್ನು ನಾವು ಕೇಳಿದ್ದೇವೆ. ಹೀಗೆ ಎಲ್ಲ ರೀತಿಯಲ್ಲಿ ಕೂಡ ಈ ಲೇಖನಗಳನ್ನು ಇಲ್ಲಿ ಇವತ್ತು ವಿದ್ಯಾರ್ಥಿ ದೇವೋಭವ ಅನ್ನುವಂಥ ಒಂದು ವಿಷಯ ಬಂತು. ವಿದ್ಯಾರ್ಥಿ ದೇವೋಭವ ಅಂತಂದರೆ ನೀವೆಲ್ಲ ದೇವರುಗಳು ವಿದ್ಯಾರ್ಥಿಗಳು ಅಂತೇಳಿ, ವಿದ್ಯಾರ್ಥಿಗಳನ್ನು ಹೇಗೆ ನಡೆಸ್ಕೊಳ್ಬೇಕು ಅಂತೇಳಿ ಶಾಲಾ ಮಾಸ್ಟರ್ಗಳು, ಶಾಲೆ ಅಧ್ಯಾಪಕರು ಮತ್ತು ಶಾಲೆ ಎಲ್ಲ ಮುಖ್ಯೋಪಾಧ್ಯಾಯರಿಗೆ ಒಳ್ಳೆಯ ಸಂದೇಶದಲ್ಲಿದೆ. ಅಂದರೆ ನೀವು ಸಾಮಾನ್ಯವಾಗಿ ಒಳ್ಳೆಯ ಸಂಸ್ಕಾರವನ್ನು ತಿಳಿದುಕೊಳ್ಳೋಕ್ಕಾಗಿ ಶಾಲೆ ಅಧ್ಯಾಪಕರ ಮೇಲೆ ಅವಲಂಬನೆ ಇರ್ತದೆ. ಶಿಕ್ಷಕರು ಚೆನ್ನಾಗಿ ಪಾಠ ಹೇಳಿದ್ದಾರೆ, ಅದರ ಕಥೆ ಹೇಳದಿದ್ದರೆ ಅದು ನೆನಪುಳಿಯೋದಿಲ್ಲ. ವಿಜ್ಞಾನವೇ ಆಗಲಿ, ಗಣಿತವೇ ಆಗಲಿ, ಅದು ಯಾವುದೇ ವಿಷಯ ಆಗಲಿ, ಕಥೆಯ ಮೂಲಕ ಹೇಳಿದರೆ ಅದು ಹೆಚ್ಚು ನೇರವಾಗಿ ಮನಸ್ಸಿಗೆ ಅಂಟಿಕೊಳ್ಳುತ್ತೆ ಮತ್ತು ನೇರವಾಗಿ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಿಕ್ಕಾಗುತ್ತೆ. ಯಾವತ್ತೂ ಕೂಡ ನೆನಪುಳಿಯುತ್ತದೆ. ಒಂದು ಕಥೆ ಹೇಳಿದರೆ ನೆನಪುಳಿತದೆ. ಯಾವತ್ತಾದರೂ ಒಂದು ದಿವಸ ಒಂದು ಸಂದರ್ಭ ಬಂದಾಗ, ಅಂತಹ ಸಂದರ್ಭದ ಕಷ್ಟದ ಸಂದರ್ಭ ಬಂದಾಗ ಒಳ್ಳೆಯ ಮಾತು ಯಾವುದು ಅಂತಂದರೆ ಆವತ್ತು ಕೇಳಿದ ಮಾತು, ಆವತ್ತು ಹೇಳಿದ ಕತೆ ಮತ್ತು ನೆನಪಾಗಿ ಜೀವನದಲ್ಲಿ ತುಂಬ ಉಪಯೋಗವಾಗುವಂಥ ರೀತಿಯದಾಗುತ್ತೆ. ಹಾಗಾಗಿ ಇಂತಹ ಸಂದರ್ಭಗಳನ್ನು ನಾವು ಆಯ್ಕೆ ಮಾಡಿ ನಿಮಗೆ ಶಾಲಾ ಮಕ್ಕಳಿಗೆ ಒಳ್ಳೆಯ ವಿಷಯಗಳನ್ನು ಕೊಡಲಿಕ್ಕೆ ಪ್ರಯತ್ನಿಸ್ತಿದ್ದೇವೆ ಮತ್ತು ಕಥೆಯ ಮೂಲಕ ಸಂದೇಶವನ್ನು ಕೊಡುವಂಥದ್ದು ಬಹಳ ಮುಖ್ಯ ಅಂತೇಳಿ. ಅಳಿವು ಉಳಿವಿನ ಪ್ರಶ್ನೆ, ಇದರಲ್ಲಿ ಪೂಜ್ಯ ಸ್ವಾಮೀಜಿಯವರು ಹೇಳಿದ ಹಾಗೆ ನೀರಿನ ಟ್ಯಾಂಕಿ ಇದೆ, ಅದರ ಮೂಲಕ ಜಲ ಸಂರಕ್ಷಣೆ ಮತ್ತು ಇತರೆ ಎಲ್ಲ ನಂಬಿಕೆಗಳ ಬಗ್ಗೆ ಹೇಳಿದ್ದೇವೆ. ಎಲ್ಲ ಧರ್ಮದಲ್ಲಿಯೂ ಉತ್ತಮ ಸಂದೇಶ ಇದೆ. ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಜೈನ ಧರ್ಮ ಮತ್ತು ಇತರ ಎಲ್ಲ ಧರ್ಮಗಳಲ್ಲಿರುವಂಥ ಸಂದೇಶವನ್ನು ನಿಮಗೆ ಕೊಡಲಿಕ್ಕೆ ನಾವು ಪ್ರಯತ್ನಿಸ್ತೇವೆ. ಯಾಕೆಂದರೆ ಸಂದೇಶ ದೊರಕಬೇಕಾದ್ದು ನಮಗೆ ಎಲ್ಲ ಮೂಲೆಯಿಂದಲೂ ಕೂಡ ನಮಗೆ ವಿಷಯ ಬರಲಿ, ನಮಗೆ ಸಂದೇಶಗಳು ಬರಲಿ ಅನ್ನೋ ಮಾತು ನಾವು ನೆನೆಸ್ತೇವೆ. ಎಲ್ಲ ಮೂಲಗಳಿಂದಲೂ ಕೂಡ ನಮಗೆ ಒಳ್ಳೆಯ ವಿಷಯಗಳು ಬರಲಿ ಅಂತ. ಹಾಗೆ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಕೂಡ ಒಳ್ಳೆಯ ಸಂದೇಶವನ್ನು ಕೊಡಬೇಕು. ಎಲ್ಲವನ್ನು ಮಕ್ಕಳ ಮೇಲೆ ಬಿಡಲಿಕ್ಕೆ ಮಕ್ಕಳು ಕೆಟ್ಟು ಹೋದರು ಅಂತಾದರೆ ಅದರ ಅರ್ಥ ಯಾರು ಕೆಟ್ಟಿದ್ದಾರೆ ಅಂದರೆ ಮಕ್ಕಳು ಕೆಟ್ಟಲಿಲ್ಲ, ಮಕ್ಕಳು
ಈಗ ಸ್ವಾಮೀಜಿಯವರೆಲ್ಲ ಹೇಳಿದರು, ಮಕ್ಕಳು ಕೆಡೋದಲ್ಲ, ಸಂದರ್ಭ ಕೆಡಿಸ್ತದೆ. ಹಾಗೆ ಈ ಸಹವಾಸ ಕೂಡ ಕೆಡಿಸ್ತದೆ. ಸಹವಾಸದಲ್ಲಿ ಒಳ್ಳೆಯ ಸ್ನೇಹಿತರು ಸಿಗದಿದ್ದರೆ, ನನಗೆ ಒಬ್ಬ ಹಾಗೆ ಹೇಳಿದ, ನೀನು ಯಾಕಪ್ಪ ಹೀಗೆ ಏನು ಮಾಡೋದು ಸ್ವಾಮಿ, ನಮಗೆ ಬಾಲ್ಯದಲ್ಲಿ ಸಿಕ್ಕಿದ ಸ್ನೇಹಿತರು ನಮ್ಮ ದಾರಿ ತಪ್ಪಿಸಿದರು ಅಂತೇಳಿ. ಹಾಗೆ ಸ್ನೇಹ ಮತ್ತು ಅನೇಕ ರೀತಿಯ ತತ್ವಗಳಿಂದಾಗಿ ಅಲ್ಲದೆ, ಈಗ ಮದ್ಯವರ್ಜನೆ ಶಿಬಿರ ಅಂತ ನಾವು ಮಾಡಿದ್ದೇವೆ. ಮದ್ಯಪಾನ ಮಾಡುವಾಗ ಅವನು ಹೇಳ್ತಾನೆ, ಯಾಕೆ ನೀನು ಮದ್ಯಪಾನ ಮಾಡ್ತಿದ್ದೆ ಅಂದರೆ, ನನಗೆ ಅಂಥ ಸ್ನೇಹಿತರು ಬಾಲ್ಯದಲ್ಲಿ ಸಿಕ್ಕಿದ್ರು, ಹಾಗಾಗಿ ನಾನು ಮದ್ಯಪಾನ ಮಾಡಲಿಕ್ಕೆ ಶುರು ಮಾಡಿದೆ. ಹಾಗೆ ಕೆಟ್ಟ ಸ್ನೇಹಿತರು, ಒಳ್ಳೆಯ ಸ್ನೇಹಿತರು, ಇವರೆಲ್ಲ ಆಯ್ಕೆ ಮಾಡಿ ನಾವು ಒಳ್ಳೆಯವರನ್ನೇ ಆಯ್ಕೆ ಮಾಡಬೇಕು, ದುಷ್ಟರಿದ್ದವರನ್ನು ದೂರ ಮಾಡಬೇಕು. ಡ್ರಗ್ಸ್, ಈಗ ಮಕ್ಕಳಿಗೆ ಡ್ರಗ್ಸ್ ಬಗ್ಗೆ ಬಹಳ ದೊಡ್ಡ ಒಂದು ಸಮಸ್ಯೆ ಆಗಿಬಿಟ್ಟಿದೆ. ಎಲ್ಲ ಹಂತದಲ್ಲೂ ಕೂಡ ಡ್ರಗ್ಸ್ ಇದು. ಮಕ್ಕಳಿಗೆ ಡ್ರಗ್ಸ್ ತೆಗೆದುಕೊಳ್ಳೋದ್ರಿಂದ ತಕ್ಷಣ ಅವರಿಗೆ ಒಮ್ಮೆ ಸಂತೋಷ ಸಿಕ್ಕಿದರೂ ಕೂಡ ಅವರ ಜೀವನವನ್ನೇ ಹಾಳು ಮಾಡ್ತದೆ. ಅಂತಹ ಸಂದರ್ಭದಲ್ಲಿ ಈ ಸಂದೇಶಗಳನ್ನು ನೀವು ಓದಿದರೆ ನಿಮ್ಮ ಮನಸ್ಸಿಗೆ ತಟ್ಟಿದೆ, ದೂರ ಮಾಡಿದರೆ ಬೇಡ, ಇದು ಒಳ್ಳೆಯದಲ್ಲ, ಇದು ಕೆಟ್ಟದ್ದು ಅಂತೇಳಿ. ಆ ದೃಷ್ಟಿಯಿಂದ ತಂದೆ ತಾಯಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಕೂಡ ಉಪಯುಕ್ತವಾದಂಥ ಸಂದೇಶವನ್ನು ಈ ಜ್ಞಾನವರ್ಷಿಣಿ ಮತ್ತು ಜ್ಞಾನದರ್ಶಿನಿ ಅಂತ 2 ಪುಸ್ತಕಗಳು ಈ ವರ್ಷ ಕೂಡ ಕೊಟ್ಟಿದ್ದೆ ನಾವು. ಇದನ್ನು ನೀವು ಒಳ್ಳೆ ರೀತಿಯಲ್ಲಿ ಅಧ್ಯಯನ ಮಾಡಬೇಕು. ಮತ್ತು ನಾನು ಆಗಲೇ ಮೊದಲು ಹೇಳಿದಾಗೆ ಕಥೆ ರೂಪದ ನೆನಪುಳಿತದ್ದು. ಯಾವ ಸಂದರ್ಭ ಬೇಕಾದರೆ ಆ ಸಂದರ್ಭದಲ್ಲಿ ಕಂಪ್ಯೂಟರ್ ಕ್ಲಿಕ್ ಮಾಡಿದರೆ ಹಾಗೆ ಅದು ಬೇಕಾದ ವಿಷಯ ಬರುತ್ತೆ. ಮೊಬೈಲ್ನಲ್ಲಿ ಯಾವ ಆ್ಯಪ್ ಬೇಕಾದ್ರೆ ನಾವು ಒತ್ತಿದ ತಕ್ಷಣ ಅದು ಬರುತ್ತೆ. ಹಾಗೆ ಸಂದರ್ಭೋಚಿತವಾಗಿ ನಮಗೆ ಸಂದೇಶಗಳು ನಮಗೆ ಸಿಗುತ್ತೆ. ಈ ಸಂದೇಶ ಸಿಕ್ಕಿದಾಗ ಸಮಸ್ಯೆಗೆ ಪರಿಹಾರ ಅಲ್ಲೇ ಸಿಗುತ್ತೆ, ಅಲ್ಲೇ ನಮಗೆ ಪರಿಹಾರ ಉಂಟಾಗ್ತದೆ. ಈ ರೀತಿ ಎಲ್ಲ ರೀತಿಯಿಂದಲೂ ಕೂಡ ನೀವು ನಿಮ್ಮ ನಂಬಿಕೆಗಳ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇವತ್ತು ಇಲ್ಲಿ 2 ಜನ ಅತಿಥಿಗಳು ಬಂದ, ಇಬ್ಬರು ಕೂಡ ಭಾಳ ಬೆಲೆ ಬಾಳುವಂಥ ಅತಿಥಿಗಳು. ಒಬ್ಬರು ಸ್ವಾಮೀಜಿಯವರು, ಅವರು ಸದಾ ತಮ್ಮನ್ನು ತಾವು ವಿದ್ಯಾರ್ಥಿಗಳ ಏಳಿಗೆಗಾಗಿ ತಮ್ಮ ಆಯುಷ್ಯವನ್ನು ಸಮಯವನ್ನು ಸದುಪಯೋಗಪಡಿಸಿಕೊಂಡವರು. ಅವರಿಗೆ ನಾನು ತುಂಬ, ಅವರು 2-3 ವರ್ಷಕ್ಕಿಂತ ಇಲ್ಲಿ ಧರ್ಮ ಸಮ್ಮೇಳನಕ್ಕೆ ಕೂಡ ಬಂದಿದ್ದರು. ಅವರಿಗೆ ನನ್ನ ವಂದನೆಗಳು ಮತ್ತು ಶುಭಾಶಯಗಳನ್ನು ಹೇಳ್ತಾ, ಮನೋಹರ್ ಅವರು ಸಂಗೀತ ನಿರ್ದೇಶಕರಾಗಿ ಮತ್ತು ಸಂಗೀತ ನಿರ್ದೇಶಕರಾಗಿ, ಗೀತ ರಚನೆಕಾರರಾಗಿ ಅನೇಕ ಕಾರ್ಯಕ್ರಮಗಳೆಲ್ಲ ಅವರು ನೀವು ನೋಡಿದ್ದೀರಿ. ನಾನು ಹೇಳಿದೆ, ಅವರು ನೋಡಿದ ತಕ್ಷಣ ಅದು ನಾವು ಟಿ ವಿಯಲ್ಲಿ ತುಂಬ ಸಲ ನಿಮ್ಮನ್ನು ನೋಡಿದ್ದೇನೆ ಅಂತೇಳಿ. ಹಾಗಾಗಿ ಅವರ ಪರಿಚಯ ಇಲ್ಲದವರು ಇಲ್ಲಿ ಯಾರು ಇರಲಿಕ್ಕಿಲ್ಲ. ಆದರೆ ಇಲ್ಲಿ ಇಳೆಯರಾಜವರು ಬಂದಾಗ, ಇಳೆಯರಾಜ ಅವರಿಗೆ ನಾವು ವೇದಿಕೆಯಲ್ಲಿ ನೀವು ನಾನು ಸಂಗೀತ ಹಾಡ್ತೇನೆ, ಯಾವ ರೀತಿಯಲ್ಲಿ ಹಾಡಬೇಕು ಮತ್ತು ಯಾವ ರೀತಿಯಲ್ಲಿ ಸಂಗೀತವನ್ನು ಶಬ್ದಗಳಿಗೆ ಜೋಡಿಸಬೇಕು ಅಂತೇಳಿ ಹೇಳ್ತೇನೆ ಅಂತೇಳಿ ಹೇಳಿದರು. ಹಾಗೆ ಇವತ್ತು ಅವರು ಕೂಡ ಕೊನೆಯದಾಗಿ ಕೆಲವು ಆಕರ್ಷಣೀಯವಾದ ವಿಷಯಗಳನ್ನು ಹೇಳ್ತೇನೆ ಅಂತ ಹೇಳಿದ್ದಾರೆ. ಇವತ್ತು ನಾನು ಮತ್ತು ನಮ್ಮ ಶ್ರೀಮತಿಯವರು ನಿಮಗೆ ಎಲ್ಲಿಗೆ ಅಭಿನಂದನೆ ಸಲ್ಲಿಸ್ತಾ, ಯಾರು ಇಲ್ಲಿ ಗೆದ್ದಿದ್ದೀರಿ, ಇವರಿಗೆ ಇಲ್ಲಿ ಸೋಲು ಯಾರಿಗೂ ಇಲ್ಲ. ಯಾಕೆಂದರೆ ಈ ವಿಷಯ ಓದಿದವರು ಎಲ್ಲರೂ ಕೂಡ ಜ್ಞಾನ ಸಂಗ್ರಹ ಮಾಡಿದ್ದಾರೆ, ವಿಚಾರ ಸಂಗ್ರಹ, ಅವರೆಲ್ಲ ಗೆದ್ದಿದ್ದಾರೆ. ಹಾಗಾಗಿ ಸೋತವರು ಯಾರು ಓದಿದ್ದವರು. ಇದೇನು ಮಹಾ ಅಂತ ಓದಿದ್ದರೆ ಅವರು ಸೋತಿದ್ದಾರೆ. ಇದೇನು ನಮಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಿದೆ ಅಂತ ತಿಳ್ಕೊಂಡ್ರು ಸೋತಿದ್ದಾರೆ. ಯಾರು ಓದಿದ್ದಾರೆ ಅಥವಾ ತಂದೆ ತಾಯಿಗಳು ಯಾರು ಇದನ್ನು ಸರಿಯಾಗಿ ಗಮನಿಸಿದ್ದಾರೆ. ಯಾಕಂದರೆ ಈಗೆಲ್ಲ ಕಲರ್ ಪ್ರಿಂಟಿಂಗ್, ಮೊದಲೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್, ಈಗ ಕಲರ್ ಪ್ರಿಂಟಿಂಗ್ ನಮ್ಮ ಪ್ರೆಸ್ನಲ್ಲಿ ಬಂದದ್ರಿಂದ ಕಲರ್ ಪ್ರಿಂಟಿಂಗ್ನಲ್ಲಿ ಪ್ರತಿ ಪುಟವನ್ನು ಕೂಡ ಬಣ್ಣ ತುಂಬಿದ್ದೇವೆ. ಓದಲಿಕ್ಕೆ ಆಕರ್ಷಣೀಯವಾದ ಪುಸ್ತಕ ಮತ್ತು ಕಥೆಗಳನ್ನು ನಾವು ರಚಿಸ್ತೇವೆ. ಎಲ್ಲ ಕಾರಣಕ್ಕಾಗಿ ನಾನು ತುಂಬ ಸಂತೋಷಪಟ್ಟು ನಮ್ಮ ಶಶಿಕಾಂತ್ ಮತ್ತು ತೋಳುಪಡಿತವನಿಗೆ ಇಬ್ಬರಿಗೂ ಕೂಡ ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಿ, ಸಂತೋಷ ಆಯಿತು ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಶುಭಾಶಯವನ್ನು ಹೇಳ್ತಾ, ಮತ್ತೊಮ್ಮೆ ಇವತ್ತು ಒಂದು ದಿವಸ ನೀವು ಈ ಕಾರ್ಯಕ್ರಮಕ್ಕಾಗಿ ಮೀಸಲಿಟ್ಟಿದ್ದೀರಿ, ಸದ್ವಿನಿಯೋಗ ಆಗಿದೆ ನಿಮ್ಮ ಸಮಯ ಅಂತ ಹೇಳ್ತಾ, ಎಲ್ಲರಿಗೂ ಶುಭಾಶಯ ಕೋರಿ ನಮ್ಮ ಮಂಜುನಾಥ ಸ್ವಾಮಿ ಅನುಗ್ರಹ ನಿಮ್ಮಲ್ಲಿ ಇರಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಅಧ್ಯಕ್ಷೀಯ ನುಡಿಗಳನ್ನಾಡಿದ ಪರಮ ಪೂಜ್ಯರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ ವಂದನೆಗಳು. ಕಾರ್ಯಕ್ರಮದ ಮುಂದಿನ ಭಾಗ ಸ್ಪರ್ಧಾ ವಿಜೇತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಸಮಾರಂಭ. ಇದರ ನಿರ್ವಹಣೆಯನ್ನು ಯೋಗ ಸಂಘಟಕರು ಉಡುಪಿ ಜಿಲ್ಲೆ ಶ್ರೀ ಅಶೋಕ್ ಪೂಜಾರಿ ಇವರು ನಿರ್ವಹಿಸಲಿಕ್ಕಿದ್ದಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ಪರಮ ಪೂಜ್ಯರಿಗೆ ವಂದಿಸಿಕೊಳ್ತಾ, ರಾಜ್ಯ ಮಟ್ಟದ ವಿವಿಧ ಸ್ಪರ್ಧೆಗಳ ವಿಜೇತರು. ಪ್ರಾಥಮಿಕ ಶಾಲಾ ವಿಭಾಗ ಭಾಷಣ ಸ್ಪರ್ಧೆ ಪ್ರಥಮ ಸ್ಥಾನ ಅಮಿತ್, SDM ಕನ್ನಡ ಮಾಧ್ಯಮ ಶಾಲೆ ಧರ್ಮಸ್ಥಳ. ದ್ವಿತೀಯ ನವಮಿ M ಶೆಟ್ಟಿ, KPS ಪ್ರಾಥಮಿಕ ಶಾಲೆ ಕೊಕ್ಕರ್ಣೆ. ತೃತೀಯ ಮುಷೀಫಾ
ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕೊಲ್ಚಾರು ಸುಳ್ಯ. ಪ್ರಬಂಧ ಸ್ಪರ್ಧೆ. ಪ್ರಥಮ ಪ್ರಜ್ಞಾ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಅಂಡಿಂಜೆ. ದ್ವಿತೀಯ ಭಗವತಿ ಮಂಜುನಾಥ ಹೊಸರ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ ಮೂಡಬಿದ್ರೆ. ತೃತೀಯ ಅನ್ವಿತಾ ಶೆಟ್ಟಿ ಶ್ರೀ ಶಾಂಭವಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಗಿಳಿಯಾರು ಕೋಟ. ಶ್ಲೋಕ ಕಂಠಪಾಠ ಸ್ಪರ್ಧೆ. ಪ್ರಥಮ ಪ್ರಣತಿ ರಾವ್ SVH ಹಿರಿಯ ಪ್ರಾಥಮಿಕ ಶಾಲೆ ಇನ್ನಂಜೆ. ದ್ವಿತೀಯ ಅರುಕ್ಷಿತಾ SNV ಹಿರಿಯ ಪ್ರಾಥಮಿಕ ಶಾಲೆ ಹಿರಿಯಂಗಡಿ. ತೃತೀಯ ಶ್ರೀಶ ಭಟ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಹೊಸ ಕಾರ್ಕಳ. ಚಿತ್ರಕಲಾ ಸ್ಪರ್ಧೆ. ಪ್ರಥಮ ಅವನಿ ಎ ಶೆಟ್ಟಿಗಾರ್ HMM ಆಂಗ್ಲ ಮಾಧ್ಯಮ ಶಾಲೆ ಕುಂದಾಪುರ. ದ್ವಿತೀಯ ಲಿಖಿತಾ ಕೆ ವಿವೇಕಾನಂದ ಕನ್ನಡ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ. ತೃತೀಯ ಅನುಷ್ಕಾ ವಿ ಮಹಾಲೆ ನ್ಯೂ ಆಂಗ್ಲ ಮಾಧ್ಯಮ ಶಾಲೆ ಹೊನ್ನಾವರ. ಪ್ರೌಢಶಾಲಾ ವಿಭಾಗ ಭಾಷಣ ಸ್ಪರ್ಧೆ. ಪ್ರಥಮ ಸವಿ ಶೆಟ್ಟಿ KPS ಶಾಲೆ ಮುನಿಯಾಲು ಕಾರ್ಕಳ. ದ್ವಿತೀಯ ಸಮೃದ್ಧಿ S ಸರ್ಕಾರಿ ಪ್ರೌಢಶಾಲೆ ಮಣೂರು ಪಡುಕೆರೆ. ತೃತೀಯ ಜಿಷ್ಣು ಭಟ್ ಶ್ರೀ ಮಾರುತಿ ರೆಸಿಡೆನ್ಷಿಯಲ್ ಸ್ಕೂಲ್ ಬಂಗಾರಮಕ್ಕಿ ಹೊನ್ನಾವರ. ಪ್ರಬಂಧ ಸ್ಪರ್ಧೆ. ಪ್ರಥಮ ಮಾನ್ಯ ಭಟ್ಟ SKBEM ಪ್ರೌಢಶಾಲೆ ಕಾನಸೂರು ಸಿದ್ದಾಪುರ ತಾಲೂಕು. ದ್ವಿತೀಯ ಗಾಯನ L ಮೊಗೇರ ಸರ್ಕಾರಿ ಪ್ರೌಢಶಾಲೆ ಗೊರಟೆ ಭಟ್ಕಳ. ತೃತೀಯ ಮನ್ವಿತಾ ಗಣಪತಿ ಪ್ರೌಢಶಾಲೆ ಪಡುಬಿದ್ರೆ. ಶ್ಲೋಕ ಕಂಠಪಾಠ ಸ್ಪರ್ಧೆ.
ಪ್ರಥಮ ಭೂಮಿಕಾ ರಾವ್, ಗಣಪತಿ ಪ್ರೌಢಶಾಲೆ, ಪಡುಬಿದ್ರೆ. ದ್ವಿತೀಯ ಶ್ರೀ ವರ್ಚಸ್ SDM ಆಂಗ್ಲ ಮಾಧ್ಯಮ ಪ್ರೌಢಶಾಲೆ, ಧರ್ಮಸ್ಥಳ. ತೃತೀಯ ಅಭಿನವ ಎನ್ ಭಟ್, ವಿಶ್ವಮಂಗಳ ಪ್ರೌಢಶಾಲೆ, ಕೊಣಾಜೆ. ಚಿತ್ರಕಲಾ ಸ್ಪರ್ಧೆ. ಪ್ರಥಮ ಅದಿತ್, ಕೆನರಾ ಹಿರಿಯ ಪ್ರಾಥಮಿಕ ಶಾಲೆ, ಊರ್ವ. ದ್ವಿತೀಯ ಪ್ರಾರ್ಥನಾ ಜಿ, ವೆಂಕಟರಮಣ ಆಂಗ್ಲ ಮಾಧ್ಯಮ ಶಾಲೆ, ಕುಂದಾಪುರ. ತೃತೀಯ ನಿಲಿಷ್ಕಾ, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ, ತೆಂಕಿಲ. ಪ್ರೋತ್ಸಾಹಕ ಬಹುಮಾನ ಶರಣ್ಯ, ಸರ್ಕಾರಿ ಪ್ರೌಢಶಾಲೆ, ವೇಣೂರು. ವಂದನೆಗಳು. ಪುರಸ್ಕಾರವನ್ನು ಪಡೆದ ಅಂತೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಪುರಸ್ಕಾರ ಸಮಾರಂಭದ ಕೊನೆಯ ಕಾರ್ಯಕ್ರಮ ಶಾಂತಿವನ ಟ್ರಸ್ಟ್ನ ಕಾರ್ಯದರ್ಶಿಯಾದ ಶ್ರೀ ಬಿ ಸೀತಾರಾಮ್ ತೋಳ್ಪಡಿತಾಯರು ಎಲ್ಲರಿಗೆ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕಿದ್ದಾರೆ. ಕ್ಷೇತ್ರಾಧಿಪತಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸಿಕೊಂಡು ಇಂದು ರಾಜ್ಯ ಮಟ್ಟದ 30ನೇ ವರ್ಷದ ಜ್ಞಾನದರ್ಶಿನಿ ಮತ್ತು ಜ್ಞಾನವರ್ಷಿಣಿ ನೈತಿಕ ಮೌಲ್ಯಾಧಾರಿತ ಪುಸ್ತಕಗಳನ್ನು ಆಧರಿಸಿದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಿದ ಸ್ಪರ್ಧೆಗಳ ವಿಜೇತರಿಗೆ ಪುರಸ್ಕಾರ ಸಮಾರಂಭವು ಇದೀಗ ಸಂಪನ್ನಗೊಳ್ಳಲಿದೆ. ಇಂದು 30ನೇ ವರ್ಷದ ನೈತಿಕ ಮೌಲ್ಯಾಧಾರಿತ ಪುಸ್ತಕಗಳ ಪುರಸ್ಕಾರ ಕಾರ್ಯಕ್ರಮಕ್ಕೆ ಹಾಗೂ ತಮ್ಮ ಅಮೂಲ್ಯವಾದ ಶುಭಾಶೀರ್ವಾದಗಳಿಂದ ನಮ್ಮನ್ನು ಹರಸಲು ರಾಮಕೃಷ್ಣ ವಿವೇಕಾನಂದ ಆಶ್ರಮ ತುಮಕೂರು ಇದರ ಅಧ್ಯಕ್ಷರಾಗಿರುವ ಶ್ರೀ 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 ವೀರೇಶಾನಂದ ಸರಸ್ವತಿ ಸ್ವಾಮೀಜಿಗಳವರನ್ನು ಕೇಳಿಕೊಂಡಾಗ ಅವರು ಬಹಳ ಸಂತೋಷದಿಂದ ತಮ್ಮ ಒಪ್ಪಿಗೆಯನ್ನು ನೀಡಿ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಮೇಲಿನ ಗೌರವಾಧಾರಗಳಿಂದ ಇಲ್ಲಿಗೆ ಆಗಮಿಸಿ ತಮ್ಮ ಶುಭಾಶೀರ್ವಚನಗಳನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಂದು ಹೇಳಲು ಅತ್ಯಂತ ಸಂತೋಷಪಡುತ್ತಾ ಅವರಿಗೆ ಶಾಂತಿವನ ಟ್ರಸ್ಟ್ ಪರವಾಗಿ ಭಕ್ತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಮೌಲ್ಯಾಧಾರಿತ ಪುಸ್ತಕಗಳ ಚಿಂತನೆ ಹಾಗೂ ಯೋಜನೆಯ ರೂವಾರಿಗಳಾದ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಬಾಲ್ಯದಲ್ಲೇ ನೈತಿಕತೆಯ ಪ್ರಜ್ಞೆಯನ್ನು ಹುಟ್ಟುಹಾಕಿ ತನ್ಮೂಲಕ ಸ್ವಸ್ಥ ನೈತಿಕ ಸಮಾಜ ನಿರ್ಮಾಣದ ಕಾರಣಕರ್ತರು ಪೂಜ್ಯ ಧರ್ಮಾಧಿಕಾರಿಗಳು ಇಂದಿನ ಪುರಸ್ಕಾರ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ತಮ್ಮ ಶುಭ ನುಡಿಗಳಿಂದ ನಮ್ಮೆಲ್ಲರನ್ನು ಸಂತೋಷಪಡಿಸಿದ ಪೂಜ್ಯ ಧರ್ಮಾಧಿಕಾರಿಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಕೃತಜ್ಞತಾಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಕನ್ನಡ ಚಲನಚಿತ್ರರಂಗದ ಖ್ಯಾತ ನಿರ್ದೇಶಕರು, ಗೀತಾ ರಚನೆಕಾರರು, ಸಂಗೀತ ನಿರ್ದೇಶಕರು ಹಾಗೂ ನಟರೂ ಆಗಿರುವ ಶ್ರೀ ಗೌರವಾನ್ವಿತ ವಿ ಮನೋಹರ್ ಬೆಂಗಳೂರು ಇವರು ನಮ್ಮ ಪ್ರೀತಿಯ ಆಹ್ವಾನವನ್ನು ಮನ್ನಿಸಿ
ಕಾರ್ಯಕ್ರಮಕ್ಕೆ ಬಂದು ಶುಭಾಶಂಸನೆಗಳ ಮೂಲಕ ಶುಭವನ್ನು ಕೋರಿ ಕಾರ್ಯಕ್ರಮವನ್ನು ಚಂದಗಾಣಿಸಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಪುರಸ್ಕಾರ ಸಮಾರಂಭದಲ್ಲಿ ತಮ್ಮ ಮಾರ್ಗದರ್ಶನದ ಮೂಲಕ ನಮ್ಮೆಲ್ಲರನ್ನು ಸದಾ ಮುನ್ನಡೆಸುತ್ತಿರುವ ನೈತಿಕ ಮೌಲ್ಯಾಧಾರಿತ ಪುಸ್ತಕಗಳ ಪ್ರಕಟಣೆಯ ಬೆಳವಣಿಗೆಗೆ ಕಾರಣರಾಗಿದ್ದು, ತಮ್ಮ ಗೌರವ ಉಪಸ್ಥಿತಿಯಿಂದ ಈ ಕಾರ್ಯಕ್ರಮವನ್ನು ಸಾರ್ಥಕಗೊಳಿಸಿರುವ ಶಾಂತಿವನ ಟ್ರಸ್ಟ್ನ ಟ್ರಸ್ಟಿಗಳಾದ ಪೂಜ್ಯ ಮಾತೃಶ್ರೀ ಡಿ ಹೇಮಾವತಿ ಹೆಗ್ಗಡೆಯವರಿಗೆ ನಾನು ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಆದರಣೀಯರಾದ ನಮಗೆಲ್ಲರಿಗೂ ಮಾರ್ಗದರ್ಶಕರಾದ ಟಿ ಹರ್ಷೇಂದ್ರ ಕುಮಾರರಿಗೂ ಇವರ ಅನುಪಸ್ಥಿತಿಯಲ್ಲಿ ತಾನು ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಈ ಯೋಜನೆಯ ಸಹಯೋಗದ ಮೂಲಕ ಸಹಕಾರವನ್ನು ನೀಡಿ ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ, ಕರ್ನಾಟಕ ಸರ್ಕಾರ ಇವರಿಗೆ ಕೂಡ ಧನ್ಯವಾದಗಳು. ಮತ್ತು ಈ ಸಭೆಗೆ ನಮ್ಮ ಶ್ರೀಮತಿ ಸುಪ್ರಿಯಮ್ಮ ಹರ್ಷೇಂದ್ರ ಕುಮಾರರು ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಸಂತೋಷಪಟ್ಟು ಈಗಾಗಲೇ ತೆರಳಿದ್ದಾರೆ. ಅವರಿಗೂ ಕೂಡ ನಾನು ಶಾಂತಿವನ ಟ್ರಸ್ಟಿನ ಮೂಲಕ ಅತ್ಯಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಪುರಸ್ಕಾರ ಸಮಾರಂಭ ಸ್ಪರ್ಧಾ ವಿಜೇತರಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಅವರ ಪೋಷಕರಿಗೆ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಮುಖ್ಯವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೋತ್ಸಾಹ ನೀಡಿ ನಮಗೆ ಅತಿಥಿಗಳನ್ನು ಸಿಲೆಕ್ಟ್ ಮಾಡಿಕೊಡುವಂಥ ನಮ್ಮ ಫಿಲ್ಮ್ ಡೈರೆಕ್ಟರ್ ಬೆಂಗಳೂರು ಶ್ರೀ ಕೃಷ್ಣ ಅವರಿಗೂ ಕೂಡ ನಾನು ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಹೇಳುತ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಪ್ರಾಂಶುಪಾಲರು ಶ್ರೀ ಪ್ರಶಾಂತ್ ಶೆಟ್ಟರು, ನಮ್ಮ ಮುಖ್ಯ ವೈದ್ಯಾಧಿಕಾರಿಗಳು ಶ್ರೀ ಶಿವಪ್ರಸಾದ್ ಶೆಟ್ಟರು ಹಾಗೂ ಆಗಮಿಸಿದ ಎಲ್ಲ ಜಡ್ಜರ್ಗಳಿಗೆ ಮತ್ತು ಮಕ್ಕಳಿಗೆ ಸ್ಪರ್ಧಿಸಿದ ಎಲ್ಲ ಮಕ್ಕಳಿಗೂ ಕೃತಜ್ಞತೆಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಈ ಧನ್ಯವಾದ ಕಾರ್ಯಕ್ರಮದಿಂದ ವಿರಮಿಸುತ್ತಿದ್ದೇನೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ. ಇದು ಹೊಸತನದ ಸಂಕಲನ. STM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ICU ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.